ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಓಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮ್ಮ ದಿವ್ಯ ಭಾವಕ್ಕೆ ಲೆಕ್ಕ ಇಟ್ಕೊಂಡ್ರೆ ಎರಡನೇ ಸರಣಿ, ಗೋಕುಲೆಗೆ ಸಂಬಂಧಪಟ್ಟಂತೆ ಮೂರನೇ ಸರಣಿ, ದಿವ್ಯ ಭಾವಕ್ಕಾದ ಎರಡನೇ ಸರಣಿ ಸೀರೀಸ್. ಇವತ್ತು 4 ದಿವಸ ಇದೆ ನಮಗೆ. ಇವತ್ತು ನಾಳೆ ನಾಡಿದ್ದು ಆಚೆ ನಾಡಿದ್ದು ಗುರುವಾರದವರೆಗೂ ಹೇಗೆ ವ್ಯವಸ್ಥೆ ಮಾಡ್ಕೊಳ್ಳೋದು ಅಂತ ಒಂದು ಆಲೋಚನೆ ಇಟ್ಕೊಂಡ್ರೆ, ಇವತ್ತು ಒಂದು ರೀತಿ ಪುನರಾವೃತ್ತಿ. ಎಕ್ಸಾಮಿನೇಷನ್ ಬರೋಕ್ಕಿಂತ ಮುಂಚೆ ಜನವರಿನಲ್ಲಿ ಸೆಕೆಂಡ್ PUC ಇದ್ದರೆ SLCನಲ್ಲಿ ಮಾರ್ಚ್ವರೆಗೂ ಕರ್ಕೊಂಡು ಬರ್ತದೆ, ಶಾಲೆಗೆ ಬರಬೇಕು. ಈಗಿನವರೆಲ್ಲ ಟ್ಯೂಷನ್ ಮಾಡ್ತಾರೆ ಬಿಡಿ. ನಾವು ಓದಿದ್ದು 25 ವರ್ಷ ಆಗುತ್ತಲ್ಲ SLC ಪಾಸಾಗಿ. ಜನವರಿಯಿಂದ ಮತ್ತೆ ಶುರು ಮಾಡೋರು. ಡಿಸೆಂಬರ್ ಪೋರ್ಷನ್ ಕಂಪ್ಲೀಟ್ ಮಾಡಬೇಕು. ಜನವರಿಯಿಂದ ಪ್ರತಿ ವಾರ ಎಕ್ಸಾಮ್ ಬರೀ, ಫಿಸಿಕ್ಸ್ ಬರೀ, ಕೆಮಿಸ್ಟ್ರಿ ಬರೀ, ಮ್ಯಾಥಮೆಟಿಕ್ಸ್ ಬರೀ ಅಂತ ಬರೆದು ಮಾರ್ಚ್ವರೆಗೂ ಬರೆಸ್ತಿರ್ತಾರೆ. ಆದ್ದರಿಂದ ಆಮೇಲೆ ಸ್ವಲ್ಪ ತಯಾರು ಮಾಡಿ ಆಮೇಲೆ ಆಯಿತು ನೀವು ಪರೀಕ್ಷೆ ಬರೋಕ್ಕೆ ಈಗ ಸಿದ್ಧರಾಗಿದ್ದೀರಿ ಹೋಗಿ ಅಂತ ಬಿಡ್ತಿದ್ರು. ಆಮೇಲೆ ಅದು ತೆಗೆದಿದ್ದು 60. ಅದರಿಂದ ಇಲ್ಲಿ ಈಗ ನಮ್ಮದು ಹಳೆದೆಲ್ಲ ಒಂದು ಇವತ್ತಿಗೆ ಪುನರಾವೃತ್ತಿ. ಕೆಲವರು ಇಲ್ಲಿ ಬಂದವರಲ್ಲಿ ಕೆಲವರು, ಹೆಚ್ಚಿನವರಲ್ಲ, ಕೆಲವರು ಏನು ಮಾಡ್ತಿದ್ದೀರಿ ಅಂತಂದರೆ, ಕೆಲವು ರೆಕಾರ್ಡಿಂಗ್ಸನ್ನು ಇಟ್ಕೊಂಡು, ಕೆಲವ್ರಿಗೆ ಇದೆಲ್ಲ ಆಸಕ್ತಿ ಇದೆ, ಎಲ್ಲರಿಗೂ ಆಸಕ್ತಿ ಇರುತ್ತೆ, ಕೇಳ್ಬೋದು. ಅದನ್ನ ಮತ್ತೆ ಮತ್ತೆ ಕೇಳಬೇಕು ಅಂತ ಕೆಲವ್ರಿಗೆ ಅನಿಸ್ಬೋದು. ಅವ್ರೇನು ಮಾಡಿದ್ದಾರೆ ಅಂತಂದರೆ, ಇದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಸಾಕಷ್ಟು ಸಲ ನಾನು ಹೇಳೋದು ಮರ್ತೋದ್ರು ಅವ್ರು ಮರ್ತಿರೋದಿಲ್ಲ. ಸ್ವಾಮೀಜಿ ಇಲ್ಲಿ ಹಾಗೆ ಹೇಳಿದ್ರಿ, ಇಲ್ಲಿ ಹೀಗೆ ಹೇಳಿದ್ರಿ ಅಂತ ನನಗೆ ನೆನಪಿರೋದಿಲ್ಲ. ಯಾಕಂದರೆ ನಾನು ನನ್ನ ಆಲೋಚನೆ ಹೇಳಿ ಹೊರಟೋಗ್ತಾನೆ. ಅವರು ಹಾಗೆ ನೆನಪಿಟ್ಕೊಂಡು ಕೇಳಿ ಇಟ್ಕೊಂಡಿದ್ದಾರೆ ಕೆಲವರು. ಅಂಥವ್ರನ್ನ ಬಿಟ್ಟು ಹೆಚ್ಚಿನ ಜನ ಏನು ಹೇಳಿದೆ 4 ದಿವಸ ಅಂತಂದರೆ, ಸ್ವಲ್ಪ ಏನು ಒಂದ್ಸಲ ನೀವೇ ಹೇಳ್ರಿ ಅಂತ ಹೇಳ್ಬಹುದು. ಅಂಥವ್ರನ್ನೂ ನಾನು ಗಮನದಲ್ಲಿ ಇಟ್ಕೊಂಡು, ಇವತ್ತು ಕೆಲವರು ಹೊಸಬರು ಬಂದಿರಬಹುದು ಹೊಸದಾಗಿ ಕೇಳಲಿಕ್ಕೆ. ಆ 4 ದಿವಸ ಬರದೇ ಇರ್ಬೋದು, ಅಥವಾ 4ನೇ ದಿವಸ ಬಂದಿರ್ಬೋದು, ಮೊದಲನೇ ದಿವಸ ಬಂದಿಲ್ಲದೆ ಇರ್ಬೋದು. ಆದ್ದರಿಂದ ಈ ಎಲ್ಲ ಆಯಾಮಗಳನ್ನ ಇಟ್ಕೊಂಡು, ಆಲ್ ಆಸ್ಪೆಕ್ಟ್ಸ್, ಈ ಎಲ್ಲ ಆಯಾಮಗಳನ್ನು ನನ್ನ ಮನಸ್ಸಿನಲ್ಲಿ ಗಮನದಲ್ಲಿ ಇಟ್ಕೊಂಡು, ಇವತ್ತು ಆ ಒಂದು ಯಾವುದು ದಿವ್ಯ ಭಾವಕ್ಕೆ ಪ್ರವೇಶ ಮಾಡಬೇಕು ಅಂದರೆ ನಾಳೆನೇ ಪ್ರವೇಶ, ಇವತ್ತು ಪ್ರವೇಶ ಇಲ್ಲ. ಅದಕ್ಕೆ ಅದೇ ದಿವ್ಯ ಭಾವಕ್ಕೆ ಪ್ರವೇಶ ಮಾಡಬೇಕಾದ್ರೆ 2 ವಿಚಾರ ನಾನು ಕಳೆದ ಬಾರನೂ ಕೂಡ ಹೇಳಿದ್ದೆ. ಭಾವಮುಖದ ಪರಿಚಯ ಇಟ್ಕೊಳ್ಳೇಬೇಕು. ಶ್ರೀರಾಮಕೃಷ್ಣರ ಭಾವಮುಖದ ಅವಸ್ಥೆ ಪರಿಚಯ ಮಾಡ್ಕೋಬೇಕು. ಆಮೇಲೆ ಈ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವೇ ಈ ಒಂದು ದಿವ್ಯ ಭಾವ ಶ್ರೀರಾಮಕೃಷ್ಣರನ್ನ ಈ ಬೇರೆ ನಾನು ಹೇಳಿದ್ನಲ್ಲ, ಕನ್ನಡದಲ್ಲಾಗಲಿ ಬೇರೆ ಆಂಗ್ಲ ಭಾಷೆ ಬೇರೆ ಲೀಲಾ ಪ್ರಸಂಗ ಗ್ರೇಟ್ ಮಾಸ್ಟರ್ ಬಿಟ್ಟು ಬೇರೆ ಪುಸ್ತಕ ನಾವು ಓದಿದ್ರೆ ಅಲ್ಲಿ ಕ್ರೊನಾಲಜಿಕಲ್ ಆರ್ಡರಲ್ಲಿ, ಅಂದರೆ ಏನು, ಹುಟ್ಟಿದ್ದು ಯಾವಾಗ, ಶರೀರ ಬಿಟ್ಟಿದ್ದು ಯಾವಾಗ ಈ ಥರ ಆಯಿತು ಎಲ್ಲ ಕರ್ಮಗಳನ್ನು ಬರ್ಕೊಂಡು ಹೋಗಿದ್ದಾರೆ. ಆದರೆ ಪರಮಹಂಸರನ್ನ ಈ ರೀತಿಯಾಗಿ ಗುರುಭಾವೇ ಶ್ರೀರಾಮಕೃಷ್ಣ, ಗುರುಭಾವೇ ಪೂರ್ವಾರ್ಧ, ಗುರುಭಾವೇ ಉತ್ತರಾರ್ಧ, ಆಮೇಲೆ ದಿವ್ಯ ಭಾವ ಮತ್ತು ನರೇಂದ್ರನಾಥ್, ಅದು ದಿವ್ಯ ಭಾವ ಅವರು ನರೇಂದ್ರನಾಥ್, ಮತ್ತು ದಿವ್ಯ ಭಾವೇ ಶ್ರೀರಾಮಕೃಷ್ಣ ಸಪ್ತಮಿ ಭಕ್ತಿ ದಿವ್ಯ ಭಾವದಲ್ಲಿ, ಆ ಥರ ಆಯಾಮಗಳಲ್ಲಿ ಪರಿಚಯ ಮಾಡಿಕೊಟ್ಟಿದ್ದು ಲೀಲಾ ಪ್ರಸಂಗ ಮಾತ್ರ. ಅದಕ್ಕೆ ಈ ಒಂದು ನಿಮಗೆ ಪರಿಚಯ ಇಡ್ತಿರೋದು, ಈ ದಿವ್ಯ ಭಾವವನ್ನು ನನ್ನ ಮೂಲಕ್ಕೆ ಇಟ್ಕೊಂಡಿರೋದು ಗ್ರೇಟ್ ಮಾಸ್ಟರ್ ಲೀಲಾ ಪ್ರಸಂಗವೇ. ಅದು ಬಿಟ್ಟು ಒಂದು ಈಚು ಹೋಗೋದೇ ಇಲ್ಲ, ಹೋಗೋಕ್ಕೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ನಮ್ಮ ಅನುಭವ ಅಲ್ವಲ್ಲ ಅದು. ಆದ್ದರಿಂದ ಇದನ್ನೇ ಗಮನದಲ್ಲಿ ಇಟ್ಕೊಂಡು ಇವತ್ತು ಇನ್ನೊಂದು ಸಲ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದ ಒಂದು ಪರಿಚಯ ಮತ್ತು ದಿವ್ಯ ಭಾವಮುಖದ ಒಂದು ಪರಿಚಯ. ಸ್ವಲ್ಪ ಅಡಿಷನ್ಸ್ ಆಫ್ ಕೋರ್ಸ್ ಕ್ವೈಟ್ ನ್ಯಾಚುರಲ್ ಇರ್ತದೆ. ಮೂಲ ಸ್ರೋತ ಅದೇ, ಆ ಕಳೆದ ಬಾರಿ ಹೇಳಿದ್ದೇನೋ ಅದು. ಆದಷ್ಟು ತಿಳಿಯಾಗ್ಲಿಕ್ಕೆ ಹೇಳಿಕ್ಕೆ ಹೋಗ್ತೀನಿ. ಭಾವಮುಖ ಲಾಸ್ಟ್ ಟೈಮ್ ನಾಮ ಮತ್ತು ರೂಪ ಅದಕ್ಕೆಲ್ಲ ಹೋಗೋದಿಲ್ಲ ನಾನು ಇವತ್ತು.
ಇಲ್ಲಿ ನೋಡಿ, ಇವೊಂದು ಶ್ರೀರಾಮಕೃಷ್ಣ ಅವತಾರ ಅಂತ ಎಷ್ಟೋ ಒಪ್ಕೊಳ್ಳೋರು ಒಪ್ಕೊಳ್ತಾರೆ, ಒಪ್ಕೊಳ್ದೇ ಇದ್ದರು ಒಪ್ಕೊಳ್ಳೋದಿಲ್ಲ. ಅದು ಒಂದು ಭಾಗ, ಅದು ವಿಚಾರ ಬೇಡ ನಮಗೆ. ಅದು ಈಗ ಶಾರದಾಂಜಿ ಆಗಲಿ, ಅವರ ನೇರ ಶಿಷ್ಯರಲ್ಲಿ ಪ್ರಮುಖನಾದ ಸ್ವಾಮಿ ವಿವೇಕಾನಂದರು, ಇಲ್ಲಿ ಇನ್ನೊಂದು ನಿಮಗೊಂದು ಇನ್ಸ್ಟ್ರಕ್ಷನ್, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಏನು ಗೊತ್ತೇನೋ, ನಾನು ಹೇಳಬೇಕಾದ್ರೆ ಪರಮಹಂಸರನ್ನ ಏಕವಚನದಲ್ಲಿ ಬರ್ಬೋದು. ವಿವೇಕಾನಂದರು ಏಕವಚನ. ಲಾಸ್ಟ್ ಟೈಮ್ ನನ್ನ ಆಶ್ರಮದಲ್ಲಿ ಅವರು ಆಫೀಸಿಗೆ ಬಂದು, ಸ್ವಾಮೀಜಿ ಏನು ನೀವು ನಮ್ಮ ಪರಮಹಂಸರು ತುಂಬ ಗೌರವ, ನೀವು ಯಾವಾಗಲೂ ಅವರು ಅಂತೇಳಿ ಅವನು ಅಂತ ಯಾಕೆ ಹೇಳ್ತೀರಿ ಅಂತ ಹೇಳಿದ್ರು. ನನ್ನ ಒಳಗಡೆನೇ ಭಾವನೆ, ನನಗವನು ಗೊತ್ತು, ಅವನಿಗೆ ಬೈಲಿಕ್ಕೂ ಹಕ್ಕಿದೆ ನನಗೆ. ಅದರಿಂದ ಅದು ಏಕವಚನ ಬಂದರೆ ನೀವು ಬಹುವಚನ ಮಾಡ್ಕೊಂಬಿಡಿ. ಇಲ್ಲಿ ಪರಮಹಂಸರನ್ನ ಅವತಾರ ಅಂತ ಪರಮಹಂಸರೇ ಒಪ್ಕೊಂಡ್ರು ಅವರ ಸಶರೀರಿಯಾಗಿ ಇದ್ದಾಗ ಆ ಅವಧಿಯಲ್ಲಿ. ನಂತರವೂ ಅವರ ಎಲ್ಲ ಶಿಷ್ಯರು ಒಪ್ಕೊಂಡೇ ಆಯಿತು. ಅದಕ್ಕೆ ಈ ಒಂದು ಮುಖ್ಯವಾದ ಒಂದು ಗ್ರಂಥ ರಚನೆಯೇ ಕೂಡ ನಮ್ಮ ಸ್ವಾಮಿ ಶಾರದಾಂಜಿ ನಮಗಾಗಿ ಮಾಡಿಕೊಂಡೆ. ಎಂಥ ಅದ್ಭುತ ಗ್ರಂಥ ಗೊತ್ತಾ. ಈಗ 3 ದಿವಸ ಮುಂದೆ ಹೋಗ್ತೀವಲ್ಲ, ಬಿಡಿಸಿ ಹೇಳ್ತೀವಿ. ಈಗ ನೀವು ಓದಿದ್ರೆ, ಗ್ರೇಟ್ ಮಾಸ್ಟರ್ ನೀವು ಓದಿದ್ರೆ, ಲೀಲಾ ಪ್ರಸಂಗ ಓದಿದ್ರೆ, ಈಗ ನನಗೆ ಅದು ವ್ಯತ್ಯಾಸವನ್ನು ತೋರಿಸ್ತೇನೆ. ಎಲ್ಲಿ ಶಾರದಾಂಜಿ ಎಲ್ಲಿ 3-4 ದಿವಸದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು. ಅದು ಆ ಗ್ರಂಥದ ವಿಶೇಷತೆ ನಾವು ಓದ್ದಾಗಲೇ, ಅಂದರೆ ಅದು ಅರ್ಥ ಮಾಡ್ಕೊಂಡಾಗಲೇ ಭಾಳ ಅದ್ಭುತವಾಗಿದೆ. ಏನು ಸೋ ವಂಡರ್ಫುಲ್, ನಮಗೆ ಎಂಥ ಅದೃಷ್ಟ. ಆದ್ದರಿಂದ ಇಲ್ಲಿ ಅವತಾರ ಅಂತ ಒಪ್ಕೊಂಡೇ ಆಯಿತು. ಈಗ ಶ್ರೀರಾಮ ಮತ್ತು ಕೃಷ್ಣ ಎರಡು ಸೇರಿ ರಾಮಕೃಷ್ಣರಾದರು ಅಂತ ಪರಮಹಂಸರೇ ನರೇಂದ್ರನಿಗೆ ಕೊನೆಯ ದಿವಸ ಹೇಳಿದರು. ಇದು ಏನು ಸ್ವಾರಸ್ಯ ಇದೆ ಅಂತಂದರೆ, ಒಂದು ಸ್ವಲ್ಪ ವಿಚಾರ, ಇದು ನನ್ನ ವೈಯಕ್ತಿಕ ವಿಚಾರ ಅಂತ ಇಟ್ಕೊಳ್ಳಿ. ಇದಕ್ಕೆಲ್ಲ ನೀವು ಶಾಸ್ತ್ರ ಆಧಾರ ಇದೆಯಾ ಅಂತ ಕೇಳಕ್ಕೆ ಹೋಗ್ಬಿಡಿ. ಕೆಳಗೆ ಎಲ್ಲೆಲ್ಲೋ ಇರ್ತವೆ, ಅದು ನೇರವಾಗಿ ಇಲ್ಲಿ ಹೇಳಲಿಕ್ಕಾಗಲ್ಲ. ಒಂದು ಕಡೆ ರಾಮನ ತತ್ವ, ಅಂದರೆ ವಿಚಾರಕ್ಕೆ, ಒಂದು ಆಲೋಚನೆಗೆ ಮತ್ತು ಭಕ್ತಿಯ ಒಂದು ವಿಚಾರಕ್ಕೆ. ಒಂದು ಕಡೆ ರಾಮನ ತತ್ವ, ಇನ್ನೊಂದು ಕಡೆ ಕೃಷ್ಣನ ತತ್ವ. ಎರಡೂ ಸೇರಿ ಶ್ರೀರಾಮಕೃಷ್ಣ ತತ್ವ. ಲೀಲಾ ಪ್ರಸಂಗಕ್ಕೆ ಹೋದಾಗ ಪರಬ್ರಹ್ಮನ ಲೀಲೆ ಅಂತ ಆಮೇಲೆ ಬರೋಣ. ಈಗ ಇಷ್ಟಕ್ಕೆ ಮಾತ್ರ ನಿಮ್ಮ ಆಲೋಚನೆ ಸೀಮಿತ ಮಾಡ್ಕೊಳ್ಳಿ. ಒಂದು ರಾಮನ ತತ್ವ, ಇನ್ನೊಂದು ಕೃಷ್ಣನ ತತ್ವ. ರಾಮನ ಮೂಲ ತತ್ವ ಯಾವುದು? ಒಂದು ವ್ಯಕ್ತಿಗತವಾಗಿ ನೀವು ಪರಿಶೀಲನೆ ಮಾಡಲಿಕ್ಕೆ ಹೋದರೆ, ಆ್ಯಸ್ ಎ ಐಡಿಯಲ್ ಪರ್ಸನಾಲಿಟಿ ಅಂತ ನೀವು ಲೆಕ್ಕ ಇಟ್ಕೊಂಡಾಗ, ಶ್ರೀರಾಮಚಂದ್ರನ್ನ ಕಳೆದ ಬಾರಿ 4 ದಿವಸ ನಾವು ಅಲ್ಲಿ ಪರಿಚಯ ಮಾಡಿಕೊಂಡಾಗ ಟ್ರಸ್ಟ್ನಲ್ಲಿ ಅಲ್ಲೂ ಎಷ್ಟೋ ಜನ ಬರಲಿಕ್ಕೆ ಆಗೋದಿಲ್ಲ, ಪಾಪ ದೂರ, ಬಸ್ಸಿನ ವ್ಯವಸ್ಥೆ ಅಷ್ಟೊಂದು ಇಲ್ಲ ಅಲ್ಲಿ. ಆದ್ದರಿಂದ ಅಲ್ಲಿ ನಾವೊಂದು ವಿಚಾರವನ್ನು ಗಮನ ಇಟ್ಕೊಂಡ್ರಿ. ಶ್ರೀರಾಮ ಅಂತಂದರೆ ಸತ್ಯದ ಪ್ರತೀಕ. ಶ್ರೀರಾಮಚಂದ್ರ ಅಂದರೆ ಯಾರು? ಆತ ಸತ್ಯವಾಕ್ಯ ಪರಿಪಾಲನೆಗಾಗಿ ಇಡೀ 14 ವರ್ಷ ವನವಾಸವನ್ನು ಅನುಭವಿಸಿದ. ಸತ್ಯವಾಕ್ಯ ಬಿಟ್ಟು ಆತ, ಅದಕ್ಕೆ ಹೇಳ್ತಾನಲ್ಲ ಶ್ರೀರಾಮಚಂದ್ರಗೆ ಏನು ಹೇಳ್ತಾನೆ, ತಂದೆಗೆ ಭರತ ಎಲ್ಲ ಕೇಳಿ ಕೊನೆಗೆ ಗಲಾಟೆ ಆದಮೇಲೆ ಅವ್ನು ಭರತಂಗೆ ಹಿಂದಿರಲಿಕ್ಕೆ ಕೊನೆಯ ಮಾಕೆ ಏನೋ, ಸಮುದ್ರದ ನೀರು ಉಕ್ಕಿ ಹರಿಯಬಹುದು, ಸೂರ್ಯಚಂದ್ರರ ಕಾಂತಿ ಅಡಗಿ ಹೋಗಬಹುದು, ಹಿಮಾಲಯದ ಹಿಮಗಳ ಕರಗಿ ಹೋಗಬಹುದು, ಆದರೆ ಶ್ರೀರಾಮಚಂದ್ರನ ಸತ್ಯವಾಕ್ಯ ಮಾತ್ರ ಎಂದು ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ಕೊಟ್ಟ ಮಾತು ಕೊಟ್ಟದ್ದಾಯಿತು, ಇನ್ನು ಅದು ಪರಿಪಾಲನೆ ಮಾಡುವಂಥದ್ದು. ಅದರಿಂದ ಶ್ರೀರಾಮಚಂದ್ರ ಸತ್ಯವಾಕ್ಯ ಪರಿಪಾಲನೆ, ಅವನ ಪರಿಪೂರ್ಣವಾದ ಮಾನವ ಮೌಲ್ಯಗಳು, ಅಂದರೆ ಎ ಮ್ಯಾನ್ ಇನ್ ಫುಲ್ ಬ್ಲೂಮ್ಡ್ ಪರ್ಸನಾಲಿಟಿ ಮ್ಯಾನಿಫೆಸ್ಟಿಂಗ್ ಆಲ್ ಥ್ರೂ. ಮಾನವ ಅಂದ ತಕ್ಷಣ ನಾವು ಮಾನವರೇ, ಯಾವ ಗುಣಗಳು ವ್ಯಕ್ತ ಆಗ್ತಾ ಇಲ್ಲ. ದಟ್ ಇಸ್ ದ ಡಿಫರೆನ್ಸ್. ಹಾಗಾದ್ರೆ ನಾವು ಮಾನವರು, ರಾಮನು ನಾವು ಒಂದೇ. ಯಾವ ರೀತಿ ಒಂದೇ? ಶರೀರ ದೃಷ್ಟಿಯಿಂದ ಒಂದೇ, ಗುಣಗಳ ದೃಷ್ಟಿಯಿಂದ ವ್ಯಕ್ತವಾಗ್ತದೆ, ಇಲ್ಲಿ ಅವ್ಯಕ್ತವಾಗಿದೆ. ಆದ್ದರಿಂದ ಪರಿಪೂರ್ಣವಾದ ಷೋಡಶ ಗುಣಗಳನ್ನು, ಮಾನವ ಮೌಲ್ಯಗಳನ್ನು ವ್ಯಕ್ತಗೊಳಿಸಿದ ಶ್ರೀರಾಮಚಂದ್ರ. ಯಾವುದರ ಆಧಾರದ ಮೇಲೆ? ಸತ್ಯದ ಆಧಾರದ ಮೇಲೆ. ಈಗ ಈ ಸತ್ಯವನ್ನು ಶ್ರೀರಾಮಕೃಷ್ಣಗೆ ಆರೋಪ ಮಾಡಿ ರಾಮ ಮತ್ತು ಕೃಷ್ಣನ ಸಮನ್ವಯವನ್ನು ತೆಗೆದುಕೊಂಡ್ರೆ, ಯಾವ ರೀತಿ ಪರಮಹಂಸರು ಇಡೀ ಜೀವನದಲ್ಲಿ ಸತ್ಯವನ್ನು ಪರಿಪಾಲನೆ, ರಾಮಚಂದ್ರ ಎಷ್ಟು ಮಟ್ಟಿಗೆ ಪರಿಪಾಲಿಸಿದ್ನೋ ಪರಮಹಂಸರು ಅಷ್ಟರೇ ಮಟ್ಟಕ್ಕೆ ಸತ್ಯವನ್ನು ಪರಿಪಾಲಿಸಿರೋದಕ್ಕೆ ಉದಾಹರಣೆ ಸಾಕಷ್ಟು ಕೊಟ್ಟಿದ್ದೇನೆ. ಇಲ್ಲಿ ಅದು ಹೇಳ್ತಾ ಹೋದರೆ ಬೇರೆ ನಮ್ಮ ದಿವ್ಯ ಭಾವಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಜೀವನವನ್ನು ಓದಿದರೆ ನಮ್ಗೆ ಪರಿಚಯ ಆಗ್ತದೆ, ಪರಮಹಂಸರ ಜೀವನವನ್ನು ಓದಿದರೆ. ಆದ್ದರಿಂದ ಈ ಭಾವವನ್ನು ಪರಮಹಂಸರಲ್ಲಿ ಕಾಣಬಹುದು. ಈಗ ಕೃಷ್ಣಾವತಾರದಲ್ಲಿ
ಕೃಷ್ಣ ಆದರ್ಶವನ್ನ ಈ ರೀತಿ ಶ್ರೀರಾಮಚಂದ್ರ ಪರಿಪಾಲನೆ ಮಾಡಿದಂಥ ರೀತಿಯಲ್ಲಿ ನಮಗೆ ಪರಿಚಯ ಸಿಕ್ಕೋದಿಲ್ಲ. ಬಾಲ್ಯದಲ್ಲೇ ಅವನ ಲೀಲೆ ಪ್ರಾರಂಭ ಆಗೋಯ್ತು. ಅವನ ಸಂಹಾರಗಳು, ಶಕಟಾಸುರನಾಗಿರ್ಬೋದು, ನಮ್ಮ ಕಂಸ, ಚಾಣೂರ, ಮಲ್ಲಯುದ್ಧ, ಇವ್ರನ್ನೆಲ್ಲ ಸಣ್ಣ ವಯಸ್ಸು, 2ನೇ ವಯಸ್ಸು, 4ನೇ ವಯಸ್ಸು, 8ನೇ ವಯಸ್ಸು, 16ನೇ ವಯಸ್ಸು, 14ನೇ ವಯಸ್ಸು ಎಲ್ಲ ಸಂಹಾರ ಮಾಡಿ ಬಾಲ್ಯದಿಂದಲೇ ಲೀಲೆ ಪ್ರಾರಂಭ ಆಗಿ ಹೋಯ್ತು. ಅವನ ಕೃಷ್ಣನ ಹೆಸರು ಅಂತ ಬಂದಾಗ ನಮಗೆ ಗೀತಾಚಾರ್ಯನಾದ ಶ್ರೀಕೃಷ್ಣ, ಅವನ ಹಲವು ಲೀಲೆಗಳು ಉಂಟು. ಆದರೆ ನಮಗೆ ಪರಿಚಯ ಆಗೋದು ಶ್ರೀಕೃಷ್ಣ ಪರಮಾತ್ಮ ಅವನ ಗೀತಾಚಾರ್ಯನಾಗಿ ನಮಗೆ ಪರಿಚಯ ಬರ್ತದೆ. ಹಾಗದ್ರಿಂದ ಶ್ರೀಕೃಷ್ಣ ಅವನು ಈ ಜಗದ್ಗುರುವಾಗಿ ಉಪದೇಶವನ್ನು ಕೊಡ್ತಾನೆ. ಎಲ್ಲ ಯೋಗಗಳನ್ನು ತೆಗೆದುಕೊಂಡು ಎಲ್ಲ ಉಪನಿಷತ್ತಿನ ಸಾರವನ್ನು ಗೀತೆಯಲ್ಲಿ ಒಮ್ಮೆಗೆ ಕೊಟ್ಟು ಬಿಡ್ತಾನೆ ಹಾಲಿನ ರೂಪಾದಿಯಲ್ಲಿ. ದೋಗ್ಧ ಗೋಪಾಲನಂದನ ಪ್ರಾರ್ಥನಾ ಶ್ಲೋಕ. ಆದ್ದರಿಂದ ಇಲ್ಲಿ ಕೃಷ್ಣ ಉಪದೇಶವನ್ನು ಇಟ್ಟ. ಹಾಗಾದರೆ ಜೀವನ ಬೇಡವೇ? ಅದಕ್ಕೆ ನಾವು ಸೇರಿಸ್ಕೋಬೇಕು. ಇದೆಲ್ಲ ನನ್ನ ಭಾವನೆಗಳು ಅಥವಾ ನನ್ನ ಆಲೋಚನೆಗಳು. ಶ್ರೀಕೃಷ್ಣ ಇಸ್ ಎ ಎಕ್ಸ್ಟೆನ್ಷನ್ ಆಫ್ ಶ್ರೀರಾಮಚಂದ್ರ. ಸತ್ಯದ ಜೀವನ ಇಲ್ಲದಿದ್ದರೆ ವಾಕ್ಯಕ್ಕೆ ಸತ್ಯತೆ ಬರುವುದಿಲ್ಲ. ಯಾವ ಉಪದೇಶ ಶಾಶ್ವತವಾಗಿ ಉಳಿಯುತ್ತದೆ? ಸತ್ಯತೆ ಇದ್ದರೆ ಮಾತ್ರ ವಾಕ್ಯಕ್ಕೆ ಸತ್ಯತೆ ಅಡಕವಾಗುತ್ತದೆ. ಶ್ರೀಕೃಷ್ಣನ ಜೀವನದಲ್ಲಿ ಅವನ ಆದರ್ಶವನ್ನು ಪರಿಪಾಲಿಸುವುದು ಕಾಣದಿದ್ದರೆ, ಅಂದರೆ ರಾಮಚಂದ್ರ ಆಗಿ ಒಂದು ಆದರ್ಶ ತಗೊಂಡು ಅಥವಾ ಪರಮಹಂಸರ ಜೀವನದಲ್ಲಿ ತಗೊಂಡು 12 ವರ್ಷದ ಸುದೀರ್ಘ ಸಾಧನೆ ಈ ರೀತಿ ಕೃಷ್ಣನಲ್ಲಿ ಕಾಣೋದಿಲ್ಲ. ಆದರೆ ಕಾಣಲಿಲ್ಲ ಅಂದರೆ ಜೀವನ ಇಲ್ವಾ? ಆದರೆ ಶ್ರೀಕೃಷ್ಣ ವಿಲ್ ಬಿಕಮ್ ದ ಎಕ್ಸ್ಟೆನ್ಷನ್ ಆಫ್ ಶ್ರೀರಾಮಚಂದ್ರ. ರಾಮಚಂದ್ರನಲ್ಲಿ ಸಂಪೂರ್ಣವಾದ ಜೀವನ ಯಾವುದೋ ಸತ್ಯದ ಮೇಲೆ. ಅದರ ಒಂದು ಆಯಾಮ, ಯು ಎಕ್ಸ್ಟೆಂಡ್ ದಟ್ ಬಿಕಮ್ಸ್ ಉಪದೇಶ. ಅದಕ್ಕೆ ಸ್ವಾರಸ್ಯ ನೋಡಿ, ಶ್ರೀ ರಾಮಕೃಷ್ಣರು ನರೇಂದ್ರನಾಥ ಬಂದಾಗ ಕೊಟ್ಟದ್ದು ರಾಮಮಂತ್ರ. ಯಾಕೆ ರಾಮಮಂತ್ರ? ನಿನ್ನ ಆದರ್ಶ ಸತ್ಯ. ಯಾಕೆ? ಮುಂದೆ ಜಗತ್ತಿಗೆ ನನ್ನ ವಾಕ್ಯ ನೀನು ಕೊಡಬೇಕು. ಅದಕ್ಕೆ ಆಧಾರ ಯಾವುದು? ಸತ್ಯವಾಕ್ಯ ಪರಿಪಾಲನೆ. ಅದಕ್ಕೆ ಮೂರ್ತಿವತ್ತಾದ ಆದರ್ಶ ಯಾವುದು? ಶ್ರೀರಾಮಚಂದ್ರ ಎಂಬ ಇಷ್ಟದೇವ. ಆಸ್ ಎ ಪರ್ಸನಾಲಿಟಿ ಆ ರಾಮನ ಉಪದೇಶವನ್ನು ಇಟ್ಕೊಂಡು ಧ್ಯಾನ ಮಂತ್ರದಿಂದ ಧ್ಯಾನ ಮಾಡು, ಬೇಡ ಅಂತ ಹೇಳಲಿಲ್ಲ. ಆದರೆ ತತ್ವದೃಷ್ಟಿಯಿಂದ ತಗೊಂಡೆ ರಾಮಚಂದ್ರನ ಜೀವನ ತತ್ವ ಹ್ಯಾಕ್ ತಗೋಬೇಕು ಒಳಗಡೆ? ಸತ್ಯವಾಕ್ಯ ಪರಿಪಾಲನೆ ಮಾಡಿದ್ರೆ ಮಾತ್ರ ನಿನ್ನ ಉಪದೇಶಕ್ಕೆ ಜಗತ್ತಿನಲ್ಲಿ ಅರ್ಥ ಬರ್ತದೆ. ಅದಕ್ಕೆ ಓ ನರೇಂದ್ರನಾಥ, ನೀನು ನಿನ್ನ ಆದರ್ಶ ನೋಡಿ, ಇದು ನಾವೊಂದು ಸೀಮಿತ ಅರ್ಥದಲ್ಲಿ ರಾಮ ಅಂತಂದು ಹೋಗಿ ಹಣ್ಣು ಕಾಯಿ ಹಾಕಿ ನಮಸ್ಕಾರ ಮಾಡಿ ರಾಮಚಂದ್ರನಿಗೆ ಪ್ರಾರ್ಥನೆ ಮಾಡಿದ್ದಾಯ್ತು, ಮುಗಿದೋಯ್ತು. ಅದಲ್ಲ, ಅದು ಒಂದು ಇಟ್ಸ್ ಎ ಬಿಗಿನಿಂಗ್ ಸ್ಟೆಪ್. ಅದು ಇಲ್ಲಿ ಪರಮಹಂಸರು ಏನು ಹೇಳ್ತಾ ಇದ್ದಾರೆ ಹೇಳಿದಲ್ಲ, ಇದೆಲ್ಲ ಆಲೋಚನೆಗಳು, ನೀವು ಹೇಗೆ ಬೇಕಾದ್ರೂ ಭಾವಿಸಿ, ಇದೆಲ್ಲ ನನ್ನ ವೈಯಕ್ತಿಕ ಆಲೋಚನೆಗಳು, ಅದಕ್ಕೆ ಹೇಳ್ಬಿಟ್ಟಿದ್ದೀನಿ. ಇಲ್ಲಿ ಅದಕ್ಕೆ ನೀನು ನಾಳೆ ಉಪದೇಶವನ್ನು ಜಗತ್ತಿಗೆ ಕೊಡಬೇಕೋ, ನೀನು ಸತ್ಯವಾಕ್ಯ ಪರಿಪಾಲನಕನಾಗಬೇಕು. ಅದಕ್ಕೆ ಹೇಳಿದಲ್ಲ, ಹೇಗೆ 7,000 ಜನ ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದಾಗ 2 ನಿಮಿಷ ಚಪ್ಪಾಳೆ ಯಾಕೆ ಹೊಡಿಬೇಕು? ಎಷ್ಟೋ ಜನ ಹೇಳಿದ್ರು. ವಿವೇಕಾನಂದರು ಹೇಳಕ್ಕಿಂತ ಮುಂಚೆ ಸಾಕಷ್ಟು ಜನ ಆ ಪದ ಉಪಯೋಗಿಸೋದು. ಇವನು ಹೇಳಿದಾಗ ಯಾಕೆ ಹೇಳಿದ್ರು? ಇದುವರೆಗೂ ನನ್ನ ಮನಸ್ಸಿನಲ್ಲಾಗಲಿ ಕನಸಿನಲ್ಲಾಗಲಿ ಒಬ್ಬರನ್ನ 2ನೇ ದೃಷ್ಟಿಯಿಂದ ನೋಡಿಲ್ಲ, ಅಸತ್ಯವನ್ನು ಹೇಳಿಲ್ಲ. ಆದ್ದರಿಂದ ನನ್ನ ಎಲ್ಲ ವಾಕ್ಯಕ್ಕೂ ಅಷ್ಟೊಂದು ಜಗತ್ತಿನಲ್ಲಿ ಮನ್ನಣೆ ಬರ್ತಾ ಇದೆ. ಯಾಕೆ? ನನ್ನ ಹಿಂದೆ ಪರಮಹಂಸರು ಎಂಬ ಸತ್ಯ ನಿಂತಿದೆ. ಅದು ರಾಮಚಂದ್ರನ ಸತ್ಯವಾಕ್ಯದ ಪರಿಪಾಲನೆ, ಕೃಷ್ಣನ ಜಗದ್ಗುರುವಿಕೆ. ಕಂಬೈನ್ಡ್ ಬಿಕೇಮ್ ಸ್ವಾಮಿ ವಿವೇಕಾನಂದ ಸಮನ್ವಯ. ರಾಮನ ಕೃಷ್ಣನ ಸಮನ್ವಯ, ಸತ್ಯ ಮತ್ತು ಉಪದೇಶ. ಸತ್ಯ ಇಲ್ಲದರೆ ಉಪದೇಶಕ್ಕೆ ಸತ್ಯತೆ ಬರುವುದಿಲ್ಲ. ಉಪದೇಶ ಸತ್ಯ ಆಗಬೇಕಂದ್ರೆ ಜೀವನದಲ್ಲಿ ಸತ್ಯತೆಯನ್ನು ಪರಿಪಾಲಿಸಬೇಕು. ಅದು ರಾಮಕೃಷ್ಣರ ಸಮನ್ವಯ, ಶ್ರೀರಾಮಕೃಷ್ಣ. ಅದರ ಒಂದು ಮುಂದುವರಿಕೆ, ಫರ್ದರ್ ಎಕ್ಸ್ಟೆಂಡೆಡ್ ಚಾಪ್ಟರ್ ಈ ಸ್ವಾಮಿ ವಿವೇಕಾನಂದ ಮತ್ತು ಶ್ರೀಮಾತೆ ಶಾರದಾದೇವಿಯವರು. ಶ್ರೀಮಾತೆ ಶಾರದಾದೇವಿಯವರು ಉಪದೇಶ ಮಾಡ್ಲಿಕ್ಕೆ ಹೋಗದೇ ಇದ್ರೂ ಕೂಡ, ಯಾವ ರೀತಿ ವಿವೇಕಾನಂದರು ಉಪದೇಶ ಮಾಡೋ ರೀತಿ ಮಾಡಕ್ಕೆ ಹೋಗದೇ ಇದ್ರು, ಜಯರಾಮ್ ಬಾಟಿನಲ್ಲಿ ತಾವು ಸುಮ್ಮನೆ ಅವರ ಮಾತಿಗೆ ಬೆಲೆ 16 ಜನ ನಮಗೆ ವಿವೇಕಾನಂದರಿಂದ ಹಿಡಿದು 16 ಜನ ನಮಗೆ ಅವ್ರ ಪರಿಚಯ ಮಾಡಿಕೊಡ್ತಾ ಇದ್ದರೆ ಮಾತೆಯವರು ಯಾರು ಅಂತ ಅರ್ಥ ಆಗ್ತಿರ್ಲಿಲ್ಲ ನಮಗೆ. ಅವರ ಶಿಷ್ಯೆ ಒಬ್ಬರು ಶ್ರೀಮಾತೆಯವ್ರಿಗೆ ಹೇಳ್ತಾರೆ, ಅಮ್ಮ, ನಿನ್ನನ್ನು ನಾನು ಕಾಳಿ ಅಂತ ಭಾವಿಸ್ತಾ ಇದ್ದೇನೆ, ನೀನು ನೋಡಿದ್ರೆ ನನಗೆ ಕಾಳಿ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಮಾತೆಯವ್ರು ಏನು ಉತ್ತರ ಕೊಟ್ಟರು? ನಾನು 24 ಗಂಟೆ ನಾಲ್ಗೆ ಹೊರಗೆ ಹಾಕೊಂಡು ನಿಲ್ಲಿಕ್ಕಾಗೋಲ್ಲ.
ಕಾಳಿ ಅಂದರೆ ಹಾಕ್ತಾನೆ ಆ ಮೂರ್ತಿ. ಅದಕ್ಕೆ ಆದಿದೆ ಭಕ್ತಿ ಹೇಳ್ತಾಳೆ, ನೀನು ಹೀಗೆ ಇದ್ದರೆ ನಮ್ಗೆ ಹಾಗೆ ಅರ್ಥ ಆಗ್ತದೆ, ಹಾಗೆ ನಾಲ್ಗೆ ಹೊರಗೆ ಹಾಕಬೇಕಾದ್ದಿಲ್ಲ. ಅಂದರೆ ಆ ತತ್ವವನ್ನು ಶ್ರೀಮಾತೆಯವರು ಜೀವನವನ್ನು ನಡೆಸಿ ಮಾತು ಉಪದೇಶ ಆಗಬೇಕಂತಂದರೆ ಈ ಇಬ್ಬರಲ್ಲೂ ಸ್ವಾಮೀಜಿ ಒಂದು ಆಯಾಮ, ಶ್ರೀಮಾತೆಯವರು ರಾಮಕೃಷ್ಣರ ಸಮನ್ವಯ ಆಗಬೇಕು. ರಾಮಕೃಷ್ಣರು ಅಂದರೆ ಸತ್ಯದ ಮೇಲೆ ಜೀವನ ನಡೆಸಿದರೆ ಮಾತ್ರ ಉಪದೇಶ ಸತ್ಯದಿಂದ ಕೂಡಿರುತ್ತದೆ ಅಥವಾ ಸತ್ಯದಿಂದ ಪರಿಪೂರ್ಣವಾಗ್ತದೆ. ಅದರ ನಮ್ಮ ಟು ನೋ ದಿಸ್ ಟ್ರೂತ್ ವಿಲ್ ಬಿ ದ ಲೈಫ್ ಗೋಲ್ ಆ್ಯಂಡ್ ಏಮ್ ಆ್ಯಂಡ್ ಐಡಿಯಲ್. ಅದು ಈ ಶ್ರೀರಾಮಕೃಷ್ಣರ ಮತ್ತು ಶ್ರೀರಾಮಕೃಷ್ಣರ ಅಥವಾ ರಾಮಕೃಷ್ಣರ ಸಮನ್ವಯ ಆಗುತ್ತೆ. ಅದಕ್ಕೆ ಇಲ್ಲಿ ಜ್ಞಾನಾಂಜನ ವಿಮಲ ನಯನ ವೀಕ್ಷಣೆ ಮೋಹಜಾಯ್ ಅಂತ ಮತ್ತೆ ಸುಮ್ಮನೆ ಆಲೋಚನೆ ಬರ್ತಿರ್ತಲ್ಲ. ಇದಕ್ಕೆ ಪರಮಹಂಸರ ವಾಕ್ಯ ಅವತ್ತು ನಾನು ಯಾವ ರೀತಿ ನಾವು ಅರ್ಥ ಮಾಡ್ಕೊಂಡಿದ್ದು, ಜ್ಞಾನಾಂಜನ ವಿಮಲ ನಯನ ವೀಕ್ಷಣೆ ಮೋಹ ಜಾಯ್. ಜ್ಞಾನ ಅಂಜನದಿಂದ ನಿನ್ನ ಕಣ್ಣುಗಳು ಅಥವಾ ನಿನ್ನ ಕಣ್ಣುಗಳು ಜ್ಞಾನ ಅಂಜನದಿಂದ ಲೇಪಿತವಾಗಿದೆ. ಅಂಥ ಲೇಪಿತವಾದ ಕಣ್ಣುಗಳು ನನ್ನ ಮೇಲೆ ಬಿದ್ದರೆ ನನ್ನ ಮೋಹ ಜಾಯ್ ಹೊರಟು ಹೋಗುತ್ತದೆ. ಜ್ಞಾನಾಂಜನ ವಿಮಲ ನಯನ ವೀಕ್ಷಣೆ ಮೋಹ ಜಾಯ್. ಇದನ್ನು ಈಗ ಇದಕ್ಕೆ ಸೇರಿಸಿ, ಈಗೇನು ವರ್ಣನೆ ಮಾಡಿದ್ನಲ್ಲ ಅದು ಇದಕ್ಕೆ ಸೇರಿಸಿ, ಆವಾಗ ಆ ಅರ್ಥ ಹೇಳಿದ್ದೆ. ಇದಕ್ಕೆ ಇನ್ನೊಂದು ಅರ್ಥ ನಾವು ಸೇರಿಸ್ಕೋಬೇಕು ಅಂತಂದರೆ, ಜ್ಞಾನಾಂಜನ ಯಾವುದು ಆಗ್ಲಿಕ್ಕೆ ಸಾಧ್ಯ, ಜ್ಞಾನ ಎಂಬ ಅಂಜನ ಯಾವುದು ಆಗ್ಲಿಕ್ಕೆ ಸಾಧ್ಯ? ದಿವ್ಯತೆಯರ ಜೀವನ ಮತ್ತು ಉಪದೇಶಗಳೇ ಜ್ಞಾನಾಂಜನ. ಅದನ್ನು ನಾವು ಹಾಕಿಕೊಂಡ ಪಕ್ಷದಲ್ಲಿ ಜಗತ್ತಿನಲ್ಲಿ ನಾವು ಮೋಹಿತರಾಗುವುದಿಲ್ಲ. ನಮ್ಮ ಕಣ್ಣು ಜಗತ್ತನ್ನು ನೋಡಬೇಕಾದ್ರೆ ಮೋಹಗೊಳ್ತೇವೆ. ಮೆನಿ ಫ್ಯಾಕ್ಟರ್ಸ್ ಫಾರ್ ಮೆನಿ ಪೀಪಲ್. ಮಾಯೆಗೆ ತುಂಬ ಕಷ್ಟ ಇಲ್ಲ, ನಮ್ಮ ನೋಡ್ಕೋಬೇಕಂದ್ರೆ ಆ ಶಕ್ತಿಗೆ ತುಂಬ ಏನು ಕಷ್ಟ ಆಗಲ್ಲ. ಒಂದು ಸಲ ಅದಕ್ಕೆ ಪರಮಹಂಸ ಹೇಳ್ತಾರಲ್ಲ, ಕಾಳಿ ಒಂದು ಸಲ ಕಣ್ಣು ಏನು ಹೇಳ್ತೀರಿ ಕಣ್ಣು ಹೊಡೆಯೋದು ಅಂತಾರಲ್ಲ, ಆಕೆ ಹೇಳಿದ್ರೆ ಸ್ವಲ್ಪ ಅನುಭವಿಸುವ ಪರವಾಗಿಲ್ಲ ಹೋಗು ಅಂತ. ಕೆಲವ್ರಿಗೆ ಹೇಳ್ತಾಳಂತೆ ಕಾಳಿ, ಅಂದರೆ ಹೆಚ್ಚಿನ ಜನಕ್ಕೆ ಅಂತ, ಕೆಲವ್ರಿಗೆಲ್ಲ ಸ್ವಲ್ಪ ಅನುಭವಿಸ್ ಪರವಾಗಿಲ್ಲ ಜಗತ್ತಿನಲ್ಲಿ ಏನು ಮಾಡೋಕ್ಕಲ್ಲ ಅಂತ ಅವಳು ಸ್ವಲ್ಪ ಕಣ್ಣು ಹೊಡಿತಾಳಂತೆ ಕಾಳಿ ಜನಕ್ಕೆ. ಎಲ್ಲ ಮೋಹಿತರಾಗ್ಬಿಟ್ರು ಅಷ್ಟೇ, ಅವಳು ಕಣ್ಣು ಹೊಡೆದಿದ್ದಷ್ಟೇ, ಅವಳಿಗೇನು ಹೆಚ್ಚಿಗೆ ಕಷ್ಟ ಇಲ್ಲ. ಅದಕ್ಕೆ ನಾವು ಮೋಹಿತರಾಗದೆ ಈ ಜಗತ್ತಿನಲ್ಲಿ ವ್ಯವಹಾರ ಮಾಡಬೇಕಂದ್ರೆ ಹೇಗೆ? ನಾವು ಜ್ಞಾನದ ಅಂಜನ ಹಾಕೋಬೇಕು. ಜ್ಞಾನದ ಅಂಜನ ಯಾವುದು? ಈ ದಿವ್ಯತೆಯರ ಜೀವನ ಮತ್ತು ಆದರ್ಶ ಅಥವಾ ಉಪದೇಶಗಳೇ ಜ್ಞಾನದ ಅಂಜನ. ಅದು ಹಾಕ್ಕೊಂಡ್ರೆ ನಮ್ಮ ಮೋಹಜಾಯ್ ವೀಕ್ಷಣೆ ಮೋಹಜಾಯ್, ನಮ್ಮ ನೋಟ ಮೋಹಿತರಾಗುವುದಿಲ್ಲ ಅಥವಾ ಮೋಹಿತರಾಗಿ ನಾವು ಈ ಜಗತ್ತಿನಲ್ಲಿ ಇರೋದಿಲ್ಲ. ಯಾಕೆ? ಈ ಅಂಜನ ನಮ್ಮಲ್ಲಿ ಇರೋದ್ರಿಂದ. ಅದಕ್ಕೆ ಮಹಾಪುರುಷ ಮಹಾರಾಜು ಈ ಅವತಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾಕ್ಯ, ಅಂದರೆ 3 ರೀತಿಯಾಗಿದೆ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಜಗತ್ತಿನಲ್ಲಿ ಯಾವ ರೀತಿ 3 ರೀತಿಯಾಗಿ ನಮ್ಗೆ ಪರಿಚಯ ಬರುತ್ತೆ. ಏನು 3 ರೀತಿಯಾಗಿ ಪರಿಚಯ? ಕೆಲವು ಬಂದು ಹೋಗುತ್ತದೆ, ಇನ್ನು ಕೆಲವು ಬರುವುದೂ ಇಲ್ಲ ಹೋಗುವುದೂ ಇಲ್ಲ, ಇನ್ನೊಂದು ಬರುತ್ತದೆ ಹೋಗುವುದಿಲ್ಲ. ಬರುವುದು ಹೋಗುವುದು ಅಂತಂದ್ರೆ ಏನು? ಈ ಜಗತ್ತು ಬಂತು ಹುಟ್ಟಿತು ಅಂದರೆ ಹೋಗಲೇಬೇಕದು. ಸೃಷ್ಟಿ ಆಯಿತು ಅಂದರೆ ಎಂಡ್ ಇರಲೇಬೇಕು, ಹುಟ್ಟಿದೆ ಅಂದರೆ ಸಾಯಲೇಬೇಕು. ಅದರಿಂದ ಈ ಜಗತ್ತು ಬರ್ತಿರುತ್ತೆ ಹೋಗ್ತಾ ಇರುತ್ತೆ. ಪರಬ್ರಹ್ಮ ಬರುವುದೂ ಇಲ್ಲ ಹೋಗುವುದೂ ಇಲ್ಲ, ಶಾಶ್ವತವಾಗಿ ಹಾಗೇ ಇರ್ತದೆ. ಆದರೆ ಇನ್ನೊಂದು 3ನೇ ವಾಕ್ಯ ಬಂದು ಹೇಳಿದ್ರಲ್ಲ, ಬರುತ್ತದೆ ಆದರೆ ಹೋಗುವುದಿಲ್ಲ ಅಂತ. ಈ ಅವತಾರಗಳು ಬರ್ತಾರೆ ಹೋಗೋದಿಲ್ಲ. ಕೃಷ್ಣ ಬಂದ ಅವನ ತತ್ವ ಉಳ್ಕೊಳತ್ತೆ. ಎಲ್ಲಿವರೆಗೂ ಮಾನವರು ಇರ್ತಾರೋ ಅಲ್ಲಿವರೆಗೂ ಕೃಷ್ಣ ತತ್ವ ಉಳಿಲೇಬೇಕು. ಎಲ್ಲಿವರೆಗೂ ಮಾನವರು ಜೀವಿತರಾಗಿರ್ತಾರೋ ಅಲ್ಲಿವರೆಗೂ ರಾಮತತ್ವ ಇದ್ದೇ ಇರುತ್ತೆ. ಎಲ್ಲಿವರೆಗೂ ಪರಮಹಂಸ ತತ್ವ ಇರ್ತಾರೆ, ಮಾನವರು ಎಲ್ಲಿವರೆಗೂ ಸಾಕ್ಷಾತ್ಕಾರವನ್ನು ಪಡೆಯೋದಿಲ್ವೋ ಅಲ್ಲಿವರೆಗೂ ಈ ತತ್ವ ಇರ್ತದೆ. ಬರುತ್ತೆ ಅಂದದ್ದೆಲ್ಲವೂ ಹೋಗೋದಿಲ್ಲ, ಅವತಾರಗಳು ಮಾತ್ರ ಎಕ್ಸೆಪ್ಷನ್. ಬರುತ್ತೆ ಹೋಗುವುದಿಲ್ಲ. ಇದು ವೇದಾಂತ ಇಲ್ಲಿ ಮಾತ್ರ ಸುಮ್ಮನೆ ಹಾಕ್ಬಿಡ್ತದೆ, ಯಾಕಂದರೆ ಶಕ್ತಿ ಪ್ರವೇಶ ಅಲ್ಲ ಅಲ್ಲಿ. ಇಲ್ಲಿ ನೋಡಿ, ಅದಕ್ಕೆ ಈ ವಿಚಾರಗಳು ಪರಮಹಂಸರು ವಚನವೇದದಲ್ಲಿ ಅವರ ಒಂದು ಉಪದೇಶದಲ್ಲಿ ಒಂದು ಮುಖ್ಯ ಸ್ರೋತ, ಒಂದು ಮೂಲವಾದ ವಾಕ್ಯ ಇಲ್ಲಿ ಗಮನಕ್ಕೆ ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೇನೆ. ಪರಮಹಂಸರು ಕೇಶವನ್ನೆಲ್ಲ ಸಾಧಾರಣ ಬ್ರಾಹ್ಮ ಸಮಾಜಕ್ಕೆ ಪರಮಹಂಸ ಹೋಗ್ತಾ ಇದ್ರು. ಕೇಶವಾದಿಗಳೆಲ್ಲ ಯಾವ ರೀತಿ ಅವರ ಉಪಾಸನೆ ಕ್ರಮ ಹೇಗಿತ್ತು? ಪರಬ್ರಹ್ಮ ಅಥವಾ ಭಗವಂತ ಅಂದರೆ ಯಾರು? ಆತ ಸಗುಣ ನಿರಾಕಾರ. ಭಗವಂತನಿಗೆ ಆಕಾರ ಇಲ್ಲ, ಗುಣಗಳಿದೆ. ಗುಣಗಳಿಂದ ಆತನ್ನು ವರ್ಣಿಸಬಹುದು.
ಆದರೆ ಅವನಿಗೆ ಆಕಾರ ಇಲ್ಲ. ಯಾಕಂದರೆ ಅದು ಏನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದವ್ರು ಫಿಲಾಸಫಿ. ಕಟ್ ಆ್ಯಂಡ್ ಪೇಸ್ಟನ್ನು ಕ್ರಿಶ್ಚಿಯಾನಿಟಿಯಿಂದ ಸ್ವಲ್ಪ ತಗೊಳ್ಳೋದು, ಹಿಂದೂ ಧರ್ಮದಲ್ಲಿ ಸ್ವಲ್ಪ ತಗೊಳ್ಳೋದು, ಈ ಅನ್ಯಮತಿಯಲ್ಲಿ ಸ್ವಲ್ಪ ತಗೊಳ್ಳೋದು, ಎಲ್ಲ ಸೇರಿ ಒಂದು ಕಿಚಡಿಯನ್ನು ಮಾಡಿ ಅದು ಬ್ರಾಹ್ಮಣ ತತ್ವ ಸಿದ್ಧಾಂತ. ನಿರಾಕಾರ ಸಗುಣ ಅಂತ ಇವ್ರು ಯಾರಿಗೂ ಅನುಭವ ಆಗಿಲ್ಲ. ಏನು ಹಿಂದೂ ಧರ್ಮದಲ್ಲಿ ಮೂರ್ತಿ ಪೂಜೆ ತಪ್ಪು, ಸರಿ ಇಲ್ಲ, ಅದನ್ನು ಖಂಡಿಸಬೇಕು. ಅದಕ್ಕೊಂದೊಂದು ವ್ಯವಸ್ಥೆ ಮಾಡಿಕೊಂಡ್ರು. ರಾಜಾ ರಾಮಮೋಹನ್ ರಾಯ್ ಪಾಶ್ಚಾತ್ಯದಿಂದ ಇದನ್ನು ಶಿಕ್ಷಣವನ್ನು ಪಡೆದು ಆ ಬುದ್ಧಿ ಪ್ರೇರಿತರಾಗಿ ಅದರ ಅನುಯಾಯಿಗಳೆಲ್ಲ ಕೇಶವ, ವಿಜಯ, ಶಿವಾನಂದ, ಆಮೇಲೆ ಪರಮಹಂಸರು ಎಲ್ಲ ಬದಲಾಯಿತು ಅಂತ ಇಟ್ಕೊಳ್ಳಿ, ಅದು ಪರಮಹಂಸರು ಬರೋವರೆಗೂ. ಆದರೆ ಈ ತತ್ವದಲ್ಲಿ ಅವರ ಮನಸ್ಸನ್ನು ಇಟ್ಟಿದ್ರು. ಪರಮಹಂಸರು ಹೋದಾಗ ಸಾಧಾರಣ ಬ್ರಾಹ್ಮ ಸಮಾಜಕ್ಕೆ ನಿಮ್ಮ ಪ್ರಾರ್ಥನೆಯನ್ನು ಕೇಳಬೇಕು, ಹೇಳಿ ನಿಮ್ಮ ಪ್ರಾರ್ಥನೆ ಅಂದರು. ಪರಮಹಂಸರು ಮೂಲೆಯಲ್ಲಿ ಕೂತಿದ್ದಾರೆ. ಕೇಶವಾದಿಗಳೆಲ್ಲ ಎದ್ದು ನಿಂತು ಏನು ಪ್ರಾರ್ಥನೆ ಮಾಡಿದ್ರು? ಓ ಭಗವಂತ, ನೀನು ಎಷ್ಟು ಕರುಣಾಮಯ. ಯಾಕೆ? ಪರಮಹಂಸ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಪಕ್ಕದಲ್ಲಿ. ಯಾಕೆ ಕರುಣಾಮಯ? ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ್ದೀಯೇ, ನಕ್ಷತ್ರಗಳನ್ನು ಕೊಟ್ಟಿದ್ದೆ, ಚಂದ್ರವನ್ನು ಕೊಟ್ಟಿದ್ದೆ, ನಮಗಾಗಿ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೆ, ಅದಕ್ಕಾಗಿ ಕರುಣಾಮಯ. ಪರಮಹಂಸ ಕೇಳ್ತಾರೆ, ಏನಯ್ಯ ಭಗವಂತ ಕರುಣಾಮಯ ಅನ್ನಕ್ಕೆ ಇದ ವರ್ಣನೆ? ಅಲ್ಲಿ ಇದಕ್ಕೆ ಪಕ್ಕದಲ್ಲಿ ಒಂದು ಮ್ಯಾಗಝೈನ್ ಇತ್ತು, ಎಲ್ಲಿ ದಕ್ಷಿಣೇಶ್ವರದ ಪಕ್ಕದಲ್ಲೇ. ಅಲ್ಲಿ ಕೆಲವು ಸಿಖ್ ಸೈನಿಕರು ಇದ್ರು ಕೂಡ. ಅವರು ಕೂಡ ಏನನ್ನ ಪರಮಾತ್ಮನ ವರ್ಣನೆಯನ್ನು ಮಾಡ್ತಾ ಇದ್ರು. ಯಾಕೆ ವರ್ಣನೆ ಮಾಡ್ತಾ ಇದ್ರು? ಪರಮಾತ್ಮ ಕರುಣಾಮಯ ಅಂತ ವರ್ಣನೆ ಮಾಡ್ತಾರೆ. ಯಾಕೆ ಕರುಣಾಮಯ? ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ನಲ್ಲ ಅಂತ. ಅದಕ್ಕೆ ಪರಮಹಂಸ ಹೇಳಿದ್ದೇನು, ತಂದೆ ತಾಯಿ ಮಕ್ಕಳನ್ನು ನೋಡ್ಕೊಳ್ತಾ ಇದ್ರೆ ಇನ್ಯಾರು ನೋಡ್ಕೊಳ್ಳೋದು? ಈಗ ತಂದೆ ತಾಯಿಗೆ ಮಕ್ಕಳು ಇರ್ತಾರೆ. ಮಕ್ಕಳಿದ್ದ ಮೇಲೆ ತಂದೆ ತಾಯಿಗಳ ಕರ್ತವ್ಯ, ಪರಮಹಂಸ ಕೇಶವನಿಗೆ ಆಗಲಿ ಆ ಸಿಖ್ಖರಿಗೆ ಸೈನಿಕರಾಗಿ ಹೇಳಿದಂಥ ಮಾತು. ಅಲ್ಲಪ್ಪ, ನಿಮ್ಮ ಮಕ್ಕಳನ್ನು ಮೂರನೇವ್ರು ಬಂದು ಜನ ನೋಡ್ಕೊಳ್ತಾರ? ನಿಮ್ಮ ಮಕ್ಕಳನ್ನ ನೀವೇ ನೋಡ್ಕೋಬೇಕಾದ್ರೆ ನಿಮ್ಮ ಕರ್ತವ್ಯ. ಇಲ್ಲ, ನನ್ನ ಮಕ್ಕಳು ನಾನು ನೋಡ್ಕೊಳ್ತಾ ಇದ್ದೀನಿ, ಎಷ್ಟು ಪ್ರೀತಿ ಅಂದರೆ ನಿನ್ನ ಕರ್ತವ್ಯ. ಪ್ರೀತಿ ಅಂತ ಹೇಳ್ಬಿಡಕ್ಕೆ, ಪ್ರೀತಿಯಿಂದ ಕರ್ತವ್ಯ ಮಾಡ್ತಿರೋದು. ಆದ್ದರಿಂದ ಯು ಕೆನಾಟ್ ಸೇ ಅಯ್ಯೋ ನಾನು ನಮ್ಮ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದೀವಿ, ಇಲ್ಲ ಮಾಡಲೇಬೇಕಪ್ಪ ಅಂತ ಪರಮಹಂಸ ಈ ಉದಾಹರಣೆಯನ್ನು ಕೊಡ್ತಾರೆ. ಅದಕ್ಕೆ ಈ ಜಗತ್ತನ್ನು ವರ್ಣನೆಯನ್ನು ಮಾಡಿ ಪರಮಾತ್ಮ ಕರುಣಾಮಯ ಅಂತ ಯಾಕೆ ಹೇಳಬಾರ್ದು? ಯಾಕೆ ಹೇಳಬಾರ್ದು ಅಂತಂದರೆ, ಬಹುಶಃ ಸುಮ್ಮನೆ ಸಾಧಾರಣವಾದ ಉದಾಹರಣೆಯನ್ನು ಕೊಡ್ತೀನಿ, ಅಪಾರ್ಥ ಮಾಡ್ಕೋಬೇಡಿ. ಕಂಡದ್ದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಲ್ಲವೂ ನೋಡಿದೀವಲ್ಲ ಕೆಲವು ವರ್ಷಗಳು, ಸೇರಕ್ಕಿಂತ ಮುಂಚೆ, ಸನ್ಯಾಸಿ ಆಗಕ್ಕಿಂತ ಮುಂಚೆ. ಈಗ ಒಬ್ಬ ಪತ್ನಿಗೆ ಒಂದು ಪ್ರಶ್ನೆ ಹಾಕೋಣ, ನಿಮ್ಮ ಪತಿ ಯಾಕೆ ಪ್ರಿಯನು? ಆಕೆ ಹೇಳೋದಾದರೆ, ನಮ್ಮ ಪತಿ ಪ್ರತಿ ತಿಂಗಳು ಒಂದು ಒಳ್ಳೆ ಚಿನ್ನದ ಆಭರಣವನ್ನು ತಂದು ಕೊಡುತ್ತಾನೆ, ಆದ್ದರಿಂದ ಪ್ರಿಯ ಅಂದರೆ ಮೂರ್ಖ ಅಂತ ಭಾವಿಸ್ತಿರೋ ಇಲ್ವೋ? ಐ ಆಮ್ ಲವಿಂಗ್ ಮೈ ಹಸ್ಬೆಂಡ್ ಬಿಕಾಸ್ ಆಫ್ ಹಿಮ್, ನಾಟ್ ಬಿಕಾಸ್ ಆಫ್ ದ ಥಿಂಗ್ಸ್ ದಟ್ ಹಿ ಬ್ರಿಂಗ್ಸ್ ಟು ಮೀ. ಅದು ಬಹಳ ಕೆಳಮಟ್ಟದ ಪ್ರೇಮ ಅಂತ ಇಟ್ಕೊಳ್ಳಿ. ಅಂಥವ್ರು ಇದ್ದಾರೆ. ಅದಕ್ಕೆ ಪ್ರೀತಿ ಪ್ರೇಮ ಅಂತ ಪದ ಉಪಯೋಗಿಸಬಾರ್ದು. ಮೆಟೀರಿಯಲ್ ಗೈನ್ ಬಿಸ್ನೆಸ್ ಅಂತ ಹೇಳಬೇಕಾಗ್ತದೆ. ಆದ್ದರಿಂದ ಒಂದು ಮಗು ತಾಯಿ ಯಾಕೆ ಪ್ರೀತಿ ಪಾತ್ರಳು ಅಂತ ಮಗು ಕೇಳಿದ್ರೆ, ನಮ್ಮ ಭಾಳ ರುಚಿಕರವಾದ ಆಹಾರ ಮಾಡ್ತಾಳೆ ಅಂತ ಪ್ರೀತಿಯನ್ನು ಬೆಳೆಸುತ್ತಾ? ವಸ್ತುವಿಗಾಗಿ ಪ್ರೇಮವನ್ನು ಬೆಳೆಸೋದಿಲ್ಲ. ಅವನು ನನ್ನ ಅಂತರದ ಅಂತರ, ನನ್ನ ಪ್ರಿಯತಮನ ಪ್ರಿಯತಮ, ಆದ್ದರಿಂದ ಪ್ರೀತಿಸ್ತಾ ಇದ್ದೇನೆ ನಾನು ಭಗವಂತನನ್ನ. ಹಿ ಇಸ್ ದ ಮೋಸ್ಟ್ ಡಿಯರೆಸ್ಟ್ ಅಂಡ್ ನಿಯರೆಸ್ಟ್. ವಿತೌಟ್ ದಟ್ ಐ ಕೆನಾಟ್ ಲವ್. ವೈ? ಬಿಕಾಸ್ ಹಿ ಇಸ್ ದ ಡಿಯರೆಸ್ಟ್ ಅಂಡ್ ನಿಯರೆಸ್ಟ್. ನನ್ನ ಬಹಳ ಆತ್ಮೀಯ, ನನ್ನ ಅಂತರದ ಅಂತರ, ನನ್ನ ಪ್ರೀತಿ ಪಾತ್ರನು, ಅದು ಪ್ರಿಯತಮನು ಅವನೇ. ಆದ್ದರಿಂದ ಅದು ಅಲ್ಲಲ್ಲಿದೆ ಅಂತ ಭಾವಿಸಿ ಎಲ್ಲ ಕಡೆ ಪ್ರೀತಿ ಹಾಕ್ತಾ ಇದ್ದೀನಿ, ಎಲ್ಲ ಕಡೆ ಸುಸ್ತಾದ್ಮೇಲೆ ಕೊನೆಗೆ ಇಲ್ಲಿ ಹಾಕ್ತೇನೆ. ಅದಕ್ಕೆ ದೇರ್ ಅರೋಸ್ ದ ಟೂ ಮೈಂಡ್ ಇನ್ ದ ಬಿಗಿನಿಂಗ್ ಆಫ್ ದ ಹಿಸ್ಟ್ರಿ. ಒನ್ ವಾಸ್ ದ ಗ್ರೀಕ್ ಮೈಂಡ್ ಅಂಡ್ ಅನ್ ವಾಸ್ ದ ಇಂಡಿಯನ್ ಅಥವಾ ಈಸ್ಟರ್ನ್ ಮೈಂಡ್. ಗ್ರೀಕ್ ಮೈಂಡ್ ಏನ್ ಮಾಡ್ತು? ಇಟ್ ಸಾಟ್ ಆಫ್ಟರ್ ಹ್ಯಾಪಿನೆಸ್ ಔಟ್ಸೈಡ್ ದ ವರ್ಲ್ಡ್. ಆಲ್ ದ ಆಬ್ಜೆಕ್ಟಿವ್ ಸೈನ್ಸ್ ಕೇಮ್ ಔಟ್ ಅಂಡ್ ದ ಇಂಡಿಯನ್ ಮೈಂಡ್ ವೆಂಟ್ ಇನ್ಸೈಡ್ ಥ್ರೂ ವಿಚ್ ದ ಸ್ಪಿರಿಚುವಲ್ ಸೈನ್ಸ್ ಕೇಮ್ ಔಟ್. ದ ಕಾನ್ಫ್ಲುಯೆನ್ಸ್ ಇಸ್ ಸ್ವಾಮಿ ವಿವೇಕಾನಂದ. ಆದ್ದರಿಂದಲೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಪರಮಹಂಸರು, ಭಗವಂತನ ಪ್ರೀತಿಸಬೇಕಾದ್ರೆ ಏನು ವಸ್ತು ಇಟ್ಕೋಬೇಕು? ನನ್ನ ಅಂತರದ ಆಂತರ್ಯದ ಪ್ರಿಯತಮ ಆತ, ನನ್ನ ಹತ್ತಿರಕ್ಕೂ ಹತ್ತಿರ. ಇದಕ್ಕೆ ಉದಾಹರಣೆ, ನಿತ್ಯದ ಉದಾಹರಣೆ ಯಾವುದಪ್ಪ ನೋಡಿ? ಶ್ರೀರಾಮಕೃಷ್ಣ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಾವುದು? ಒಂದು ದೋಣಿ ಹೋಗ್ತಾ ಇದೆ ಸಮುದ್ರದಲ್ಲಿ. ಇದಕ್ಕೆ ಎಷ್ಟೆಲ್ಲ ಅರ್ಥ ಇದೆ ಗೊತ್ತಾ? ನೀವು ಉಪನಿಷತ್ತು ಶಾಸ್ತ್ರ ಎಲ್ಲ ಓದ್ತಾ ಇದ್ದಂಗೆ ಪರಮಹಂಸರು ಎಷ್ಟು ಸರಳವಾಗಿ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಓದ್ತಾ ಇದ್ರೆ ಹಾಗೆ ಉದಾಹರಣೆಯನ್ನು ಸಾಕು ಅಂತ ಇಟ್ಕೊಳ್ಳಿ. ಒಂದು ಹಡಗು ಹೋಗ್ತಾ ಇದೆ, ಹಡಗು ಆದರೂ ಸರಿ, ದೋಣಿ ಆದರೂ ಸರಿ, ಸಮುದ್ರದಲ್ಲಿ. ಅದರ ಮೇಲೆ ಆ ಒಂದು ಧ್ವಜಸ್ತಂಭ ಅಂತ ಮಾಸ್ಟ್ ಮೇಲ್ಗಡೆ ಒಂದು ಪಕ್ಷಿ ಕೂತಿದೆ. ಪರಮಹಂಸರು ಏನು ಹೇಳ್ತಾರೆ? ಓ
ಉತ್ತರ ದಿಕ್ಕಕ್ಕೆ ಹಾರಿ ಹೋಯಿತು, ನೆಲೆ ಸಿಗ್ಬೋದು, ಸಿಕ್ಕಲಿಲ್ಲ, ಪುನಃ ಬಂದು ಅದರ ಮೇಲೆ ಕೂರ್ತು ಧ್ವಜಸ್ತಂಭದ ಮೇಲೆ. ಪೂರ್ವ ದಿಕ್ಕಿಗೆ ಹೋಯಿತು, ಸಿಕ್ಕಲಿಲ್ಲ, ನೆಲೆ ವಾಪಸ್ ಬಂತು. ದಕ್ಷಿಣ ದಿಕ್ಕ, ಪೂರ್ವ, ಉತ್ತರ, ದಕ್ಷಿಣ 4 ದಿಕ್ಕಿಗೆ ಹೋಗಿ ಎಲ್ಲೂ ಕಾಣದೆ ಕೊನೆಗೆ ಅಲ್ಲಿ ಬಂದು ನೆಲೆ ನಿಲ್ತು. ಯಾಕೆ ಬೆಂಗಾಲ್ನಲ್ಲಿ ಆಗಿದೆ, ಪಾಕಿತು ಈ ಟಿಕ್ ಬೋಷೆ ತಾಕ್ ರಾಮಕೃಷ್ಣ ಮಾಸ್ತುಲೇ ಅಂತ ಬೆಂಗಾಲ್ನಲ್ಲಿ ಹಾಡಿದೆ. ಪಾಕಿತು ಈ ಟಿಕ್ ಬೋಷೆ ತಾಕ್ ರೇ ರಾಮಕೃಷ್ಣ ಮಾಸ್ತುಲೇ ಅಂದರೆ ರಾಮಕೃಷ್ಣ ಎಂಬ ಆ ಒಂದು ಧ್ವಜಸ್ತಂಭದ ಮೇಲೆ ಸುಮ್ಮನೆ ಕೂರು ಓ ಪಕ್ಷಿ, ಪಾಕಿ ಅಂದರೆ ಬೆಂಗಾಲ್ನಲ್ಲಿ ಪಕ್ಷಿ ಅಂತ. ಪಾಕಿತು ಈ ಟಿಕ್ ಬೋಷೆ ತಾಕ್, ಸುಮ್ಮನೆ ಕೂತ್ಕೋ, ರಾಮಕೃಷ್ಣ ನಾಮವನ್ನು ಹೇಳ್ಕೊಂಡು ಆ ಹಡಗ ಮೇಲೆ ಕೂತ್ಕೋ, ಮಾಯಾ ಸಂಸಾರ ಆತ ದಾಟಿಸ್ತಾ, ನೀ ಯಾಕೆ ತಲೆ ಕೆಡಿಸ್ಕೊಂತಿ ಅಂತ ಅರ್ಥ ಅದು. ಆದ್ದರಿಂದ ಇಲ್ಲಿ ಪರಮಹಂಸರು ಆ ಉದಾಹರಣೆಯನ್ನು ಕೊಡ್ತಾರೆ, ಆ ಮಾಸ್ತುಲದ ಮೇಲೆ ಕೂತ್ಕೋ ಅಂತ. ನಾವು ಪ್ರತಿ ದಿವಸ ಎಲ್ಲಿ ಕೂರ್ತೇವೆ ಹೇಳಿ? ಇಡೀ ದಿವಸ ಸುಸ್ತಾಯ್ತು ಅಂದರೆ ಕೊನೆಗೆ ಏನು ಮಾಡಬೇಕು? ನಿದ್ದೆ. ಆ ನಿದ್ದೆನಲ್ಲಿ ಸುಷುಪ್ತಿಗೆ ಹೋದಾಗ ಈ ಮನಸ್ಸು ಆತ್ಮದೊಂದಿಗೆ ಸಂಬಂಧವನ್ನು ಪಡೆದು ಶಾಂತಿಯನ್ನು ಪಡೆಯುತ್ತೆ. ನಿದ್ದೆ ಬರದೇ ಇದ್ರೆ ನಾವು ಸ್ಲೀಪಿಂಗ್ ಪಿಲ್ಸ್ ಆದರೂ ತಗೊಂಡು ಮಲ್ಕೋಬೇಕು. ಪ್ರತಿ ದಿವಸ ನಾನು ಒಳಗಡೆನೆ ಹೋಗಿ ಆನಂದವನ್ನು ಪಡೆಯಬೇಕಿನ್ನ ಹೊರಗಡೆ ಯಾವತ್ತೂ ಆನಂದ ಇಲ್ಲ. ಯಾಕೆ? ದಿಸ್ ಇಸ್ ದ ನಿಯರೆಸ್ಟ್ ಆ್ಯಂಡ್ ದ ಡಿಯರೆಸ್ಟ್. ಅದಕ್ಕಾಗಿ ಪ್ರೀತಿಸಬೇಕೇ ವಿನಃ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ನಮ್ಮನ್ನೆಲ್ಲ ಇಷ್ಟು ನೋಡ್ಕೊಳ್ತಾ ಇದ್ದಾನೆ ಅಂದರೆ ಅದು ಪರಮಾತ್ಮನ ಕರ್ತವ್ಯ. ಅವನು ನಮ್ಮನ್ನು ಇಲ್ಲಿ ಕರ್ಕೊಂಬಂದಿದ್ದಕ್ಕೆ ನಮ್ಮ ನೋಡ್ಕೊಳ್ಳೋ ಜವಾಬ್ದಾರಿ ಅವಂದು. ಆದ್ದರಿಂದ ನಾವು ಯಾಕೆ ಪ್ರೀತಿಸಬೇಕು? ಪರಮಾತ್ಮ ನಮಗೆ ಬಹಳ ಪ್ರೀತಿ ಪಾತ್ರದವನು. ಆದ್ದರಿಂದ ಇಡೀ ಶ್ರೀರಾಮಕೃಷ್ಣ ಜೀವನದಲ್ಲಿ ನಮಗೆ ಒಂದು ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಾರೆ ಒಂದು ಮಾತನ್ನು, ಪರಮಹಂಸರ ಜೀವನದಲ್ಲಿ ಎಂದಿಗೂ ನಾನು ಶ್ರೀರಾಮಕೃಷ್ಣ ಪರಮಹಂಸರನ್ನ ನಿರಾನಂದನಾಗಿ ಕಂಡದ್ದೇ ಇಲ್ಲ. ನಾನು ಪರಮಹಂಸರ ಹತ್ರ ಎಷ್ಟು ವರ್ಷ ಜೀವನವನ್ನು ನಡೆಸಿದ್ನೋ ಅಷ್ಟು ವರ್ಷವೂ ಕೂಡ ಶ್ರೀರಾಮಕೃಷ್ಣ ಯಾವತ್ತೂ ನಿರಾನಂದನಾಗಿ ಕಾಣಲೇ ಇಲ್ಲ. ಅವನ ಮುಖ ಯಾವಾಗಲೂ ಆನಂದದಾಯಕವಾಗಿತ್ತಂತೆ. ಮುಖ ಪ್ರಫುಲ್ಲವಾಗಿ, ಯು ಜಸ್ಟ್ ಇಮ್ಯಾಜಿನ್, ಯಾವಾಗಲೂ ಆನಂದದಾಯಕನಾಗಿ ಮುಖ, ಅವನು ಯಾವಾಗಲೂ ಆನಂದದಲ್ಲಿ ತೇಲ್ತಿರ್ತಾನೆ. ಈ ಸಾಧಾರಣವಾದ ಆನಂದ, ವಸ್ತು ಆನಂದ ಅಲ್ಲ, ಅದು ನಿತ್ಯಾನಂದ, ಅಲ್ಲಿಂದ ಕರ್ಕೊಂಬಂದಿದ್ದದು. ಆ ಆನಂದದಲ್ಲಿ ಯಾವಾಗಲೂ ತೇಲ್ತಾ ಇದ್ದಂತೆ ಪರಮಹಂಸರು. ಬಹುವಚನ ಮಾಡ್ಕೊಂಬಿಡಿಯಪ್ಪ. ಆದ್ರಿಂದ ಒಮ್ಮೆ ಮಾತ್ರ ಶ್ರೀಮಾತೆ ಶಾರದಾದೇವಿಯವರು ದಕ್ಷಿಣೇಶ್ವರದಲ್ಲಿ ಪರಮಹಂಸರ ನಹಬತ್ ಖಾನೆಯಿಂದ ಊಟಕ್ಕೋ ಏನೋ ತೆಗೆದುಕೊಂಡು ಹೋದರು. ಶ್ರೀರಾಮಕೃಷ್ಣ ತಮ್ಮ ಕೋಣೆಯಲ್ಲಿ ಕೂತಿದ್ದಾರೆ. ಶ್ರೀಮಾತೆಯವರು ಒಳಗಡೆ ಪ್ರವೇಶ ಮಾಡ್ತಾರೆ. ಮುಖ ಅವತ್ತಿನ ದಿವಸ ಮಾತ್ರ ಸಪ್ಪೆಯಾಗಿದೆ, ವೆರಿ ಸ್ಯಾಡ್ ಫೇಸ್. ಶ್ರೀಮಾತೆಯವ್ರಿಗೆ ನೋಡ್ಕೊಂಡು ತಡ್ಕೊಳಕ್ಕಾಗ್ಲಿಲ್ವಂತೆ ಶ್ರೀಮಾತೆಯವ್ರಿಗೆ. ಅವಾಗ ಜೋರ ಕಿಟಾರ್ ಅಂತ ಕೂಗ್ಬಿಟ್ರಂತೆ ಮಾತೆಯವರು. ಯಾಕೆ? ಪರಮಹಂಸ ಮುಖ ಸಪ್ಪೆ ಆಗಿಬಿಟ್ಟಿದೆ, ಯಾವತ್ತೂ ನೋಡಿಲ್ಲ ನಾನು. ಆದರೆ ಮಾತೆಯವರು ಪರಮಹಂಸ ಯಾಕೆ ಹೀಗಿದ್ದಾರೆ? ಜೋರ ಕೂಗ್ಬಿಡ್ತಾರೆ. ಪರಮಹಂಸರಿಗೆ ಎಚ್ಚರ ಆಗುತ್ತೆ. ಅವ್ರಿಗೆ ಯಾವುದೋ ಒಂದು ಭಾವದಲ್ಲಿ ಮುಖ ಸಪ್ಪೆ ಆಗಿದೆ, ಎಚ್ಚರ ಆಗಿಬಿಡುತ್ತೆ. ಅವಾಗ ಕೇಳ್ತಾರೆ, ಯಾಕೆ ಕೂಗಿದೆ? ಇಲ್ಲ, ನೀವು ಯಾಕೆ ಮುಖ ಸಪ್ಪೆ ಆಗಿದೆ? ನೀವು ಯಾವತ್ತೂ ಆನಂದ ಭರಿತರಾಗಿದ್ದವರು, ಇವತ್ತು ಯಾಕೆ ಹೀಗಿದೆ? ಇಲ್ಲ, ಇಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಬ್ಬನ ಆಧ್ಯಾತ್ಮಿಕ ಅವಸ್ಥೆ, ಸ್ಟೇಟ್ಸ್, ಅದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ದೀನಿ. ಕೆಲವರು ಇನ್ನೂ ತುಂಬ ಕೆಳಗಡೆ ಇದ್ದಾರೆ, ಅವ್ರು ನೋಡಿ ನನಗೆ ದುಃಖ ಉಂಟಾಗ್ತಾ ಇದೆ. ಅವ್ರ ಒಳಗಡೆ ಆನಂದ ಆಗಿದೆ, ನಮಗಾಗಿ ಅವನು ಸ್ವಲ್ಪ ದುಃಖವನ್ನು ಪಡ್ತಿದ್ದಾನಷ್ಟೇ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಅವನು ಯಾವಾಗಲೂ ಆನಂದಮಯ ಪುರುಷ. ನಮ್ಮಲ್ಲಿ ಕೆಲವು ಹಿರಿಯ ಸನ್ಯಾಸಿಗಳು ಹೇಳೋರು, ಈಗ ಈ ನಮ್ಮ ಪರಮಹಂಸರ ಛಾಯಾಚಿತ್ರ ಇದೆಯಲ್ಲ, ಕೆಲವರು ಇಷ್ಟ ದೈವಾಗ ಸ್ವೀಕರಿಸಿ ಧ್ಯಾನ ಪೂಜೆ ಮಂತ್ರವನ್ನೆಲ್ಲ ಜಪ ಮಾಡ್ತಾರಲ್ಲ, ಅದರಲ್ಲಿ ನಗುಮುಖ ಅಷ್ಟೊಂದು ಕಾಣೋದಿಲ್ಲ. ಈಗ ಎಷ್ಟೋ ಫೋಟೋ ಬರ್ತಾ ಅದು ಮೂಲ ಮುಖ ಸಿಕ್ಕೋದಿಲ್ಲ. ಇನ್ಕ್ಲೂಡಿಂಗ್ ಅಶೋಕಾಂಜಿ ಕೂಡ ಈ ಮಾತನ್ನು ಹೇಳ್ತಾರೆ ಅವ್ರ ಲೆಕ್ಚರ್ಸಲ್ಲಿ. ಅವರು ಆ ಸಮಾಧಿ ಭಂಗಿ ಇದೆಯಲ್ಲ, ಹೀಗೆ ನಿಂತಿರೋದು, ಅದರಲ್ಲಿ ಪರಮಹಂಸರ ಮುಖ ಸಮಾಧಿಯಲ್ಲಿ ನಗುಮುಖ, ಭಾವ ಸಮಾಧಿಯಲ್ಲಿ ಆನಂದದಿಂದ ಇರುವಂಥ ಮುಖ ನಿಜವಾಗ್ಲೂ ಕಾಣ್ತದಂಥದ್ದು. ಅವ್ರು ಯಾವಾಗಲೂ ಧ್ಯಾನ ಮಾಡ್ಬೇಕಾದ್ರೆ ಅಶೋಕಾಂಜಿ ಹೇಳ್ತಾರೆ, ಐ ಆಲ್ವೇಸ್ ಮೆಡಿಟೇಟ್ ಆನ್ ದಟ್ ಫೇಸ್ ಆಫ್ ಶ್ರೀರಾಮಕೃಷ್ಣ. ಯಾಕೆ? ಆನಂದಮಯದ ಪುರುಷ. ಯಾಕೆ? ಹಿ ಈಸ್ ದ ಮೋಸ್ಟ್ ನಿಯರೆಸ್ಟ್ ಆ್ಯಂಡ್ ಡಿಯರೆಸ್ಟ್. ಅದು ಮುಖ್ಯ ಸೋತಾದು. ಆದ್ದರಿಂದ ಇಲ್ಲಿ ಈ ಒಂದು ಪರಮಹಂಸರ ಅವತಾರ ತತ್ವದಲ್ಲಿ ಇದು ಒಂದು ಬಹಳ ಮುಖ್ಯವಾದ, ಎಷ್ಟೋ ಸಲ ಪರಮಹಂಸ ಮಧ್ಯೆ ಅಲ್ಲೆಲ್ಲ ಹೇಳ್ತಾ ಇರ್ತಾರೆ. ಅದರಿಂದ ಈ ಒಂದು ವಿಚಾರ ಮೊದಲು ಎಲ್ಲಿ ಶುರು ಮಾಡಿದ್ದು, ಅವತಾರಕ್ಕೆ ರಾಮಕೃಷ್ಣನ ಸಮನ್ವಯ. ಎರಡನೇದು, ಈ ಆನಂದಮಯ ಪುರುಷನನ್ನು ನಮ್ಮ ಆಂತರ್ಯದಲ್ಲಿ ಹಿ ಈಸ್ ದ ನಿಯರೆಸ್ಟ್ ಆ್ಯಂಡ್ ಡಿಯರೆಸ್ಟ್. ಇದು ಎರಡು ಮುಖ್ಯ ಅಂಶ. ಈಗ ನಾನು
ಪ್ರವೇಶ ಮಾಡ್ತಾನೆ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದ ಇದಕ್ಕೆ ದಿವ್ಯ ಭಾವಕ್ಕೆ ಹೋಗೋಕ್ಕಿಂತ ಮುಂಚೆ. ಅದಕ್ಕೆ ನಾನು ಅವತ್ತೇ ಹೇಳಿದೆ, ಇದು ಒಂದು ದೃಷ್ಟಿ, ಏನು ವೇದಾಂತ ದೃಷ್ಟಿಯಿಂದ ಈ ಒಂದು ಗ್ರಂಥವನ್ನು ಅಧ್ಯಯನ, ಶಾರದಾಂಜಿಗೆ ಎಷ್ಟು ನಮಸ್ಕಾರಗಳು ಹಾಕಿದ್ರು ಅಷ್ಟು ಸಾಲದು. ಬಹುಶಃ ಹೇಳಿದ್ನಲ್ಲ, ಈ ಗುರುಭಾವೇ ಶ್ರೀರಾಮಕೃಷ್ಣ ಅಂತ್ಯಭಾಗ, ಉತ್ತರಾರ್ಧದಲ್ಲಿ ಅಂತ್ಯಭಾಗದಲ್ಲಿ ಅಲ್ಲಿ ಅವತಾರದ ಮನಸ್ಸಿನ ಬಗ್ಗೆ ಇಡೀ ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ. ಇದು ಪರಿಚಯ ರಾಮನಲ್ಲೂ ಬರಲ್ಲ, ಕೃಷ್ಣ ಅವತಾರದಲ್ಲೂ ಬರಲ್ಲ. ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡಕ್ಕೆ ಹೋಗಲಿಲ್ಲ, ಮನಸ್ಸಿನ ವರ್ಣನೆ ಮಾಡಕ್ಕೆ ಹೋಗಲಿಲ್ಲ, ಗುಣಗಳ ವರ್ಣನೆ ಮಾಡಿದ್ದಾರೆ. ಕೃಷ್ಣನ ಲೀಲೆಯ ವರ್ಣನೆ, ಭಾಗವತ ಆಗಿರ್ಬೋದು, ವಿಷ್ಣು ಪುರಾಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಕೃಷ್ಣನ ಲೀಲೆಗಳ ಅನುಭವ ಬರ್ತದೆ, ಅದರ ಮೇಲೆ ನಾವು ಎಳ್ಕೋಬೇಕಾಗ್ತದೆ. ರಾಮನಲ್ಲಿ ಗುಣಗಳ ವರ್ಣನೆ ಘಟನೆಗಳ ಮೂಲಕ. ಇಲ್ಲಿ ಆಶ್ಚರ್ಯ, ಬಹುಶಃ ಶಾರದಾಂಜಿ ಸ್ವಾಮೀಜಿ ಏನು ಮಾಡಿದ್ದಾರೆ, ಈಸ್ ಎ ಗ್ರೇಟ್ ಋಷಿ, ಬ್ರಹ್ಮಜ್ಞಾನಿ, ಏನು ಮಾಡಿದ್ದಾರೆ, ಅವತಾರದ ಮನಸ್ಸಿನ ಪರಿಚಯವನ್ನು ಮಾಡಿಕೊಟ್ಟು ನಿಧಾನಕ್ಕೆ ಓದಬೇಕು, ತುಂಬ ನಿಧಾನಕ್ಕೆ ಓದಬೇಕು, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಆಮೇಲೆ ನಮಗೆ ನಾನು ಹೇಳಿದ್ನಲ್ಲ, ಓದೋ ಅಭ್ಯಾಸ ಇಲ್ಲ ಅಂತಂದರೆ ನಿದ್ದೆ ಖಂಡಿತ ಬರ್ತದೆ. ಮನಸ್ಸಿನ ಪರಿಚಯವನ್ನು ಮಾಡಿಕೊಡ್ತಾರೆ ಶಾರದಾಂಜಿ ನಿಧಾನಕ್ಕೆ. ಅಂತ್ಯಭಾಗ ಇದರಲ್ಲಿ ಗುರುಭಾವ ಉತ್ತರಾರ್ಧದಲ್ಲಿ ಕೊನೆಯ ಭಾಗದಲ್ಲಿ ಕನ್ಕ್ಲೂಷನ್, ಅದಾದಮೇಲೆ ಈ ಹ್ಯೂಮನ್ ಆಸ್ಪೆಕ್ಟ್ ಆಫ್ ಶ್ರೀರಾಮಕೃಷ್ಣ, ಆಮೇಲೆ 9 ದಿವಸದ ಉತ್ಸವದ ಪರಿಚಯ, ಆಮೇಲೆ ಗೋಪಾಲ್ಯರ ಮಾ ಬರ್ತಾಳೆ, ಆಮೇಲೆ ದಿವ್ಯಭಾವ ಪ್ರಾರಂಭ ಆಗುತ್ತೆ ಗ್ರೇಟ್ ಮಾಸ್ಟರಲ್ಲಿ. ಅದು ನಮಗೆ ಪರಿಚಯ. ಅದಕ್ಕೆ ಯಾಕೆ ಹೇಳಿದೆ, ಶಾರದಾಂಜಿ ಸ್ವಾಮೀಜಿಯನ್ನು ನಮಗೇನೋ ಸಿಕ್ಕದೇ ಇದ್ದಿದ್ರೆ ಇದು ಯಾವುದು ನಮ್ಗೆ ಅರ್ಥವೇ ಆಗ್ತಿರಲಿಲ್ಲ. ಯಾಕಂದ್ರೆ ಪರಮಹಂಸ ನಾವು ನೋಡಿಲ್ಲ, ಯಾವುದೋ ಒಂದೆರಡು ಘಟನೆ ಮೇಲೆ ಇಡೀ ಜೀವನವನ್ನು ನಾವು ನಿರೂಪಣೆಯನ್ನು ಮಾಡಬೇಕಾಗಿತ್ತು. ಸೊ ನಮ್ಮ ಅದೃಷ್ಟ, ಶಾರದಾಂಜಿ ಸ್ವಾಮೀಜಿಯನ್ನು ಅದ್ಭುತವಾಗಿ ಬರೆದಿದ್ದಾರೆ, ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಪ್ರವೇಶ ಏನು, ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ, ಎಲ್ಲ ವೇದಾಂತದ ಗ್ರಂಥಗಳಿಗೆ ಇದು ಮೂಲ. ಇದು ಒಂದು ಭಾಗ ಮಾತ್ರ. ದಿಸ್ ಇಸ್ ಒನ್ ಆಸ್ಪೆಕ್ಟ್ ಆಫ್ ರೀಡಿಂಗ್ ಎನಿ ಗ್ರಂಥ. ಅದೇ ಇದು ನಮ್ಮ ವಿ ಕ್ಯಾನ್ ಈವನ್ ಅಡಾಪ್ಟ್ ದಿಸ್ ಟು ಫಿಸಿಕಲ್ ಸೈನ್ಸಸ್ ಆಫ್ ಕೆಮಿಸ್ಟ್ರಿ. ಯಾರು ಅಧಿಕಾರಿ, ನನಗೆ ಫಿಸಿಕ್ಸ್ ಬಗ್ಗೆ ನನಗೆ ಅಥವಾ ಕೆಮಿಸ್ಟ್ರಿ ಬಗ್ಗೆ, ಅದಕ್ಕೆ ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳ್ತಾರೆ, ಎಸ್ಪೆಷಲಿ ಎಕ್ಸಾಮ್ ಟೈಮ್ನಲ್ಲೇ ಆಶ್ರಮಕ್ಕೆ ಸ್ವಾಮಿಗಳು ನೋಡ್ಕೊಂಡು ಬರ್ತಾರೆ. ಧ್ಯಾನ ಟೆಕ್ನಿಕ್ ಏನಾದ್ರು ಹೇಳ್ಕೊಟ್ರೆ ಐ ಕ್ಯಾನ್ ಗೈನ್ ಕಾನ್ಸಂಟ್ರೇಷನ್ ಇನ್ 1 day, ಟುಮಾರೋ ಐ ಕ್ಯಾನ್ ಗೆಟ್ 100 out of 100. ನಮಗೆ ಬರಲಿಲ್ಲ ಅಂತಂದರೆ ನಮ್ಗೆ ಓದಕ್ಕೆ ಆಸಕ್ತಿ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಅಂದರೆ ಓದಕ್ಕೆ ಆಸಕ್ತಿ ಇರಲಿಲ್ಲ ಅಂದರೆ ರ್ಯಾಂಕ್ ಬಂದಿದ್ದೀವಿ, ಅದು ಬೇರೆ ಪ್ರಶ್ನೆ. ಆದರೆ ಈ ಥರ ಹಗುಲ ರಾತ್ರಿ ಪುಸ್ತಕ ಖಂಡಿತ ಹಿಡಿಲಿಲ್ಲ, ಅದೃಷ್ಟವಶಾತ್ ಸದ್ಯ. ಯಾಕೆ ಕೇಳ್ತಾರೆ, ಏನಾದರೂ ಒಂದು ಧ್ಯಾನ ಮಾಡಿ ನಮ್ಗೆ ಏನಾದ್ರು ಒಂದು ಅವಕಾಶ ಸಿಕ್ಕಿದ್ರೆ ಅಂತ ಕೇಳ್ತಾರೆ. ಅದಕ್ಕೆ ನಾನು ಕೇಳೋದು, ಡೂ ಯು ಲವ್ ದ ಸಬ್ಜೆಕ್ಟ್ ದಟ್ ಯು ಆರ್ ಗೋಯಿಂಗ್ ಟು ರೀಡ್? ಫಿಸಿಕ್ಸು ಅರ್ಥ ಆಗ್ತಾ ಇಲ್ಲ, ವಿತೌಟ್ ಲವಿಂಗ್ ದಟ್ ಸಬ್ಜೆಕ್ಟ್ ಯು ಕೆನಾಟ್ ಗೈನ್ ನಾಲೆಜ್ ಆಫ್ ದಟ್ ಸಬ್ಜೆಕ್ಟ್. ಪ್ರೀತ್ಸಪ್ಪ, ಯು ಲವ್ ದ ಫಿಸಿಕ್ಸ್. ಇಫ್ ಯು ವಾಂಟ್ ಟು ಬಿ ಎ ಫಿಸಿಷಿಯನ್ ಅಥವಾ ಆಸ್ಟ್ರೋಫಿಸಿಕ್ಸಿಯನ್ ಆಗ್ತೀಯೋ, ಈ ಆಸ್ಟ್ರಾನಮಿ ಓದ್ತೀಯೋ, ಅಥವಾ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಆಗ್ತೀಯೋ, ಯಾವುದಾದ್ರೂ ಆಗೋ, ಅಥವಾ ಥಿಯರಿಟಿಕಲ್ ಫಿಸಿಕ್ಸ್ಗೆ ಹೋಗ್ತೀಯೋ, ಯಾವ್ದಾದ್ರು ಮಾಡು. ಪ್ರೇಮ ಬರಬೇಕಲ್ಲಿ. ಅದಕ್ಕೆ ನೀ ಅಧಿಕಾರಿ ಅಲ್ಲ ಅಂದರೆ ನಿನಗೆ ಅದಕ್ಕೆ ಜ್ಞಾನ ಬರೋದಿಲ್ಲ. ಅದಕ್ಕೆ ನಮ್ಮ ಗ್ರಂಥಗಳು, ಶಾಸ್ತ್ರ ಮೊದಲನೇ ಪ್ರಶ್ನೆ ಕಾಳುತ್ತೆ, ಯಾರು ಅಧಿಕಾರಿ? ಈಗ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಓದಬೇಕು ಅಂತ ಯಾರೋ ಹೇಳಿದ್ರು ಅಥವಾ ನೀವು ಪರಿಚಯ ಮಾಡಿಕೊಂಡ್ರು, ಯಾರಾದ್ರೂ ಸರಿನೇ. ಯಾರಾದರೂ ಕೂಡ ಈ ಒಂದು ಗ್ರಂಥ ಪರಿಚಯ ಶುರುವಾಗದೆ ಅಧಿಕಾರಿ ಯಾರು ಅಧಿಕಾರಿ, ಈ ವಿಷಯ ಯಾವುದ್ರ ಬಗ್ಗೆ ನಾನು ಓದಬೇಕು, ಮತ್ತು ಸಂಬಂಧ ಏನು, ಮತ್ತು ಪ್ರಯೋಜನ, ಈ 4 ಡಿಫೈನ್ ಮಾಡದೆ ಯಾವ ಪ್ರಕರಣ ಗ್ರಂಥಗಳು ವೇದಾಂತಕ್ಕೆ ಯಾರು ಪ್ರವೇಶ ಮಾಡೋದಿಲ್ಲ. ಇಲ್ಲಿ ಈಗ ವಸ್ತು, ನಮಗೆ ಯಾರು ಅಧಿಕಾರಿ? ಈಗ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಓದಬೇಕು, ಶ್ರೀರಾಮಕೃಷ್ಣ ದಿವ್ಯಭಾವದ ಪರಿಚಯ ಮಾಡಬೇಕು. ಅಟ್ಲೀಸ್ಟ್ ನಾನಂತೂ ನಿಮ್ಗೆ ಮಾಡ್ಕೊಡ್ಬೇಕು, ನೀವು ಮಾಡ್ತಿರೋ ಬಿಡ್ತಿರೋ. ನಮಗೊಂದು ಜವಾಬ್ದಾರಿ ಕೊಟ್ಟಿರೋ 4 ದಿವಸಕ್ಕೆ. ಅದರಿಂದ ಯಾರು ಅಧಿಕಾರಿ ಅಂತ ಕೇಳಿದ್ರೆ, ವೇದಾಂತ ಅಂತ ಹೇಳ್ತೆ ಭಾಳ ಕಷ್ಟ ಆಗ್ಬಿಡುತ್ತೆ. ವೇದಾಂತ ಪರಿಚಯ ನಾವು ಅಧಿಕಾರಿ ಅಂತ ಕೇಳಿದ್ರೆ ವಿವೇಕ ಇರಬೇಕು, ವೈರಾಗ್ಯ ಇರಬೇಕು, ಶಮಾಧಿ ಷಟ್ಕ ಸಂಪತ್ತಿ ಇರಬೇಕು, ಆಮೇಲೆ ಮುಮುಕ್ಷತ್ವ ಇರಬೇಕು. ವಿವೇಕ ಅಂದರೆ ಯಾವುದಪ್ಪ ಹೇಳಿದ್ದೇನೆ, ಇನ್ನೊಂದ್ಸಲ ಹೇಳ್ತಿರ್ತೀನಿ, ಏನು ತೊಂದರೆ ಮಾಡ್ಕೊಬಿಡಿ. ವಿವೇಕ ಅಂತಂದರೆ ನಿತ್ಯ ವಸ್ತು ವಿವೇಕ. ನಿತ್ಯ ಯಾವುದು, ಅನಿತ್ಯ ಯಾವುದು, ಆ ವಸ್ತುವಿನ ವಿವೇಕ ಬರುವುದೇ ಅದಕ್ಕೆ ವಿವೇಕ ಅಂತ. ನಿತ್ಯ ವಸ್ತು ವಿವೇಕ. ಆಮೇಲೆ ವೈರಾಗ್ಯ ಅಂದರೆ ಏನ್ರಿ, ಇಹ ಮೂತ್ರ ಫಲಭೋಗ ವಿರಾಗ ಅಂದರೆ ಏನು, ಇಲ್ಲಾಗ್ಲಿ ಸ್ವರ್ಗದಲ್ಲಾಗ್ಲಿ ಮಾಡುವ ಕರ್ಮಕ್ಕೆ ಫಲವಾಗ್ಲಿ ಅದರ ಭೋಗ ಆಗಲಿ ಯಾವುದೂ ಬೇಡ. ಇಹ ಮೂತ್ರ ಫಲಭೋಗ ವಿರಾಗ, ಅದು ವೈರಾಗ್ಯ.
ಆಮೇಲೆ ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಷಟ್ಕ ಸಂಪತ್ತಿ, 6 ಸಂಪತ್ತದು. ಇದನ್ನೆಲ್ಲ ಪಡೆದು ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಆಸನ ಸಿದ್ಧಿ, ಸ್ವಾಧ್ಯಾಯ ಪ್ರೇಮ, ಬ್ರಹ್ಮಚರ್ಯ, ಇದೆಲ್ಲ ಶಮಾಧಿ ಷಟ್ಕದಲ್ಲಿ ಸೇರ್ಕೊಳ್ತದೆ. ಸತ್ಯವಾಕ್ಯ ಪರಿಪಾಲನೆ, ಇಷ್ಟ ದೇವನಲ್ಲಿ ಪ್ರೀತಿ, ಈಶ್ವರ ಅರ್ಪಣಮಸ್ತು, ಇದೆಲ್ಲ ಬರಬೇಕು. ಇದೆಲ್ಲ ಈ 6 ಷಟ್ಕ ಸಂಪತ್ತಿನಲ್ಲಿ ಬಂದ್ಬಿಡುತ್ತೆ. ಇಷ್ಟನ್ನು ಗಳಿಸ್ಕೊಂಡು ಮೋಕ್ಷವನ್ನು ಪಡಿಬೇಕು ಎಂಬ ಇಚ್ಛೆ ಇದ್ರೆ ವೇದಾಂತ ಓದ್ಲಿಕ್ಕೆ, ಇಲ್ಲ ಅಂದ್ರೆ ಬರಬೇಡ. ವೇದಾಂತ ಪ್ರವೇಶ ಮಾಡೋಕ್ಕೆ ಇನ್ನೂ ಪಾಠ ಶುರು ಮಾಡಿಲ್ಲ ನಾವು. ಪಾಠ ಶುರು ಮಾಡೋಕ್ಕಿಂತ ಮುಂಚೆ ಕೇಳ್ತಾ ಇದ್ದಾರೆ, ವಿವೇಕ ಇದೆಯಾ, ವೈರಾಗ್ಯ ಇದೆಯಾ, ಶಮಾಧಿ ಷಟ್ಕ ಸಂಪತ್ತಿ ಇದೆಯಾ, ಆಮೇಲೆ ಮುಮುಕ್ಷತ್ವ ಇದೆಯಾ ಅಂತ ಪ್ರಶ್ನೆ ಮಾಡುತ್ತೆ. ಗ್ರಂಥಕರ್ತ ಶಂಕರಾದಿಯಿಂದ ಆದಿಶಂಕರರಿಂದ ಎಲ್ಲರೂ ಮಾಡುವ ಮೊದಲನೇ ಪ್ರಶ್ನೆ ಇದೆ. ಅದಕ್ಕೆ ಯಾವುದೇ ಗ್ರಂಥಕ್ಕಾದರೂ ಕೂಡ ಇದೇ ಪ್ರಶ್ನೆ ನಾವು ಹಾಕೋಬೇಕು. ಇಷ್ಟೆಲ್ಲ ಪ್ರಶ್ನೆ ಹಾಕಿದರೆ ಪುಸ್ತಕ ಮುಚ್ಚಿಡ್ತೀವಿ ನಾವು. ಅಯ್ಯೋ, ಇದು ಯಾವುದು ನಮಗೆ ಅನ್ವಯ ಆಗೋದಿಲ್ವಲ್ಲ, ಇದು ಯಾವುದು ಇಲ್ವಲ್ಲ ನಮಗೆ. ಈಗ ನೀವು ಹೇಳಿದ ಮೇಲೆ ಗೊತ್ತಾಯ್ತು ಇದು ಇರಬೇಕು ಅಂತ, ಇಲ್ಲ ನಮ್ಗೆ ಅದು ಗೊತ್ತಿರಲಿಲ್ಲ. ಆದ್ದರಿಂದ ಹಾಗಾದರೆ ಈಗ ಪ್ರವೇಶ ಮಾಡೋದು ಹೇಗೆ? ಅದಕ್ಕೆ ಇದೆಲ್ಲ ಹೇಗೆ ಅರ್ಥ ಮಾಡ್ಕೋಬೇಕು ಗೊತ್ತೇನು? ಮನಃಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು? ಮಂತ್ರದ ಫಲ ಇರಬೇಕು ಅಂದರೆ ಮನಃಶುದ್ಧಿ ಉಂಟಾಗಬೇಕು. ಹಾಗಾದರೆ ಮಂತ್ರ ಜಪ ಮಾಡೋದು ಬೇಡವೇ? ಹಾಗಲ್ಲಪ್ಪ, ಅದು ಯು ಸಿ ಅಬರ್ಸ್ ಅಂಡ್ ರಿವರ್ಸ್ ಆಫ್ ದ ಸೈಡ್ ಆಫ್ ದ ಕಾಯಿನ್. ಮಂತ್ರವನ್ನು ಜಪಿಸ್ತಾ ಹೋಗು, ಮಂತ್ರ ಶುದ್ಧಿ ಬರುತ್ತೆ, ಆಮೇಲೆ ಫಲ ಉಂಟಾಗ್ತದೆ. ಮನಃಶುದ್ಧಿ ಇಲ್ಲದವನಿಗೆ ಮಂತ್ರದ ಫಲವೇನು ಅಂತ ಹೇಳಿ ಸುಮ್ಮನಾಗೋದಲ್ಲ. ಮಂತ್ರವನ್ನು ಜಪಿಸ್ತಾ ಹೋಗು, ಅದರ ಫಲದಿಂದ ಚಿತ್ತಶುದ್ಧಿ ಉಂಟಾಗತ್ತೆ, ಮಂತ್ರದ ಫಲ ನಿಂಗೆ ಉಂಟಾಗ್ತದೆ. ಆದ್ದರಿಂದ ನಿನಗೆ ಒಂದು ಪ್ರಾಮಾಣಿಕವಾದ ಜೀವನವನ್ನು ನಡೆಸಬೇಕು. ಜೀವನದಲ್ಲಿ ಆಂತರ್ಯದ ಬೆಳಕನ್ನು ಮುಮುಕ್ಷತ್ವದವರೆಗೂ ಹೋಗೋದು ಬೇಕಿಲ್ಲ. ಬಹುಶಃ ಈಗ ನಮ್ಮ ಅವಸ್ಥೆ ನೋಡಿಕೊಂಡ್ರೆ ಒಂದು ಪ್ರಾಮಾಣಿಕವಾದ ಒಂದು ಜೀವನ, ಒಂದು ಒಳಗಡೆ ಆಂತರ್ಯದಲ್ಲಿ ಒಂದು ಬೆಳಕನ್ನು ಕಾಣಬೇಕು ಅಂತಿದ್ರೆ ಸಾಕು. ನಮಗೆ ಅವನೇ ಅಧಿಕಾರಿ. ಯಾರು ನನಗೆ ಅಂತಲ್ಲ, ಶ್ರೀರಾಮಕೃಷ್ಣ ಪರಮಹಂಸರು ಜೀವನವನ್ನು ಓದಲಿಕ್ಕೆ. ವಿಷಯ ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗ, ಇದೇ ವಿಷಯ. ಅದಕ್ಕೆ ವಿಚಾರಕ್ಕೆ ಇನ್ನೂ ಸ್ವಲ್ಪ ಮುಂದಕ್ಕೆ ಬರ್ತೇನೆ. ಈಗ ಬರೀ ಇಷ್ಟು ಹೇಳಿ ನಿಲ್ಲಿಸ್ಬಿಡ್ತೇನೆ. ಸಂಬಂಧ, ಅದಕ್ಕಿಂತ ಮುಂಚೆ ಪ್ರಯೋಜನ ವೇದಾಂತ ಏನು ಹೇಳ್ತೆ? ಆತ್ಯಂತಿಕ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ ಹೇಳಬೇಕಲ್ಲಿ. ಸುಖ ಎಲ್ಲರಿಗೂ ಇದೆ. ಈಗ ಮಲಗಿದಾಗ ಸುಖ ಬರಲಿಲ್ವಾ? ಆಮೇಲೆ ನೀವು ಕೆಲವರಿಗೆ ಸಿಹಿ ತಿಂಡಿಯನ್ನು ಕಂಡ್ರೆ ಭಾಳ ಪ್ರೇಮ. ಅವ್ರಿಗೆ ಅವ್ರು ಪ್ರೀತಿಸಿದಂತೂ ರುಚಿಕರವಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ, ಸ್ವಲ್ಪ ಬೇಕಾದಕ್ಕಿಂತ ಜಾಸ್ತಿ ತಿಂದಿರ್ತೇವೆ. ಹೌದು ತಾನೆ? ಯಾಕಂದರೆ ಸುಖ ಕೊಟ್ಟಿದೆ. ತಾತ್ಕಾಲಿಕವಾಗಿರ್ಬೋದು, ರಿಲೇಟಿವ್, ಬಟ್ ಸ್ಟಿಲ್ ಸುಖವನ್ನು ಕೊಟ್ಟಿದೆ. ಅದಕ್ಕೆ ವೇದಾಂತ ಬಹಳ ನಿಖರವಾಗಿ ಹೇಳ್ತದೆ, ಆತ್ಯಂತಿಕ ಸುಖ ಪ್ರಾಪ್ತಿ, ಶಾಶ್ವತವಾದ ಸುಖ ಇರಬೇಕಪ್ಪ, ತಾತ್ಕಾಲಿಕವಾದ ಮಾತಾಡ್ತಾ ಇಲ್ಲ ನಾವು. ಅಬ್ಸಲ್ಯೂಟ್ ಹ್ಯಾಪಿನೆಸ್. ಆದ್ದರಿಂದ ಆತ್ಯಂತಿಕ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ, ನಮ್ಮದು ಅದೇ ರೀ. ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗವನ್ನು ನಾವು ಓದೋದ್ರಿಂದ ಶಾಶ್ವತವಾದ ಸುಖವನ್ನು, ಅದು ಹೇಗೆ ಅಂತ ಮುಂದಕ್ಕೆ ಹೋಗೋಣ. ಈಗ ಬರೀ ವೇದಾಂತಕ್ಕೆ ಸ್ವಲ್ಪ ಅಂಟಿಸ್ಕೊಂಡು ಪರಮಹಂಸಕ್ಕೆ ಹೇಳ್ಕೊಂಡು ಹೋಗೋಣ ಆಮೇಲೆ. ಆದ್ದರಿಂದ ನಮ್ಮದು ಆಯಾಮ ಅದೇನೆ. ಅದಕ್ಕೆ ಅದು ಹೇಳ್ತೆ, ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು ಅಂತ. ಮೊದಲು ನೀನು ಅದ್ರ ಬಗ್ಗೆ ಕೇಳಲೇಬೇಕು. ಕೇಳೋದು ಬಹಳ ಮುಖ್ಯವಾದ ಅವಸ್ಥೆ. ಇವಾಗ ಇದರಲ್ಲಿ ಅಧಿಕಾರಿ ಅಂತಿದೆಯಲ್ಲ, ಪ್ರಥಮ ದರ್ಜೆಯ ಅಧಿಕಾರಿ ಹೇಗಿರ್ತಾನೆ? ಈಗ ಗೌಡಪಾದರು ನಮ್ಮ ಆದಿಶಂಕರಿಗೆ ಸನ್ಯಾಸ ಕೊಟ್ಟರು. ಆ ಥರ ಕೆಲವು ಮಾತ್ರ ಘಟನೆಗಳು, ಚೈತನ್ಯ ಮಹಾಪ್ರಭುಗಳಾಗಿರ್ಬೋದು, ಪರಮಹಂಸರನ್ನು ಸೇರಿಸಿ ಇವರಿಗೆಲ್ಲ ಸನ್ಯಾಸ, ಈಗ ನಾವು ಸನ್ಯಾಸ ತಗೊಂಡಿದ್ದೀವಿ, ಒಂದು ಮಹಾವಾಕ್ಯವನ್ನು ಕೊಡ್ತಾರೆ ಗುರುಗಳು. ಕೆಲವು ಮಂತ್ರಗಳನ್ನು ವಿರ್ಜಾಹೋಮ ಮಾಡಿ, ಆಮೇಲೆ ಬಟ್ಟೆಯನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಬಾಲ್ಯಾವಸ್ಥೆಯಲ್ಲಿ ಹುಟ್ಟಿದಾಗ ಹೇಗಿರ್ತಾರೋ ಹಾಗೆ ಸನ್ಯಾಸ ತಗೊಳ್ಳೋದು ಯಾವಾಗಲೂ ಅಷ್ಟೇ. ಯಾಕಂದರೆ ಇನ್ನೊಂದು ಜನ್ಮ ಬಂದಾಗದು, ಒಂದು ಜನ್ಮ ಬಂದಾಗ ಹೇಗೋ ಹಾಗೆ ಎಲ್ಲ ಹುಟ್ಟು ಬಟ್ಟೆಯಲ್ಲೆಲ್ಲ ಬಿಟ್ಟು ಗುರುಗಳ ಬಳಿಗೆ ಹೋಗಿ ನಾನು ಶರಣಾಗತಿ ಅಂತ ಹೇಳಿ ಆಮೇಲೆ ಈ ಬಟ್ಟೆ ಮಂತ್ರ ಎಲ್ಲ ತಗೊಳ್ಳೋದು. ಈಗ ಪ್ರಥಮ ಅಧಿಕಾರಿ ಆದರೆ ಆ ಮಹಾವಾಕ್ಯವನ್ನು ಹೇಳಿದ ತಕ್ಷಣ ಅವನು ಏನು ಹೇಳ್ತಾನೆ? ನೀನು ಅದೇ ಆಗಿದ್ದೀಯೇ, ಮಹಾವಾಕ್ಯದ ತತ್ವಮಸಿ, ನೀನು ಅದೇ ಆಗಿದ್ದೀಯೇ. ಈ ಶಿಷ್ಯ ಹೇಳ್ತಾನೆ, ಹೌದು ನಾನು ಅದೇ. ಇದು ಶ್ರವಣ. ಪ್ರಥಮ ಅಧಿಕಾರಿಗೆ ನಾವು ಯಾರೂ ಆ ಮಠದಲ್ಲಿ ಇಲ್ಲ. ಪರಮಹಂಸರು, ಆದಿಶಂಕರರು, ಚೈತನ್ಯ ಮಹಾಪ್ರಭು, ಇಂಥ ಘಟಗಳಲ್ಲಿ ಮಾತ್ರ ಈ ವಿಚಾರ ಬರ್ತದೆ. ಹಾಗಾದರೆ ಎರಡನೇ ದರ್ಜೆಯವರಿಗೆ ಏನು ಹೇಳ್ತಾರೆ? ಮನನ ನಿಧಿಧ್ಯಾಸನ. ಶ್ರವಣ ಅವ್ರಿಗೆ ಮಾತ್ರ. ಅವರಿಗೆ ಮನನ ನಿಧಿಧ್ಯಾಸನ, ವೇದಾಂತ ಅವರಿಗೆಲ್ಲ ಹೇಳೋದಿಲ್ಲ ಮನನ ನಿಧಿಧ್ಯಾಸನ. ಮನನ ಯಾಕೆ ಮಾಡಬೇಕು? ಮನಸ್ಸಿನಲ್ಲಿ ಕೇಳಿದಂಥ ಮಹಾವಾಕ್ಯದ ಜ್ಞಾನ ಜಾಗೃತಿ ಆಗಬೇಕಂದ್ರೆ ಯು ಹ್ಯಾವ್ ಟು ರಿಫ್ಲೆಕ್ಟ್ ಆನ್ ದ ಸಬ್ಜೆಕ್ಟ್. ಅದರ ಮೇಲೆ ಚಿಂತನೆಯನ್ನು ಮಾಡಬೇಕು. ಅದು ಮನನ. ಚಿಂತನೆಯನ್ನು ಮಾಡೋದು ಯಾಕೆ?
ನಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಉಂಟಾಗ್ತಾ ಇಲ್ಲ, ಋಷಿಗಳ ವಾಣಿಯ ಮೇಲೆ ಶ್ರದ್ಧೆ ಉಂಟಾಗ್ತಾ ಇಲ್ಲ. ಆದ್ದರಿಂದ ಮನನ ಮಾಡು. ಇನ್ನೂ ಬರಲಿಲ್ವಾ? ನಿಧಿಧ್ಯಾಸನ ಮಾಡು. ಯಾಕೆ? ಅದನ್ನು ಅಭ್ಯಾಸ ಮಾಡು, ಚಿಂತನೆ ಮಾಡು, ಅಭ್ಯಾಸ ಮಾಡು, ಚಿಂತನೆ ಮಾಡು. ಯಾಕೆ? ಜನ್ಮಾಂತರಗಳ ಭೋಗ ಸಂಸ್ಕಾರ ಒಳಗಿದೆ ಕಣು. ಅಯ್ಯೋ ಮಾರಯ್ಯ, ಗೊತ್ತಾಗದು ಒಳಗೆ ಹೋದಾಗ ಮಾತ್ರ. ಮೇಲ್ಗಡೆ ಏನು ಗೊತ್ತಾಗಲ್ರಿ, ಒಳಗಡೆ ಇಳಿರಿ. ಹುಲಿ ಸಿಂಹಗಳು ಒಳಗಡೆ ಹೇಗೆ ಬರ್ತಾವೆ ನೋಡ್ಬೇಕು. ಇಟ್ಸ್ ಇನ್ನೆವಿಟಬಲ್. ವಿ ಹ್ಯಾವ್ ಟು ಫೇಸ್ ದೆಮ್. ದೇರ್ ಇಸ್ ನೋ ಅದರ್ ವೇ. ಆದರೆ ಒಂದು ಪರಮಾತ್ಮ ಇದ್ದ ನಮ್ಮ ಜೊತೆಗೆ, ಅದೇ ಧೈರ್ಯ. ಹೆದರುಕೊಳ್ಳುವಂಥದ್ದೇನಿಲ್ಲ, ಹೆದರಿಕೆ ಆಗ್ತದೆ, ಆದರೆ ಒಂದಷ್ಟು ಅನುಭೂತಿ ಆದಮೇಲೆ ಅದು ಭಯ ಹೋಗ್ತದೆ. ಆದ್ದರಿಂದ ನಿಧಿಧ್ಯಾಸನ ಯಾಕೆ ಮಾಡಬೇಕು ಅಂತಂದರೆ, ಒಳಗಡೆ ಭೋಗ ಸಂಸ್ಕಾರಗಳು ಜನ್ಮಾಂತರದಿರೋದ್ರಿಂದ ಅದು ಇರೋವರೆಗೂ ಒಳಗಡೆ ಮನಸ್ಸಿನಲ್ಲಿ ಆ ಜ್ಞಾನ ಜಾಗೃತಿ ಆಗಲಿಕ್ಕೆ ಬಿಡೋದಿಲ್ಲ. ಅದು ದಿಸ್ ಆರ್ ಆಲ್ ದ ಅಬ್ಸ್ಟಕಲ್ಸ್. ಈ ಅಬ್ಸ್ಟಕಲ್ಸ್ನ ಕ್ಲಿಯರ್ ಶ್ರವಣ ಮಾತ್ರ ಇರ್ತಕ್ಕಂಥದ್ದು. ಮಹಾವಾಕ್ಯವನ್ನು ಕೇಳು ಅಷ್ಟೇ. ಅದಕ್ಕೆ ಸಂಬಂಧ ಏನು? ಸಂಬಂಧ ಯಾವ ರೀತಿ ಶ್ರವಣ ಆಗಬೇಕು? ಕೇಳಿದ ತಕ್ಷಣ, ಅವತ್ತು ನಾನು ಗೋಪಿಕಾಸ್ತ್ರಿ ರಾಧೆಯ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ ಕಳೆದ ಬಾರಿ. ಏನು ಕೊಟ್ಟಿದ್ದೆ? ಕೃಷ್ಣ ಅಂತ ಯಾವುದೋ ಗೋಪಿ ಕೃಷ್ಣನನ್ನ ಹೆಸರನ್ನು ಹೇಳಿದ್ದು. ರಾಧೆ ಏನು ಹೇಳ್ತಾಳೆ? ನನ್ನ ಮರ್ಮಸ್ಥಾನಕ್ಕೆ ಹೊಡೆದಂತಾಯ್ತು. ಅಂದ್ರೇನು? ಒಳಗಡೆ ಕೃಷ್ಣ ಬೇಕು, ಆ ಕ್ಷಣದಲ್ಲಿ ಹುಟ್ಟುಬಿಡ್ತು ವ್ಯಾಕುಲತೆ ಒಳಗೆ. ಆದ್ದರಿಂದ ಸಂಬಂಧ ಏನು? ನೀನು ಆ ಮಟ್ಟದಲ್ಲಿರು. ಕೇಳಿದ ತಕ್ಷಣ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ತತ್ವದ ಜ್ಞಾನ ಉಂಟಾಗಲಿ ಎಂಬ ಹಂಬಲ ಮುಮುಕ್ಷತ್ವ ಜಾಗೃತ ಆಗಲಿ. ಇಲ್ಲ ಅಂದರೆ ಆ ರೀತಿಯಾಗಿ ಕೇಳುವಂತ ಆಗು ನೀನು. ಈಗ ನಮ್ಗೆ ಗೊತ್ತಾಯ್ತು, ಅದು ಆಗಲಿಲ್ಲ. ಕೇಳಿದ್ವಿ, ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಓದಿದ್ವಿ, ಏನಾಗಲಿಲ್ಲ. ಅದರಿಂದ ಈ ವಿಷಯ ಪ್ರಯೋಜನಕ್ಕೆ, ಆತ್ಯಂತಿಕ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿಗೆ ಏನು ಮಾಡ್ಕೋಬೇಕು? ಕಡೇ ಪಕ್ಷ ರಾಧೆಯ ಉದಾಹರಣೆಯನ್ನು ತೆಗೆದುಕೊಂಡು ನಾನು ಆ ರೀತಿ ಶ್ರವಣವನ್ನು ಮಾಡ್ಕೋಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳೋ ಅಂತ ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನವನ್ನು ಹೇಳ್ತದೆ. ಆಮೇಲೆ ಅದಕ್ಕೂ ನಾನು ಹೇಳಿದೆ, ಯಾರು ನಮ್ಮ ಒಬ್ಬರು ಸನ್ಯಾಸಿಗಳು ಶಾರದಾಂಜಿ ಮಹಾರಾಜನ ಹೋಗಿ ಕೇಳಿದ್ರು, ಸ್ವಾಮೀಜಿ ಆಗೆಲ್ಲ ಒಂದು ಕತೆ ಇತ್ತಲ್ಲ, ಉದ್ಬೋಧನ ಕಟ್ಟಿಸಿದ ಮೇಲೆ ಅದು ಸಾಲವನ್ನು ತೀರಿಸಲಿಕ್ಕಾಗಿ ನಾನು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಬರಿತಿದ್ದೇನೆ ಮ್ಯಾಗ್ಝಿನ್, ಅದ್ರ ಬಂದ ಹಣವನ್ನು ಲೋನನ್ನು ತೀರಿಸ್ಬೋದು ಅಂತ ಮಾತು ಇತ್ತು. ಅದನ್ನು ಕೇಳ್ಕೊಂಡು ಏನು ಸ್ವಾಮೀಜಿ ಹೋಗಿ ಹೋಗಿ ರಾಮಕೃಷ್ಣ ಜೀವನವನ್ನು ಸಾಲಕ್ಕಾಗಿ ಇಟ್ಕೊಡ್ತಾ ಇದ್ದೆ, ಅಡ ಇಡೋದು ಅಂತ ಹೇಳ್ತಾರಲ್ಲಪ್ಪ. ಅದಕ್ಕೆ ಶಾರದಾಂಜಿ ಏನು ಹೇಳಿದ್ರು, ಐ ವಾಂಟ್ ದ ಸಾಧಕಾಸ್ ಆಫ್ ಆಲ್ ಡಿನಾಮಿನೇಷನ್ಸ್ ಆಫ್ ಆಲ್ country to find a light in their life. ಎಲ್ಲ ಜಾತಿಯ, ಎಲ್ಲ ಪಂಗಡಗಳ, ಎಲ್ಲ ದೇಶದಲ್ಲಿ ಇರ್ತಕ್ಕಂಥ ಸಾಧಕರು ತಮ್ಮ ತಮ್ಮ ಪಥದಲ್ಲಿ, in their own paths, not to get converted. No, that is not the path. Not to get converted. ತಮ್ಮ ತಮ್ಮ ಹಾದಿಯಲ್ಲೇ ತಾವು ತಮ್ಮ ಜೀವನದಲ್ಲಿ ಜ್ಞಾನವನ್ನು, ಬೆಳಕನ್ನು ಕಾಣಬೇಕಾದ್ದು ಅದರ ಇದರದ ಉದ್ದೇಶ. ಅದು ಹೇಗೆ ಆಗ್ತದೆ? ಜನ್ಮ ಕರ್ಮಚಮೇ ದಿವ್ಯಂ ಯೋ ವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ವೀತರಾಗ ಭಯಕ್ರೋಧ ಮನ್ಮಯ ಮಾಂ ಪಾಶುತಃ ಬಹವೋ ಜ್ಞಾನದಪಸ ಪೂತ ಮದ್ಭಾವಂ ಆಗತಾಹ. ಇಲ್ಲಿ ಎಷ್ಟು ಅದು ಚೆನ್ನಾಗಿದೆ ಅಂತಂದ್ರೆ, ಈ ಏನು ಜನ್ಮ ಕರ್ಮ, ಇದು ಈ ಭಗವಂತ ಇದನ್ನಲ್ಲ, ಈ ಅವತಾರ ತತ್ವ ಇದೆಯಲ್ಲ, ಅವನ ಜನ್ಮ ಅದು ದಿವ್ಯವಾದದ್ದು, ಅದೇ ದಿವ್ಯ ಭಾವ. ಅವನ ಜನ್ಮ ಮತ್ತು ಕರ್ಮ ಎಷ್ಟು ದಿವ್ಯವಾದದ್ದು, ಅದು ದಿವ್ಯ ಭಾವ. ಅದು ಈ ಕರ್ಮ ಮತ್ತು ಜನ್ಮ ಹೇಗೆ ದಿವ್ಯ? ಈಗ ನಾವು ಹುಟ್ಟಿದ್ವಿ, ಭಗವಂತನು ಹುಟ್ಟಿದ. ನಾವು ಹುಟ್ಟಬೇಕಾದ್ರೆ ಹುಟ್ಟಿದ ಮೇಲೆ ಗೊತ್ತಾಯ್ತು ಹುಟ್ಟಿದ್ವಿ ಅಂತ. ಅದು ಯಾವಾಗ ಗೊತ್ತಾಗಿದ್ದು? ಯುವಕರಾದ ಮೇಲೆ. ಓ ಹೌದಲ್ವಾ, ಇದೇನೋ ಹೀಗಿದ್ದೀನಿಲ್ಲ, ಯಾಕೆ ಹೀಗಿದ್ದೀನಿ ಅಂತ. ಬಾಲ್ಯದಲ್ಲಿ ನಮ್ಮಮ್ಮ ಎತ್ತಾಡಿಸಿ ಹಾಲು ಕೊಟ್ಟು ಬೆಳೆಸ್ಬಿಟ್ಲು, ಏನೂ ಅರ್ಥ ಆಗಲಿಲ್ಲ. ಆದರೆ ಶ್ರೀರಾಮಕೃಷ್ಣ ಪರಮಹಂಸರು ಹುಟ್ಟಿದಾಗಿಂದ ಗೊತ್ತಿತ್ತು ಯಾಕೆ ಹುಟ್ಟಿದೆ ಅಂತ. ಅದು ದಿವ್ಯವಾದ ಜನ್ಮ. ಕರ್ಮ ಯಾವುದು? ಧರ್ಮ ಸಂಸ್ಥಾಪನೆಗಾಗಿಯೇ ನನ್ನ ಎಲ್ಲ ಕರ್ಮ. ಅದು ಹೇಗೆ ಮಾಡ್ತಿ? ದಿವ್ಯ ಭಾವದಲ್ಲಿ ನಾನು ನೆಲೆಗೊಂಡು ನಾನು ನನ್ನ ಕರ್ಮವನ್ನು ಮಾಡ್ತಾ ಇದ್ದೇನೆ. ದಿವ್ಯ ಭಾವ ಏನು ಅಂತ ನಾಳೆಯಿಂದ ಮುಂದಕ್ಕೆ ಹೋಗ್ತೇನೆ. ದಿವ್ಯ ಭಾವದಲ್ಲಿ ನಿಲ್ಲಿಸಿ ನನ್ನ ಕರ್ಮವನ್ನು ಮಾಡ್ತಾ ಇದ್ದೇನೆ. ನಾನೇನು ನನ್ನ ಆಂತರ್ಯದಲ್ಲಿ ಇರ್ತಕ್ಕಂಥ ಬೇಸಿಕ್ ಇನ್ಸ್ಟಿಂಕ್ಟ್, ಬೇಸಿಕ್ ಲೆವೆಲ್, ಅದು ಕ್ವೈಟ್ ನ್ಯಾಚುರಲ್. ಥಿಂಕಿಂಗ್ ಲೆವೆಲ್ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಆಮೇಲೆ ಡಿವೈನ್ ಆದ್ಮೇಲೆ ಇನ್ನೊಂದು ಸೆಕೆಂಡ್ ಥರ್ಡ್ ಲೆವೆಲ್ ಅದು. ಸೊ ಅಟ್ ದ ಬೇಸಿಕ್ ಲೆವೆಲ್ ಆಲ್ ಹ್ಯೂಮನ್ ಇನ್ಸ್ಟಿಂಕ್ಟ್ಸ್ ಮೇಲೆ ನಾನು ಆಕ್ಟ್ ಮಾಡ್ತಾ ಇದ್ದೇನೆ. ನನ್ನ ಕರ್ಮ ದಿವ್ಯ ಅಲ್ಲ. ಅದು ಈ ದೇಹಕ್ಕೆ, ಈ ಮನಸ್ಸಿಗೆ ಅಂಟಿಕೊಂಡದ್ದು ನನ್ನ ಕರ್ಮ. ಪರಮಾತ್ಮನೊಂದು ದಿವ್ಯ ಭಾವದಲ್ಲಿ ನೆಲೆಗೊಳಿಸಿದ ಕರ್ಮ, ಅದು ದಿವ್ಯ. ಯಾಕೆ? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾವಿಮುಖೇಗೆ. ಯಾಕೆ? ಅವನ ಜನ್ಮ ಮತ್ತು ಕರ್ಮ ದಿವ್ಯವಾದದ್ದು. ಅದನ್ನು ನೀನು ಅರಿಯುತ್ತೀಯೋ, ನಿನಗೆ ಪುನರ್ಜನ್ಮ ಇಲ್ಲ.
ನೈತಿ ಮಾಮೇತಿ ಸೋರ್ಜುನ ವೀತರಾಗ ಭಯಕ್ರೋಧ ಮನ್ಮಯ ಮಾಮುಪಾಶ್ರಿತಾ ಈ ಥರ ಪೂತ ಬಹವೋ ಜ್ಞಾನ ತಪಸ, ಬಹಳಷ್ಟು ಜನ ಈ ಜ್ಞಾನ ತಪಸ್ಸು, ಇದೊಂದು ತಪಸ್ಸು, ಈ ಕರ್ಮ ಮತ್ತು ಜನ್ಮ ಪರಮಾತ್ಮನ ಅರ್ತು ವೀತರಾಗ ಭಯಕ್ಕೆ ಅಂದ್ರೆ ಕ್ರೋಧ ಭಯ ಇದನ್ನೆಲ್ಲ ಕಳ್ಕೊಂಡು ಯಾವ ರೀತಿ ಒಂದು ಪಥ ಇದೆಯಲ್ಲ, ಈ ಪಥದಲ್ಲಿ ಹೋಗ್ದವರು ಜ್ಞಾನ ಎಂಬ ತಪಸ್ಸಿನಲ್ಲಿ ಹೋಗ್ತಿರ್ತಾರೆ. ಇದರಲ್ಲಿ ಪವಿತ್ರರಾದವರು ಬಹಳಷ್ಟು ಜನ ನನ್ನನ್ನು ಪಡೆದಿದ್ದಾರೆ. ಕೃಷ್ಣ ಆಶ್ವಾಸ ಕೊಡ್ತಾ ಇದ್ದಾನೆ, ಇದು ದಿವ್ಯವಾದದ್ದು. ಆದ್ದರಿಂದ ನೀನು ನನ್ನ ಜನ್ಮ ಮತ್ತು ಕರ್ಮವನ್ನು ಅರಿಯಬೇಕು, ಅದು ದಿವ್ಯವಾದದ್ದು. ಇದು ಅರಿಯುತ್ತೆಯೋ, ಈ ನಮ್ಮ ಈ ಲೀಲಾ ಪ್ರಸಂಗವನ್ನು ಓದೋದ್ರಿಂದ ಆ ಶ್ರವಣದ ಮೂಲಕ ದಿವ್ಯವಾಯಿತೋ, ನನಗೆ ಮತ್ತೆ ಪುನರ್ಜನ್ಮ ಇಲ್ಲ. ಕೊನೆಗೇನಾಯಿತು? ಆತ್ಯಂತಿಕ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ ಆಯ್ತಲ್ಲ. ಯಾಕಂದರೆ ದಿವ್ಯವಾದ ಕರ್ಮ ಮತ್ತು ಜನ್ಮವನ್ನು ಅರ್ತೆ ಅವನು ನಂಗೆ ಪುನರ್ಜನ್ಮ ಇಲ್ಲ ಅಂದರೆ ಏನು? ಮುಕ್ತಿ ಸಿಕ್ತು. ನಾನು ಮುಮುಕ್ಷತ್ವ ಪಡೆದು ಹೋಗಲಿಲ್ಲ, ನಾನು ಅವನ ಜನ್ಮ ಮತ್ತು ಕರ್ಮ ದಿವ್ಯವಾದನ್ನು ಪಡೀಲಿಕ್ಕೆ ಹೋದೆ. ಪೂತ ಮದ್ಭಾವಮಾಗತಃ ಯಾವುದು? ಜ್ಞಾನ ತಪಸ್ಸದಿಂದ, ಅದರಿಂದ ಮುಕ್ತಿಯನ್ನು ಪಡೆದೆ. ಹಾಗಾಗಿ ಏನಾಯಿತು? ಅದೇ ಯಾವುದು ಪ್ರಯೋಜನಕ್ಕೆ ಬಂದೆ, ಪೂರ್ಣ ಮಟ್ಟದ ಜ್ಞಾನಕ್ಕಾಗಿಯೋ ಅಥವಾ ಆತ್ಯಂತಿಕ ಸತ್ಯಕ್ಕಾಗಿ ದುಃಖ ನಿವೃತ್ತಿಗೆ, ಅಲ್ಲಿಗೆ ಪ್ರಯೋಜನಕ್ಕೆ ಬಂದಲ್ಲ ನಾನು. ಆದ್ದರಿಂದ ಇಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ಲೀಲಾ ಪ್ರಸಂಗವನ್ನು ಶಾರದಾಂಜಿ ಬರೆದಿದ್ದು. ಅದಕ್ಕೂ ಇನ್ನೊಂದು ನಾನು ಒಂದು ಘಟನೆಯನ್ನು, ಒಂದು ವರ್ಣನೆಯನ್ನು ಮಾಡಿದ್ದೆ. ಏನು, ಪರಮಹಂಸರ ಸಂಪರ್ಕಕ್ಕೆ ಬಹಳಷ್ಟು ಜನ, ಮುಖ್ಯವಾಗಿ ಸುಲಭ ಸಮಾಚಾರ ಮತ್ತು ಇದರಲ್ಲೆಲ್ಲ ಇಂಡಿಯನ್ ಮಿರರು, ಈ ಪತ್ರಿಕೆಗಳಲ್ಲೆಲ್ಲ ಪರಮಹಂಸರ ಉಪದೇಶ ಮತ್ತು ಕೆಲವು ಜೀವನದ ಘಟನೆಗಳನ್ನು ಕೇಶವಚಂದ್ರ ಸೇನ ಬರೀತಿದ್ದ ಬ್ರಾಹ್ಮ ಸಮಾಜದ ಮೂಲಕ. ಅದನ್ನು ಓದಿ ಸಾಕಷ್ಟು ಜನ ಪರಮಹಂಸರನ್ನು ನೋಡಬೇಕು ಎಂಬ ಕುತೂಹಲದಿಂದ ಬರ್ತಾ ಇದ್ರು. ಯಾಕೆ? ಅವರು ದೇವದೇವಿಯರ ಬಗ್ಗೆ ಮಾತಾಡ್ತಾರಂತೆ, ಬಹಳ ದೊಡ್ಡ ಅರ್ಚಕನಂತೆ, ಅವಾಗವಾಗ ಸಮಾಧಿಗೆ ಹೋಗ್ತಿರ್ತಾರಂತೆ. ಸಮಾಧಿ ಅಂತ ಗೊತ್ತಿರಲಿಲ್ಲ, ಶರೀರ ಪ್ರಜ್ಞೆ ತಪ್ಪೋಗ್ತಾ ಇರ್ತಂತೆ. ಆಮೇಲೆ ಕೀರ್ತನೆಯನ್ನು ಮಾಡಬೇಕಾದ್ರೆ ಅವರು ಬಹಳ ಅದ್ಭುತವಾಗಿ ನರ್ತನೆಯನ್ನು ಮಾಡ್ತಾರಂತೆ, ಶರೀರ ಜ್ಞಾನವೇ ಪ್ರಜ್ಞೆ ಇರೋದಿಲ್ಲ ಅವರಿಗೆ. ಈ ಥರ ಏನೇನೋ ಅದ್ಭುತವಾದ ಘಟನೆ ನಡೆಯುತ್ತಂತೆ ದಕ್ಷಿಣೇಶ್ವರದಲ್ಲಿ. ಆದ್ದರಿಂದ ಆ ಅದ್ಭುತ ಪುರುಷನ ಒಮ್ಮೆ ನೋಡಬೇಕಲ್ಲ, ಎಕ್ಸಿಬಿಷನ್ ಇದ್ರೆ ಎಲ್ಲ ಹೋಗಿ ನೋಡ್ಕೊಂಡ್ಬರ್ತೀವಲ್ಲ. ಹಾಗೆ ಈ ಪರಿಚಯ ಯಾವುದೋ ಓದಿದ್ದೀವಿ, ಯಾವುದೋ ಒಂದು ದಿವ್ಯವಾದ ಪರಿಚಯ. ಕಲ್ಕಟ್ಟ ವಾಸ್ ಎ ಅಪ್ಹೀವಿಲ್ ಫಾರ್ ಆಲ್ ರೆವಲ್ಯೂಷನ್ಸ್ ಆಲ್ಸೋ ಡ್ಯೂರಿಂಗ್ ದೋಸ್ ಟೈಮ್ಸ್. ಸ್ವಾಮಿ ವಿವೇಕಾನಂದ ಆಲ್ಸೋ ಆನ್ ದ ಸ್ಟೇಜ್. ಅಲ್ಲಿದ್ದಾಗ ಸಾಕಷ್ಟು ರೆವಲ್ಯೂಷನರೀಸ್ ಬಂದರು. ಈ ಥರ ಸಾಕಷ್ಟು ಆಯ್ತು. ಆ್ಯಕ್ಚುಲಿ ಇನ್ ಯುರೋಪಿಯನ್ ಕಂಟ್ರಿನಲ್ಲಿ ದೇರ್ ವಾಸ್ ಅ ರಿನೈಸಾನ್ಸ್, ಲಿಟರರಿ ರಿನೈಸಾನ್ಸ್ ಆಯಿತು, ಎಸ್ಪೆಷಲಿ ಇಟಾಲಿನಲ್ಲಿ. ಅಲ್ಲಿ ಸಾಹಿತ್ಯದಲ್ಲಿ ಒಂದು ಹೊಸ ಉತ್ಥಾನ ಆಯಿತು. ರಿನೈಸಾನ್ಸ್ ಅಂದರೆ ಉತ್ಥಾನ. ಇಟ್ಸ್ ನಾಟ್ ಎ ರೆವಲ್ಯೂಷನ್ ಬಟ್ ಎ ಉತ್ಥಾನ. ನಾವು ವಿ ವರ್ ಸ್ಲೀಪಿಂಗ್ ಬಿಕಾಸ್ ವಿ ವರ್ ಅಂಡರ್ ಬ್ರಿಟಿಷ್ ರೂಲ್. ನಮ್ಮಲ್ಲಿ ಆ ಸಾಹಿತ್ಯದ ಉತ್ಥಾನ ಆಗಲಿಲ್ಲ, ಹಾಗಾಗಿ ವಿ ಕುಡ್ ನಾಟ್ ಕಾಂಟ್ರಿಬ್ಯೂಟ್. ಹಾಗಾಗಿ ನಾವು ದಾಸರಾಗ್ಬಿಟ್ವಿ ಅವಾಗ. ಆಮೇಲೆ ಸ್ವಾತಂತ್ರ್ಯ ಬಂದು ಈಗಲೂ ಕೂಡ ಉತ್ಥಾನ ಆಗೋದಿದೆ, ಪರಮಹಂಸ ದಿವ್ಯತರೆಲ್ಲ ಬಂದಿದ್ದು ಅದಕ್ಕೆ. ಆದ್ದರಿಂದ ಈ ಪರಮಹಂಸರ ಸಮಯದಲ್ಲೂ ಕೂಡ ಈ ರೀತಿ ಎಷ್ಟೋ ಅದ್ಭುತವಾದ ವಿಚಾರಗಳ ಉತ್ಥಾನ ಆಗ್ತಾ ಇತ್ತಲ್ಲಿ. ಪರಮಹಂಸರು ಹೇಳ್ತಾರೆ, ಇದು ಎಲ್ಲ ಯಾಕೆ ಕಾರಣ? ಮುಂದೆನೂ ಹೇಳ್ತಾರೆ, ಪರಮಹಂಸ ಕೇಳ್ತಾರೆ, ಇಲ್ಲೆಲ್ಲ ನಡೀತಿದೆಯಲ್ಲ, ಇದೆಲ್ಲ ಯಾಕೆ ಅಂತ. ಅವನೇನು ಹೇಳ್ತಾನೆ, ಯಾವ ಭಕ್ತ, ಅದಕ್ಕೆ ಅದೆಲ್ಲ ಆಗ್ತಿರೋದು ಇಲ್ಲಿಂದ ಅಂತಾರೆ ಪರಮಹಂಸರು. ಆ ಉತ್ಥಾನ ಆಗೋ ಸಂದರ್ಭದಲ್ಲಿ ಇದೆಲ್ಲ ಒಂದು ಹೊಸ ವಿಚಾರ ಅಲ್ಲಿ ಜನಕ್ಕೆ. ಹಾಗಾಗಿ ಒಂದು ಕುತೂಹಲದಿಂದ ಪರಮಹಂಸರನ್ನು ನೋಡಲಿಕ್ಕೆ ಬರ್ತಾರೆ ತುಂಬ ಜನ. ಆದರೆ ವಿವೇಕಾನಂದ ಶಾರದಾನಂದ ಯಾಕೆ ಬಂದರು ಪರಮಹಂಸರನ್ನು ನೋಡಲಿಕ್ಕೆ? ವಿವೇಕಾನಂದರು ಆಗಲೇ ಅವರೊಳಗೆ ಒಂದು ಸಾಕಷ್ಟು ಅದ್ಭುತವಾದ ಸತ್ಸಂಸ್ಕಾರಗಳಿದ್ದು. ಹಾಗಾಗಿ ಅವ್ರಿಗೇನಿತ್ತು, ಒಂದು ಆದರ್ಶ ಜೀವನ ಅಂದರೆ ಪವಿತ್ರತೆ ಇರಬೇಕು, ಒಂದು ಆದರ್ಶ ಜೀವನ ಅಂದರೆ ತ್ಯಾಗ ಇರಬೇಕು, ಒಂದು ಆದರ್ಶ ಜೀವನ ಇದ್ದರೆ ವೈರಾಗ್ಯ ಇರಬೇಕು, ಒಂದು ಆದರ್ಶ ಜೀವನ ಅಂದರೆ ನಿಸ್ವಾರ್ಥತೆ ಇರಬೇಕು. ಇದೆಲ್ಲ ಅವ್ರ ಒಳಗಡೆ ಪರಿಚಯ ಇತ್ತು. ಶಾರದಾಂಜಿ ಮಹಾರಾಜ್ಗೂ ಇದೇ ಪರಿಚಯ ಇತ್ತು. ಹಾಗಾದರೆ ಒಬ್ಬ ಉತ್ತಮವಾದ ಪರಿಪೂರ್ಣವಾದ ಪವಿತ್ರತೆ ಅಂದರೆ ಯಾರನ್ನ ಇಟ್ಕೋಬೇಕು ಆದರ್ಶ, ಅಥವಾ ಯಾರಲ್ಲಿ ಕಾಣಬಹುದು? ಇದರ ಕುತೂಹಲ ಅವರಲ್ಲಿತ್ತು. ನಮಗೆ ಯಾರನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಅವರು ನಮಗೇನು ಈ ಥರ ಆದರ್ಶ ಅಂದರೆ ಈ ಥರ ಪವಿತ್ರತೆ, ಈ ಥರ ಜ್ಞಾನ, ಈ ಥರ ಭಕ್ತಿ, ಈ ಥರ ವೈರಾಗ್ಯ, ಈ ಥರ ಪರಿಪೂರ್ಣತೆ, ಈ ಥರ ನಿಸ್ವಾರ್ಥತೆ ಇರಬೇಕು. ಇದು ನಮ್ದು ಗೇಜಿಂಗು. ಇಲ್ಲ ಅಂದರೆ ಪರಮಾತ್ಮ ಅಂತ ಸೃಷ್ಟಿ ಮಾಡಿ ಕಳಿಸ್ಲಿ, ವಿಲ್ ವೆಯ್ಟ್. ಅದು ನರೇಂದ್ರನ ವಾದ. ಯಾಕಂದರೆ ಅವನೇನು ಹೇಳಿದ ನರೇಂದ್ರ, ಒಂದು ಆಲೋಚನೆ ಬರಬೇಕಂದ್ರೆ ಅದಕ್ಕೆ ಇನ್ನೆಲ್ಲೋ ಒಂದು ವ್ಯಕ್ತತೆ ಇರಲೇಬೇಕು. ಇಲ್ಲ ಅಂತಂದರೆ ವಿತೌಟ್ ಐಡಿಯಾಸ್ ದೇರ್ ವಿಲ್ ಬಿ ನೋ ಮ್ಯಾನಿಫೆಸ್ಟೇಷನ್. ಇಟ್ ಈಸ್ ನೆಸಸರಿ. ಹಾಗಾಗಿ ಎಲ್ಲೋ ಒಂದು ಕಡೆ ಆಗಬೇಕದು.
ಈ ಒಂದು ವಿಚಾರದಲ್ಲಿ ವಿವೇಕಾನಂದರು ಮತ್ತು ಶಾರದಾಂಜಿ ಪರಮಹಂಸರನ್ನು ನೋಡ್ಲಿಕ್ಕೆ ಬಂದರು. ಪೂರ್ಣವಾದ ವೈರಾಗ್ಯ, ಪೂರ್ಣವಾದ ನಿಸ್ವಾರ್ಥತೆ, ಪೂರ್ಣವಾದ ಜ್ಞಾನ ಅಂತ. ಅವ್ರೇನು ನೋಡಿದ್ರು, ಇವ್ರು ಅಂದ್ಕೊಂಡಿದ್ದೇನು 100% ಅಂದರೆ ಏನು ಅಂತ. ದಟ್ 100% ಇಸ್ ಈಕ್ವಲ್ ಟು 250% ಇನ್ ಶ್ರೀರಾಮಕೃಷ್ಣ. ಇವ್ರು ಏನು ಕಲ್ಪಿಸ್ಕೊಂಡು ಬಂದ್ರೋ ಅದಕ್ಕೆಲ್ಲ ಅತೀತವಾಗಿ ನಿಂತಿದ್ದಾನೆ ಇಲ್ಲಿ ಪರಮಹಂಸ. ಅದು ಜನ್ಮ ಕರ್ಮಜ ಮೇ ದಿವ್ಯಂ ಯೋ ವೇತಿ ತತ್ವತಃ ತ್ಯಕ್ತಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅದಕ್ಕೆ ಈ ರಾಮಕೃಷ್ಣರ ಉದಾಹರಣೆಯನ್ನು ಕೊಟ್ಟಾಯಿತು. ಅದಕ್ಕೆ ಪರಬ್ರಹ್ಮ ಒಂದು ನಾಮರೂಪದ ಒಂದು ಸೀಮಿತತೆಯಲ್ಲಿ ತನ್ನ ಅವತಾರ ತತ್ವವನ್ನು ಲೀಲೆಯ ಮೂಲಕ ಅಥವಾ ಮಾಯೆಯ ಮೂಲಕ ಏನು ವ್ಯಕ್ತಗೊಳಿಸ್ತಾನೋ ಅದಕ್ಕೆ ಲೀಲೆ ಅಂತ ಕರೀತಾರೆ. ನಾನು ಆಗಲೇ ಅದಕ್ಕೆ ಸಾಕಷ್ಟು ಉದಾಹರಣೆ ಕೊಟ್ಟಿದ್ದೀನಿ, ತುಂಬ ಹೋಗೋದು ಬೇಡ. ಲೀಲೆ ಅಂತಂದ್ರೆ ಏನು ಅಂತ. ಪರಬ್ರಹ್ಮ ಇದೆ, ಪರಬ್ರಹ್ಮ ವಸ್ತು ನಿತ್ಯವಾದ ವಸ್ತು. ಆ ನಿತ್ಯವಾದ ವಸ್ತು ವ್ಯಕ್ತ ಆಗಬೇಕು. ಅದಕ್ಕೆ ಮಾಯೆಯ ಸಹಾಯವನ್ನು ತೆಗೆದುಕೊಳ್ತೆ. ಹೇಗೆ ಹೀಗೆ ಅಂತ ಎಲ್ಲ ನೀವು ಓದ್ಕೊಳ್ಳಿ, ಅದೆಲ್ಲ ಸಾಕಷ್ಟು ಜಿಗಿಡೋದು. ಅದು ಏನು ಹೇಳಿದ್ರು ಕೂಡ ಉತ್ತರ ಕೊಡೋಕ್ಕಾಗಲ್ಲ, ಅದು ಹಂಗೆ. ಅದನ್ನ ಸಹಾಯದಿಂದ ಇಲ್ಲಿ ತನ್ನಲ್ಲಿ ಏನು ತನ್ನ ಲೀಲೆಯನ್ನು ನಡೆಸ್ತಾನೋ ಅದಕ್ಕೆ ರಾಮಕೃಷ್ಣ ಲೀಲೆ. ನಾನು ಬಹಳ ಸರಳವಾಗಿ ಹೇಳಿ, ಯಾಕಂದ್ರೆ ಆಗಲೇ ಸಾಕಷ್ಟು ಒಂದು 3/4 ಗಂಟೆ ಅದನ್ನೇ ಹೇಳಿದ್ದೀನಿ ಲೀಲೆ ಅಂದರೆ ಏನು ಅಂತ. ಪರಬ್ರಹ್ಮಂದು ವರ್ಣನೆ ಮಾಡಕ್ಕೆ ಹೋಗಿದ್ದೀನಿ. ಈಗ ಸಮಯ ಮುಂದಕ್ಕೆ ಹೋಗ್ತೀನಿ, ಅದೇ ಆಮೇಲೆ ಮತ್ತೆ ಹಿಂದಕ್ಕೆ ಬರೋಣ. ಅಲ್ಲಿ 7:30 ಆಗ್ತದೆ, ಅದಕ್ಕೆ 1 ಗಂಟೆ ಆಗುತ್ತೆ ನಾನು ಶುರು ಮಾಡಿ. ಈ ಲೀಲೆ, ಈ ಪ್ರಸಂಗಗಳು ಅಂದರೆ ಘಟನೆಗಳನ್ನು ಹೇಳ್ಕೊಂಡು ಹೋಗಿದೆ ಅವರು. ಯಾರು ಕ್ರೊನಾಲಜಿ, ನಾನು ಹೇಳಿದೆ ಶಾರದಾಂಜಿ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಹೇಳಲೇ ಇಲ್ಲ. ಹಿ ಹ್ಯಾಸ್ ಸಿಂಪ್ಲಿ ಗಾನ್ ಥ್ರೂ. ಆಮೇಲೆ ಇನ್ನೊಂದೇನು ವಿಚಾರ ಅಂದರೆ, ಅವತ್ತು ನಾನು ಹೇಳಿದೆ, ಈಗ ನಮ್ಮ ನಾರಾಯಣ ಗುರು ಸ್ವಾಮಿಗಳು ಕೇರಳದಲ್ಲಿ ಸಾಕಷ್ಟು ಪ್ರಚಾರ ಮಾಡಿದ್ರಲ್ಲ, ಅವ್ರಿಗೆ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು. ಅಂದ್ರೆ ಏನು, ಶ್ರೀರಾಮಕೃಷ್ಣ ಪರಮಹಂಸರ ಛಾಯಾಚಿತ್ರವನ್ನು ತೋರಿಸಿ, ಮಹಾಶಯರೇ ಈ ಪರಮಹಂಸರ ಚಿತ್ರವನ್ನು ನೋಡಿ ನಿಮ್ಗೇನು ಅನಿಸುತ್ತೆ? ಅದಕ್ಕೆ ಅವ್ರು ಉತ್ತರ ಕೊಟ್ಟಿದ್ದೇನು, ಪರಬ್ರಹ್ಮನಿಗೆ ಒಂದು ರೂಪ ಕೊಟ್ಟರೆ ಈ ರೀತಿ ಇರ್ತದೆ ಅಂತ. ನಾರಾಯಣ ಗುರು ಅವರು ಪರಮಹಂಸರು ನೋಡಿಲ್ಲ, ಅವ್ರಿಗೆ ಯಾರು ಹೇಳಿದ್ರು, ವಿವೇಕಾನಂದ ಗುರುಗಳಿವರು ಅಂತ ಅಷ್ಟೇ ಹೇಳಿದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಪರಬ್ರಹ್ಮನ ಏನೋ ಒಂದು ರೂಪ ಕೊಡಬೇಕು, ಭಾವಿಸ್ಬೇಕು ಅಂತ ನಮ್ಗೇನೋ ಅನಿಸಿದ್ರೆ ಅದು ಈ ರೀತಿ ಇರುತ್ತೆ ಅಂತ ನಾರಾಯಣ ಗುರು ಹೇಳ್ಕೊಳ್ತಾರೆ. ಆದ್ದರಿಂದ ಈ ಒಂದು ಶ್ರೀ ಅಂತಂದ್ರೆ ಉತ್ತಮವಾದ ಶ್ರೇಷ್ಠವಾದ ಲಕ್ಷ್ಮಿ ಅಂತ, ವಿಷ್ಣು ಜೊತೆ ಸೇರಿಸಿದ್ರೆ ಲಕ್ಷ್ಮಿ ಆಗ್ತದೆ. ಹಾಗೆ ಸುಮ್ಮನೆ ಉಪಯೋಗಿಸಿದ್ರೆ ಉತ್ತಮವಾದ ಸಂಪತ್ತು ಅಂತನೂ ಅರ್ಥ ಬರ್ತದೆ. ಯಾವುದು ದಿವ್ಯವಾದ, ದಿವ್ಯ ಅಂತನೂ ಶ್ರೀಗೆ ಅರ್ಥ ಇದೆ. ಯಾವುದು ದಿವ್ಯವಾದದ್ದು, ಆ ಪರಬ್ರಹ್ಮನು ಈ ರಾಮಕೃಷ್ಣ ನಾಮರೂಪದಲ್ಲಿ ಈ ಜಗತ್ತಿನಲ್ಲಿ ಏನು ಒಂದು ಅದ್ಭುತವಾದ ಘಟನೆಗಳು ಅಥವಾ ಲೀಲೆ ನಡೆಸಿದ್ನೋ ಅದರ ಪ್ರಸಂಗಗಳು, ಅದರ ವರ್ಣನೆ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಅಂತ ಅರ್ಥ. ಅಷ್ಟು ಸಾಕೀಗ. ಈಗ ನಾನು ನೆಕ್ಸ್ಟ್ 2ನೇ ಅವಸ್ಥೆಗೆ ಬರ್ತೇನೆ. ಏನೋ ಭಾವಮುಖದ ಅವಸ್ಥೆ. ಇದು ಪರಮಹಂಸರು ನೆಲೆ ನಿಂತಹ ಅವಸ್ಥೆ ಅದು. ಈ ನೋಡಿ, ಅದಕ್ಕೆ ಭಾವ ಅಂತಂದ್ರೆ ಭಾವೇ ಪದಾರ್ಥ ಅಥವಾ ಭಾವ ಪದಾರ್ಥ ಅಂತ. ಭಾವ ಅಂತ ಹೇಳಿದ್ರೆ ಸಾಕು, ಆದರೆ ಕೆಲವು ಕಡೆ ಭಾವ ಪದಾರ್ಥ ಅಂತಲೂ ಉಪಯೋಗಿಸ್ತಾರೆ ಪದಾನ. ಭಾವ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಪಾಸಿಟಿವ್ ಎಕ್ಸಿಸ್ಟೆನ್ಸ್. ಯಾವುದಕ್ಕೆ ಕನ್ನಡದಲ್ಲಿ ಹೇಳೋದಾದ್ರೆ ಅರ್ಥ ಆಗದೆ ಸರಿ ಪದ ಅಂತ ಉಪಯೋಗಿಸ್ಬೇಕಲ್ಲ. ಏನಪ್ಪ ಸ್ವಾಮಿಗಳು ಇಷ್ಟೊಂದು ವರ್ಣನೆ ಇಲ್ಲ, ದಿವ್ಯ ಭಾವಕ್ಕೆ ಹೋಗ್ತಾನೆ ಇಲ್ಲ ಇವರು. ಇದೆಲ್ಲ ಯಾಕಿದೆ ಅಂತಂದ್ರೆ ತುಂಬ ಆಳ ಇದೆ. ಇದೆಲ್ಲ ಸಾಧನೆಯಿಂದ ಆಗಿರೋದು, ಯಾವುದು ಕೂಡ ಇದಲ್ಲ, ಬರೀ ಮಾತಲ್ಲ ಇದೆಲ್ಲ. ಯಾವುದಕ್ಕೆ ಅಸ್ತಿತ್ವ ಇದೆಯೋ ಅದಕ್ಕೆ ಭಾವ ಅಂತ ಕರೀತಾರೆ. ಕನ್ನಡದ ಭಾವ ಅಲ್ಲ, ಸಂಸ್ಕೃತದ ಭಾವ. ಈ ಟೇಬಲ್ಗೆ ಅಸ್ತಿತ್ವ ಇದೆ, ಇದು ಭಾವ ಪದಾರ್ಥ. ಹಾಗಾದ್ರೆ ಈ ಟೇಬಲ್ ಈ ಜಗತ್ತಿನಲ್ಲಿ ಎಲ್ಲೂ ನೀವು ಕಾಣ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಅಟ್ ಪ್ರೆಸೆಂಟ್ ಒಂದು ಲಾಜಿಕಲ್ ಥಿಂಕಿಂಗ್, ಎಲ್ಲೂ ಇಲ್ಲಪ್ಪ ಟೇಬಲ್. ಪುಸ್ತಕದಲ್ಲಿ ಬರಿತಾ ಇದ್ದೀನಿ ಟೇಬಲ್ ಅಂತ. ಯಾರ ಮುಂದೆ ಈಗ ಎಕ್ಸ್ಟಿಂಕ್ಟ್ ಆಗಿದ್ದ ಅನಿಮಲ್ಸ್ ಇದೆ, ಈಗ ಎಷ್ಟೋ ಎಕ್ಸ್ಟಿಂಕ್ಟ್, ಡೈನಾಸೋರಸ್ ಇದೆ ಎಕ್ಸ್ಟಿಂಕ್ಟ್. ಹಾಗಾದ್ರೆ ಅದು ಭಾವ ಪದಾರ್ಥನ? ಎಸ್. ಯಾಕೆ? ಆಲೋಚನೆಯಲ್ಲಿ ಇದೆಯಲ್ಲ, ಅದು ವಸ್ತು ರೂಪದಲ್ಲಿ ಕಾಣ್ತಾ ಇಲ್ಲ, ಆಲೋಚನೆಯಲ್ಲಿದೆ. ಇಟ್ ಈಸ್ ಆಲ್ಸೋ ಎ ಪಾಸಿಟಿವ್ ಎಕ್ಸಿಸ್ಟೆನ್ಸ್. ನಾಮದಲ್ಲಾಗಲಿ ರೂಪದಲ್ಲಾಗಲಿ ಯಾವ್ಯಾವ ಪದಾರ್ಥಗಳು ವ್ಯಕ್ತವಾಗಿದೆಯೋ, ನಾಮದಲ್ಲೇ ಆದರೂ ವ್ಯಕ್ತವಾಗಿರ್ಬೋದು, ರೂಪದಲ್ಲಾದರೂ ವ್ಯಕ್ತವಾಗಿರ್ಬೋದು, ಅವೆಲ್ಲವೂ ಕೂಡ ಭಾವ ಪದಾರ್ಥಗಳು. ಯಾವುದೇ ಅಂದ್ರೆ ಏನೋ, ಕೊನೆಯದಾಗಿ ಏನು ಹೇಳಿ ಸ್ವಾಮೀಜಿ ಸರಳವಾಗಿ ಒಂದು ಪದದಲ್ಲಿ ಹೇಳಕ್ಕಾಗಲ್ವ ನಿಮಗೆ? ಈ ವ್ಯಕ್ತವಾದ ಪ್ರಪಂಚ ಭಾವ ಪದಾರ್ಥ.
ಇಷ್ಟು ಭಾಳ ಸಲೀಸು ಅನ್ಸುತ್ತೆ ಹೇಳಿದ್ರೆ, ತುಂಬ ಹೇಳಕ್ಕೆ ಹೋದ್ರೆ ಕಷ್ಟ. ಏನು ಜಗತ್ತಿದೆಯೋ ಅದು ಭಾವ ಪದಾರ್ಥ. ಜಗತ್ತಲ್ಲಿ ಕಂಡುಬರುವ ಎಲ್ಲವೂ, ಯಾವುದು ಎಲ್ಲವೂ ಆಲೋಚನೆಯನ್ನು ಸೇರಿಸಿ, ಇನ್ಕ್ಲೂಡಿಂಗ್ ದ ಥಾಟ್ಸ್, ಜಗತ್ತು ಆಲೋಚನೆ ಎಲ್ಲವನ್ನೂ ಸೇರಿಸಿ ಏನೇನು ಈ ಕಾನ್ಷಿಯಸ್ನೆಸ್ಗೆ, ಈ ಒಂದು ಚೈತನ್ಯಕ್ಕೆ ಏನೇನು ಗೋಚರ ಆಗ್ತದೋ ಅದೆಲ್ಲವೂ ಕೂಡ ಭಾವ ಪದಾರ್ಥ. ಈ ಮುಖ, ಭಾವ ಅಂದ್ರೆ ಏನು, ಭಾವಕ್ಕೆ ಅರ್ಥ ಕೊಟ್ಟೆ. ಆಲ್ ಪಾಸಿಟಿವ್ ಎಕ್ಸಿಸ್ಟೆನ್ಸ್. ಮುಖ ಈಸ್ ಸೋರ್ಸ್, ದ ಸೋರ್ಸ್ ಆಫ್ ಆಲ್ ಎಕ್ಸಿಸ್ಟೆನ್ಸ್, ನಾಟ್ ಪರಬ್ರಹ್ಮ. ಪರಬ್ರಹ್ಮನ್ ಮೂಲ, ಅದು ಪ್ರಾಧಾನ್ಯ, ಅದು ಅದೇ ಎಲ್ಲದಕ್ಕೂ. ಅದನ್ನು ನಾವು ಹೇಳ್ತಾ ಇಲ್ಲ, ಇನ್ನೂ ಅಲ್ಲಿಗೆ ಹೋಗಿಲ್ಲ ನಾವು, ಪರಬ್ರಹ್ಮಕ್ಕೆ ಹೋಗೋಂಗಿಲ್ಲ, ಎಲ್ಲವಕ್ಕೂ ಪರಬ್ರಹ್ಮ ಇರಲೇಬೇಕು, ಅದಲ್ಲ. ಈ ಎಲ್ಲ ಎಕ್ಸಿಸ್ಟೆನ್ಸ್ ಎಲ್ಲಿಂದ ಬಂತೋ ಅದರ ಮೂಲ ಯಾವುದು, ಸೋರ್ಸು, ಅದು ಭಾವಮುಖ. ಪರಮಹಂಸರು ಅಲ್ಲಿದ್ದಾರೆ. ಅದಕ್ಕೆ ನಾನು ಯಾವುದು ಸರಳವಾದ ಒಂದು ಉದಾಹರಣೆ ಯಾವುದಪ್ಪ ಕೊಟ್ಟೆ, ಮಹಾಪುರುಷ ಮಹಾರಾಜು ಸ್ವಾಮಿ ಶಿವಾನಂದರು ಓಂಕಾರೇಶ್ವರದಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ರು. ಧ್ಯಾನ ಮಾಡ್ತಾ ಇದ್ದಾಗ ಅವ್ರೇಂತು ಹೋಗೋ ಹೊತ್ತಿಗೇನು ಓಂ ಇತ್ಯೇಕಾಕ್ಷರಂ ಧ್ಯಾನ, ಓಂ ಇತ್ಯೇಕಾಕ್ಷರಂ ಧ್ಯಾಯುತು ಆತ್ಮನಃ ಅಂದ್ರೆ ಏನು, ಓಮನ್ನ ಆದರ್ಶ ಕಠೋಪನಿಷತ್ತು, ಸಾಕಷ್ಟು ಉಪನಿಷತ್ತು ಹೇಳ್ತೆ. ಓಂಕಾರಕ್ಕೆ ಪ್ರತಿಭೆಗೆ ಪರಬ್ರಹ್ಮನ ಪ್ರತೀಕವೇ ಓಂಕಾರ. ಇದನ್ನ ಮಂತ್ರವನ್ನು ಹಿಡ್ಕೊಂಡು ನೀವು ಪರಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಮೇಲಕ್ಕೆ ಹೋದ್ರಿ. ನಿರ್ವಿಕಲ್ಪ ಸಮಾಧಿಯ ಅನುಭವ ಆಯಿತು ಮಹಾಪುರುಷ ಮಹಾರಾಜಿಗೆ. ವಾಪಸ್ ಮನಸ್ಸು ಮತ್ತೆ ಜಗತ್ತಿಗೆ ಹಿಂದಿರುಗ್ತಾ ಇದೆ. ಹಿಂದಿರುಗೋತ್ತಿಗೆ ಯಾವ ರೀತಿ ಹಿಂದಿರುಗ್ತದೋ ಅವ್ರ ನಿರ್ವಿಕಲ್ಪ ಸಮಾಧಿಯಲ್ಲಿ ನಾನ್ ಡ್ಯೂಯಲ್ ಎಕ್ಸಿಸ್ಟೆನ್ಸ್ ಅಂದ್ರೆ ಏನು, ಅದ್ವೈತ ವೇದಾಂತದ ಅನುಭವ ಉಂಟಾಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಎಲ್ಲ ಋಷಿಗಳ ವಾಕ್ಯಗಳು ಹೌದು. ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಆ ಒಂದು ಪರಬ್ರಹ್ಮನ ಅನುಭವ ಆಗಿ ಅಲ್ಲಿಂದ ಒಂದು ಮಟ್ಟ ಕೆಳಗಡೆ ಮನಸ್ಸು ಇಳಿದಾಗ, ಮನಸ್ಸು ಅಲ್ಲಿರಲ್ಲ ಬಟ್ ಸ್ವಲ್ಪ ಕೆಳಗಡೆ ಬರಲಿಕ್ಕೆ ಶುರು ಮಾಡಿದಾಗ ಏನಾಗ್ತದೆ, ಅವರಿಗೆ ಮೊದಲನೇದಾಗಿ ಕಂಡದ್ದೇ ಐ ಕಾನ್ಷಿಯಸ್ನೆಸ್ ಇನ್ನೇನು ಬಂತು ಅಂದಾಗ ಎದುರುಗಡೆ ಕಂಡಿದ್ದು ಶ್ರೀರಾಮಕೃಷ್ಣ ಪರಮಹಂಸರು. ಅಂದ್ರೆ ಎದುರುಗಡೆ ಅಂದ್ರೆ ಒಳಗಡೆ ಅನುಭೂತಿ. ಆಮೇಲೆ ಹಾಗೆ ನೋಡ್ತಾರೆ, ಮನಸ್ಸು ಇನ್ನು ಸ್ವಲ್ಪ ಕೆಳಗೆ ಬರ್ತಾ ಇದೆ. ಅವಾಗೇನು ಕಾಣ್ತು, ಶ್ರೀರಾಮಕೃಷ್ಣರ ಮೂಲಕ ಎಲ್ಲ ದೇವಿಯರು, ಜಗತ್ತಿನಲ್ಲಿ ಯಾವ ದೇವಿಯರು ಇದ್ದಾರೋ ಅವರೆಲ್ಲರೂ ಕೂಡ ಪರಮಹಂಸರ ಶರೀರದಿಂದ ಒಬ್ಬೊಬ್ಬರೇ ವ್ಯಕ್ತವಾಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಹಂತ ಏನು ಶುರುವಾಯಿತು, ಆ ದೇವಿಯರಿಂದ ಈ ಜಗತ್ತೆಲ್ಲ ಸೃಷ್ಟಿಯಾಗ್ತಾ ಇದೆ. ಆಮೇಲೆ ಮತ್ತೆ ಹೇಗಾಯ್ತು, ಈ ಜಗತ್ತೆಲ್ಲ ದೇವರ ಲೈಕ್ಯ ಆಯಿತು, ದೇವಿಯರು ಎಲ್ಲರೂ ಪರಮಹಂಸರ ಲೈಕ್ಯ ಆಯಿತು. ಮತ್ತೆ ನಿರ್ವಿಕಲ್ಪ ಸಮಾಧಿ. ಇದು ಅದಕ್ಕೆ ಹೇಳಿದು ದ ಸೋರ್ಸ್ ಆಫ್ ಆಲ್ ಎಕ್ಸಿಸ್ಟೆನ್ಸ್ ಇಸ್ ಭಾವಮುಖ. ಅಂದ್ರೆ ಏನು, ಇನ್ನು ಸ್ವಲ್ಪ ನಿಮಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ಮಹಾಪುರುಷ ಮಹಾರಾಜರು ಹತ್ತಿರಕ್ಕೆ ಯಾರೋ ಭಕ್ತರು ಬರ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಬೇಲೂರು ಮಠದಲ್ಲಿ. ಮುಖ್ಯವಾಗಿ ಮಂತ್ರ ದೀಕ್ಷೆಯನ್ನು ಪಡಿಬೇಕು. ಈಗ ಮಂತ್ರ ದೀಕ್ಷೆಯನ್ನು ಪಡಿಬೇಕಾದ್ರೆ ನಿನ್ನ ಇಷ್ಟ ದೈವ ಯಾರಪ್ಪ, ಯಾವ ದೇವ ಮೇಲೆ ನೀನು ಮಂತ್ರವನ್ನು ತೆಗೆದುಕೊಳ್ತಿ. ನಮ್ಗೆ ಎಷ್ಟೋ ಈಗ ಮನೆಯಲ್ಲಿ ಪೂಜೆ ಸಾಲಿಗ್ರಾಮವನ್ನು ಮಾಡ್ತಿರ್ತಾರೆ. ಅವರ ಮನೆ ದೇವರು ವೆಂಕಟರಮಣ ಆಗಿರ್ತಾನೆ. ಶಿವನ ಆರಾಧನೆ ಮಾಡ್ತಿರ್ತಾರೆ. ಮನೆ ದೇವರು ಇನ್ಯಾರೋ ಇರ್ತಾರೆ. ನಿನ್ನ ಮೂಲ ಮನೆ ದೇವ್ರ, ನಿನ್ನ ದೇವತೆ ಯಾರು ಒಂದು ಪರಿಚಯ ಇಲ್ಲ. ಯಾಕಂದ್ರೆ ನಮ್ಗೆ ಸಂಪ್ರದಾಯ ಬಿಟ್ಟು ಹೋಗ್ಬಿಟ್ಟಿದೆ, ನಮ್ಮ ದೇವ್ರು ಯಾರು ಅಂತ ಗೊತ್ತಿಲ್ಲ ನಮಗೆ. ಹಾಗಾಗಿ ಈಗ ಒಬ್ಬ ಗುರುಗಳನ್ನು ಹೋಗಿ ನನಗೊಂದು ಮಂತ್ರ ಬೇಕು ಅಂತ ಕೇಳಿದಾಗ ನಿನ್ನ ದೇವ ಯಾರೋ ನನಗೆ ಗೊತ್ತಿಲ್ಲ. ಆ ವ್ಯಕ್ತಿ ಇವರ ಮಹಾಪುರುಷ ಮಹಾರಾಜ್ ಹತ್ರ ಬರಬೇಕಾದ್ರೆ ಮಹಾಪುರುಷ ಮಹಾರಾಜ್ ಅನುಭವ ಏನಾಗ್ತಿತ್ತು ಗೊತ್ತೇನು, ಆ ವ್ಯಕ್ತಿ ಬರಕ್ಕಿಂತ ಮುಂಚೆ ಪರಮಹಂಸರು ಎದುರುಗಡೆ ಕಾಣಿಸ್ಕೊಳ್ತಾ ಇದ್ದಾರೆ. ಪರಮಹಂಸರಿಂದ ಹೊರಗಡೆ ಒಬ್ಬ ದೇವ, ವಿಷ್ಣುನೋ ರಾಮನೋ ಕೃಷ್ಣನೋ ಯಾರೋ ಒಬ್ಬ ದೇವನೋ ದೇವಿನೋ ಆ ಪರಮಹಂಸ ಶರೀರದಿಂದ ವ್ಯಕ್ತ ಆಯಿತು. ವ್ಯಕ್ತ ಆದ್ಮೇಲೆ ಈ ಯಾವ ವ್ಯಕ್ತಿ ನಡ್ಕೊಂಡ್ ಬರ್ತಾ ಇದ್ದಾನೆ, ಇನ್ನೇನು ಇವ್ರ ಹತ್ರ ಬಂದಾಗ ಈ ವ್ಯಕ್ತಿ ಆ ದೇವನಿಂದ ಹೊರಗೆ ಬಂದ. ಆಗ ಮಹಾಪುರುಷ ಮಾರ್ಗ ಅರ್ಥ ಆಯ್ತು, ಇವನ ಇಷ್ಟ ದೇವ ಆ ಲಲಿತೆ, ಇವನ ಇಷ್ಟ ದೇವ ಶಿವ, ಇವನ ಇಷ್ಟ ದೇವ ವಿಷ್ಣು. ಆಮೇಲೆ ಇವರು ವಿಷ್ಣು ಮಂತ್ರವನ್ನು, ಶಿವ ಮಂತ್ರವನ್ನು, ದೇವಿ ಮಂತ್ರವನ್ನು, ಶಕ್ತಿ ಮಂತ್ರವನ್ನು, ಶಾಕ್ತ ಮಂತ್ರವನ್ನು, ಶೈವ ಮಂತ್ರವನ್ನು ಕೊಡ್ತಾ ಇದ್ರು. ಮೂಲ ಎಲ್ಲಿಂದ ಬಂತು, ಪರಮಹಂಸರ ಭಾವಮುಖದ ಅವಸ್ಥೆಯಿಂದ ಬರ್ತಾ ಇದೆ. ಇಟ್ ಈಸ್ ದ ಸೋರ್ಸ್. ಭಾವಮುಖ ಅಂದ್ರೆ ಎಲ್ಲ ಭಾವಗಳ ಸೋರ್ಸ್ ಅಥವಾ ಮೂಲ ಯಾವುದಿದೆಯೋ ಅದು ಭಾವಮುಖ. ಅಲ್ಲಿ ನಮ್ಮ ಮಹಾಪುರುಷ ಮಹಾರಾಜ ಅನುಭವದ ಮೂಲಕ ನಾವು ಅಲ್ಲಿಗೆ ಆ ಸ್ಥಿತಿಗೆ ಹೋಗ್ತಾ ಇದ್ದೇವೆ. ಅದಕ್ಕೆ ಸಾಂಖ್ಯ ಒಂದು ವಿಚಾರವನ್ನು ಹೇಳುತ್ತೆ. ಏನು ನೋಡಿ, ಸಾಂಖ್ಯ ಹೇಳಕ್ಕಿಂತ ಮುಂಚೆ ತೈತಿರಿಯೋಪನಿಷತ್ತು ಒಂದು ವಾಕ್ಯವನ್ನು ಹೇಳುತ್ತೆ. ಪರಬ್ರಹ್ಮ ಸುಮ್ಮನೆ ಇತ್ತು, ಅದು ಹೇಳಲಿಕ್ಕೆ ವರ್ಣನೆ ಇದೆಲ್ಲ ನಮ್ಮ ಕಡೆಯಿಂದ ವರ್ಣನೆ ಮಾಡ್ತಿರೋದು, ಅಲ್ಲಿಂದ ಏನು ವರ್ಣನೆ ಹೇಳಲಿಕ್ಕೆ ಆಗೋದಿಲ್ಲ. ಪರಬ್ರಹ್ಮ ಇದೆ ವಸ್ತು, ಪರಬ್ರಹ್ಮ ವಸ್ತು ಅಂತಲೂ ಹೇಳೋದು ಕಷ್ಟ, ಇದೆಲ್ಲ ಪದಪ್ರಯೋಗ ಅಷ್ಟೇ. ದಿಸ್ ಆರ್ ಆಲ್ ಲಿಮಿಟೇಷನ್, ಬಟ್ ದೇರ್ ಇಸ್ ನೋ ಅದರ್ ವೇ
ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಪದದ ಮೂಲಕನೇ ಹೇಳ್ಬೇಕು, ಬೇರೆ ಆಯಾಮನೇ ಇಲ್ಲ. ಪರಬ್ರಹ್ಮ ಅಂತ ವಸ್ತು ಇದ್ದಾಗ ಸೃಷ್ಟಿ ಹೇಗಾಯಿತು ಅಂತ ಪ್ರಶ್ನೆ ಮಾಡುತ್ತೆ. ಅದಕ್ಕೆ ಏನೂ ಹೇಳಲಿಕ್ಕಾಗದೆ ತೈತಿರೀಯ ಉಪನಿಷತ್ತು ಒಂದು ಹೇಳ್ತೆ, ಬಹುಸ್ಯಾಂ ಪ್ರಜಾಯೇತಿ ಸ ತಪೋತಪ್ಯತ ಸ ತಪಸ್ತಪ್ತ್ವ. ಬಹುಸ್ಯಾಂ ಪ್ರಜಾಯೇತಿ, ನಾನು ಬಹು ಆಗಬೇಕು ಅಂತ ಇಚ್ಛೆ ಬಂತಂತೆ. ವ್ಯಕ್ತಿನೇ ಇಲ್ಲದಂತೆ ಇಚ್ಛೆ ಹೇಗೆ ಬಂತು ಅಂತ ಪ್ರಶ್ನೆ ಮಾಡೋಕ್ಕಾಗಲ್ಲ ಪರಬ್ರಹ್ಮದಲ್ಲಿ. ಇದು ಬಂತು. ಯಾವ ರೀತಿ ಆ ಪರಬ್ರಹ್ಮಕ್ಕೆ ಅನಿಸ್ತಂತೆ ನಾನು ಒಬ್ಬನೇ ಇದ್ದೇನೆ, ಲೀಲೆ ಮಾಡಬೇಕಂದ್ರೆ ಎರಡಾದರೂ ಇರಬೇಕು, ಹಾಗಾಗಿ ಬಹುಸ್ಯಾಂ ಪ್ರಜಾಯೇತಿ ಸ ತಪೋತಪ್ಯತ ಸ ತಪಸ್ತಪ್ತ್ವ, ತೈತಿರೀಯ ಉಪನಿಷತ್ತು. ನಾನು ಬಹು ಆಗಬೇಕು ಅಂತ ಪರಬ್ರಹ್ಮಕ್ಕೆ ಒಂದು ಆಲೋಚನೆ, ಒಂದು ಇಚ್ಛೆ ಉದ್ಭವ ಆಯಿತು. ಆ ಇಚ್ಛೆ ಬರಬೇಕಾದ್ರೆ ಏನಿರಬೇಕು? ನಾನು, ಇದು ಬರಬೇಕು, ದ ಐ ಕಾನ್ಷಿಯಸ್ನೆಸ್. ಯಾವುದು ನಾನು? ಆ ಪರಬ್ರಹ್ಮಕ್ಕೆ ನಾನು ಅಂತ ಬಂದಾಗ ದ ಗ್ರಾಸಿಫಿಕೇಶನ್ ಆಫ್ ದಟ್ ಐ ಕಾನ್ಷಿಯಸ್ನೆಸ್ ಇಸ್ ದಿಸ್ ವರ್ಡ್. ಆ ಪರಬ್ರಹ್ಮ ನಾನು ಅಂತ ಕಲ್ಪನೆ ಬಂತಲ್ಲ ಆ ಪರಬ್ರಹ್ಮಕ್ಕೆ, ಆ ನಾನು ಎಂಬ ಕಲ್ಪನೆ ಭಾವಮುಖ. ಪರಬ್ರಹ್ಮ ಆ ಕಡೆ ಹಿಂದ್ಗಡೆ ಇದ್ದಾನೆ, ಇಲ್ಲಿ ನಾನು ಎಂಬ ಕಲ್ಪನೆ ಬಂತು. ಆ ನಾನು ಅಂತ ಹೇಳೋದಕ್ಕೆ ಕಾಸ್ಮಿಕ್ ಐ ಅಥವಾ ಈಶ್ವರ, ಅದಕ್ಕಿಂತ ಸ್ವಲ್ಪ ಕೆಳಗಡೆ ಹಿರಣ್ಯಗರ್ಭ. ಈ ಎಲ್ಲ ಜಗತ್ತು ಹೋಗಿ ಹಿರಣ್ಯಗರ್ಭಕ್ಕೆ ಸೇರ್ಕೊಳ್ಳುತ್ತೆ, ಅಲ್ಲಿಂದ ಈಶ್ವರಕ್ಕೆ ಹೋಗುತ್ತೆ, ಈಶ್ವರದಿಂದ ಪರಬ್ರಹ್ಮನ ವ್ಯಕ್ತ ಆಗುತ್ತೆ. ಎಲ್ಲಿವರೆಗೂ ನಮಗೆ ಶಾಸ್ತ್ರ ಏನು ಹೇಳುತ್ತೆ ಗೊತ್ತೇನು? ಎಲ್ಲಿವರೆಗೂ ನಮಗೆ ಪರಬ್ರಹ್ಮನ ಅನುಭವ ಆಗಲ್ವೋ ಅಲ್ಲಿವರೆಗೂ ಮುಕ್ತಿ ಇಲ್ಲ, ಮತ್ತೆ ಬರ್ತಾ ಇರಬೇಕು. ಸಗುಣದಿಂದ ಹೋದ್ರೂ ಕೂಡ ಕೊನೆಗೆ ಮುಕ್ತಿಗೆ ಹೋಗಬೇಕು. ಆದ್ದರಿಂದ ಇದು ನಾನು ಹೇಳಿ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ಅಂದರೆ, ಶ್ರೀರಾಮಕೃಷ್ಣ ಯಾವ ಅವಸ್ಥೆಯಲ್ಲಿ ನಿಂತಿದ್ದಾರೆ ನಮ್ಗೆ ಅರ್ಥ ಆಗೋದು ಹೇಗೆ ಶಾರದಾಂದಿನಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಮ್ಗೆ ಶಾಸ್ತ್ರದ ಪರಿಚಯ ಇಲ್ಲ ಅಂತಂದಕ್ಕೆ ಎಷ್ಟೋ ಜನ ತುಂಬ ಓದ್ತಾ ಇದ್ದೀವಿ, ಭಾಳ ಸಂತೋಷ, ಹೀಗೆ ಓದಬೇಕಪ್ಪ, ಶಾಸ್ತ್ರ ಓದಿಯೇ ಪರಮ. ಇಲ್ಲ ಅಂದರೆ ಏನಾಗುತ್ತೆ ಹೇಳಿ, ನಮಗೆ ಎವಲ್ಯೂಷನ್ಸ್ ಆಗೋದಿಲ್ಲ. ನಮ್ಮ ಒಳಗಡೆ ನಾವು ಹಿಂದೆ ಹೇಗಿದ್ದೋ ಅಥವಾ ನೆನ್ನೆ ಹೇಗಿದ್ದೋ ಇವತ್ತು ಹಾಗೆ ಇರ್ತೇನೆ. ಇದನ್ನೆಲ್ಲ ನಮಗೆ ಅರ್ಥ ಮಾಡಿ, ಅದಕ್ಕೆ ಇದರಲ್ಲಿ ನಮ್ಮ ಇನ್ನೊಂದು ಸ್ವಲ್ಪ ಮುಂದೆ ಹೇಳ್ಬಿಟ್ಟು ಅವನು ಮತ್ತೆ ಹೇಳ್ತೀನಿ. ಅದಕ್ಕೆ ಈಗ ಪರಬ್ರಹ್ಮ ನಾನು ಆಗಬೇಕು, ಏನೋ ವ್ಯಕ್ತ ಆಗಬೇಕು ಅಂತ ಅಂದಾಗ ಅವನಿಗೆ ನಾನು ಎಂಬ ಪ್ರಜ್ಞೆ ಉಂಟಾಯಿತು. ಆ ಐ ಕಾನ್ಷಿಯಸ್ನೆಸ್ ಬಂದಾಗ ಅವನಿಗೆ ವಸ್ತು ಬೇಕು, ಸೃಷ್ಟಿಯನ್ನು ಮಾಡಲಿಕ್ಕೆ ವಸ್ತು ಬೇಕು. ಯಾವುದನ್ನು ತಗೊಂಡ? ಸಾಂಖ್ಯ ಹೇಳುತ್ತೆ ಸತ್ವ ರಜಸ್ಸು ತಮಸ್ಸು, ಈ ಮೂರಕ್ಕೂ ಭಾವ ಅಂತ. ಸಾಂಖ್ಯದಲ್ಲಿ ಸತ್ವ ಮತ್ತು ರಜಸ್ಸು ತಮಸ್ಸು ಈ ಮೂರಕ್ಕೂ ಭಾವ ಅಂತ ಕರೀತಾರೆ. ಇವು ಭಾವ ಪದಾರ್ಥ ಆ್ಯಕ್ಚುಲಿಯಾಗಿ. ಈ ಜಗತ್ತಿನಲ್ಲಿ ಏನೇನು ಕಾಣ್ತಾ ಇದ್ರು, ಶರೀರ, ಜಗತ್ತು, ಬೆಂಕಿ, ಗಾಳಿ, ನೀರು, ಈ ಎಲ್ಲ ಕೂಡ ಡಿಫ್ರೆಂಟ್ ಪ್ರಪೋರ್ಷನ್ಸ್ ಆಫ್ ಸತ್ವ ರಜಸ್ ಅಂಡ್ ತಮಸ್. ವ್ಯಕ್ತಿಯಲ್ಲಿ ಸತ್ವಗುಣ, ರಜಸ್ಸು ಗುಣ, ತಮಸ್ಸಿನ ಗುಣ ಅಂತ ಆಗ್ತದೆ. ಹೊರಗಡೆ ಸತ್ವ ರಜಸ್ಸು ಬೇರೆ ಬೇರೆ ಗುಣಗಳಲ್ಲಿ ಬೇರೆ ಬೇರೆ ಪದಾರ್ಥಗಳು ಉಂಟಾಗ್ತದೆ. ಸ್ಥೂಲವಾದದ್ದು ಸೂಕ್ಷ್ಮ ಆಗ್ತಾ ಇದ್ದಂಗೆ ಸತ್ವಕ್ಕೆ ಹೋಗುತ್ತೆ, ಸ್ಥೂಲ ಆಗ್ತಾ ಇದ್ದಂಗೆ ತಮಸ್ಸಾಗ್ತದೆ. ಅದು ನಮ್ಮ ಬುದ್ಧಿಲಿ ಗೋಚರ ಆಗ್ತದೆ. ಸೂಕ್ಷ್ಮ ಬುದ್ಧಿ ಇದ್ರೆ ಅದು ಸಾತ್ವಿಕ ಗುಣ, ಸ್ಥೂಲವಾದ ಗುಣ ಇದ್ರೆ ಅದು ತಮಸ್ಸಿನ ಗುಣ. ಆದ್ರಿಂದ ಏನೇನು ಸೃಷ್ಟಿ ಆಗಬೇಕೋ ಸತ್ವ ರಜಸ್ಸು ತಮಸ್ಸಿನಿಂದಲೇ ಬರಬೇಕು. ಕೃಷ್ಣ ಏನು ಹೇಳ್ತಾನೆ 7ನೇ ಅಧ್ಯಾಯ 12ನೇ ಶ್ಲೋಕದಲ್ಲಿ, ಏ ಚೈವ ಸಾತ್ವಿಕ ಭಾವ ರಾಜಸಾಸ್ ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಂ ತೇಷು ತೇ ಮಯಿ. ನನ್ನಿಂದ ಈ ಮೂರು ಗುಣಗಳು ಬಂದಿದೆ. ಈ ಮೂರು ಗುಣಗಳು ನನ್ನಿಂದ ಬಂದಿದೆ, ನಾನು ಅದರಲ್ಲಿ ಇದ್ದೇನೆ, ಅವು ನನ್ನಲ್ಲಿ ಇಲ್ಲ. ಈ ಮೂರು ಗುಣಗಳು ಅವನಿಂದಲೇ ಬಂದಿರೋದು. ಆದ್ದರಿಂದ ಎಲ್ಲಿಂದ ಬರುತ್ತೋ ಮೂಲ, ಅದು ಭಾವಮುಖ. ಪರಮಹಂಸರು ಅದಕ್ಕೆ ಪರಮಹಂಸರು ಏನು ಹೇಳ್ತಾರೆ, ಈ ಮಾಯೆ ಯಾವ ಸತ್ಯವನ್ನು, ಅದು ಸತ್ಯ ಅಂತ ಹೇಳಕ್ಕಾಗಲ್ಲ, ಈ ಮಾಯೆ ಯಾವ ರಹಸ್ಯವನ್ನೂ ಕೂಡ ಶ್ರೀರಾಮಕೃಷ್ಣರಿಂದ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಹಿ ಇಸ್ ದ ಸೋರ್ಸ್ ಆಫ್ ಆಲ್ ಎಕ್ಸಿಸ್ಟೆನ್ಸ್. ಅಲ್ಲಿ ನಿಂತಾಗ ಏನು ಆಲೋಚನೆ ಬರುತ್ತೋ ಅಂತ ಅದನ್ನು ಕೂಡ ಪರಮಹಂಸ ಹೇಳ್ಬಿಡ್ತಾರೆ. ಏನು ವ್ಯಕ್ತ ಆಗುತ್ತೋ ಅದಕ್ಕೂ ಪರಮಹಂಸರು ಗೊತ್ತಾಗುತ್ತೆ. ಆದ್ದರಿಂದಲೇ ಈ ಆಧಾರದ ಮೇಲೆ ಪರಮಹಂಸರು ಜತೋಮತ್ ತಥೋಪತ್ ಹೇಳಿತು. ಇದನ್ನೆಲ್ಲ ಮುಂದೆ ಸಾಧ್ಯ ಆದರೆ ಮತ್ತೆ ವರ್ಣನೆ ಮಾಡ್ಕೊಂಡು ಹೋಗ್ತೇನೆ. ಈಗ ಇಷ್ಟು ಸಾಕು. ಭಾವಮುಖ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ, ಅಧಿಕಾರಿ, ವಿಷಯ, ಪ್ರಯೋಜನ, ಸಂಬಂಧ, ಪ್ರಯೋಜನ, ಮತ್ತು ನಾನೇನು ಹೇಳಿದೆ ರಾಮನ ಸತ್ಯತೆ, ಕೃಷ್ಣನ ಸಮನ್ವಯ, ಮತ್ತೆ ಏನು ನಾವು ಪರಮಾತ್ಮನ ಪ್ರೀತಿಸುವುದು. ಇಷ್ಟು ಒಂದು ಚೌಕಟ್ಟು ಕೊಟ್ಟಿದ್ದೇನೆ ಇವತ್ತು ದಿವ್ಯ ಭಾವಕ್ಕೆ ಪ್ರವೇಶ ಮಾಡೋಕ್ಕೆ. ಇದೊಂದು ಇಂಟ್ರಡಕ್ಷನ್. ಈಗ ನೋಡಿ, ಇದಕ್ಕೆ ನಾನು ಈಗ ಪರಮಹಂಸರನ್ನು ಸ್ವಲ್ಪ ಇಟ್ಕೊಂಡಿರಿ, ಈಗ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡಿರಿ. ಒಂದು ಉದಾಹರಣೆ, ಇನ್ನೂ ಸ್ವಲ್ಪ ಉದಾಹರಣೆ. ಯಾಕೆ ಇದನ್ನು ಅರ್ಥ ಮಾಡೋಕೆ ಯಾವಾಗಲೂ ಉದಾಹರಣೆ ಮೂಲಕನೇ ಬರಬೇಕು. ನಮ್ಗೆ ಆಲೋಚನೆ ಬೇರೆ ಬೇರೆ ರೀತಿ ಇರೋದಿಲ್ವಲ್ಲ. ಸ್ವಾಮಿ ಬ್ರಹ್ಮಾಂತರ ಒಂದು ಅನುಭವ ನಿಮ್ಗೆ ಇಡ್ತೇನೆ, ಯಾವ ರೀತಿ ಅವನಿಗೆ ಗೋಚರ ಆಗತ್ತೆ ಅಂತ. ಒಂದು ಉದಾಹರಣೆ, ದಿಸ್ ನಾಟ್ ದ ಎಕ್ಸಾಕ್ಟ್, ಇದು ಸಂಪೂರ್ಣವಾಗಿ ಪರಮಹಂಸರ ಭಾವಮುಖಕ್ಕೆ
ಸಂಬಂಧಪಟ್ಟಿಲ್ಲದೆ ಇದ್ರು ಒಂದು ರೀತಿಯಾಗಿ ಹೀಗೆ ಅರ್ಥ ಮಾಡ್ಕೋಬೋದು, ಹೇಗೆ ನಡೆಯುತ್ತೆ ಜಗತ್ತಿನಲ್ಲಿ ಅಂತ, ಅವನಿಗೆ ಹೇಗೆ ಅರ್ಥ ಆಗುತ್ತೆ ಅಂತೆ. ಸ್ವಾಮಿ ಪರಮಾನಂದರು ಕೂಡ ಶ್ರೀರಾಮಕೃಷ್ಣ ಪರಮಹಂಸರ ಮಾನಸ ಪುತ್ರ ಅಂತ ಹೌದು ತಾನೆ, ನನಗೊಬ್ಬ ಶುದ್ಧವಾದ ಚಾರಿತ್ರ್ಯ ಬೇಕು ಅಂತ ಹೇಳಿ ರಾಕಾಲ ಬಂದ. ಸಾಧನೆ ಸಿದ್ಧಿ ಎಲ್ಲ ಆಯಿತು, ಪರಮಹಂಸ ಶರೀರ ಬಿಟ್ಟಾಯಿತು. ಸ್ವಾಮಿ ಬ್ರಹ್ಮಾಂದ್ರ ಬೇಲೂರು ಮಠ ಪ್ರಾರಂಭ ಆಯಿತು. ಸ್ವಾಮಿ ಬ್ರಹ್ಮಾಂದ್ರ ಈಗಿದ್ದಾರೆ. ಅವರು ಎಲ್ಲಿದ್ದಾರೆ? ಬಲರಾಮ್ ಬಸುವಿನ ಮನೆಯಲ್ಲಿ ಇದ್ದರು. ಅವರು ಹೆಚ್ಚಿನ ಸಮಯ ಅಲ್ಲೇ ಕಳೀತಾ ಇದ್ದಿದ್ದು. ಯಾರಾದರೂ ಹುಡ್ಕೊಂಡು ಹೋದ್ರು ಕೂಡ ಬಲರಾಮ್ ಬಸು ಮನೆಗೆ ಹೋಗಬೇಕಿತ್ತು, ಬ್ರಹ್ಮಾಂದ್ರ ನೋಡ್ಕೋಬೇಕಿದ್ರೆ. ಅದು ಯಾಕೆ ಅಂತೆಲ್ಲ ಹೇಳಲಿಕ್ಕಾಗೋದಿಲ್ಲ. ಅವ್ರಿಗೆ ಹೆಚ್ಚು ಪ್ರೀತಿಯಾಗಿದ್ದು ಅಲ್ಲಿ ಇರ್ತಾ ಇದ್ರು. ಯಾರು ಕರ್ಕೊಂಬಂದ್ರೆ ಬೇಲೂರು ಮಠಕ್ಕೆ ಬರೋರು, ಅವನು ಮತ್ತೆ ಬಲರಾಮ್ ಬಸು ಮನೆಗೆ ಹೊಟ್ಟೋಗೋರು. ಸ್ವಾಮಿ ಅದ್ಭುತ ಅಂದರೂ ಕೂಡ 12-14 ವರ್ಷ ಅಲ್ಲೇ ಇದ್ದಿದ್ದು ಬಲರಾಮ್ ಬಸು ಕೆಳಗಡೆ ಕೊನೆಯ ಕೋಣೆಯಲ್ಲಿ. ಅದರಿಂದ ಬ್ರಹ್ಮಾಂದರು ಒಂದು 4 ಜನ ಯುವಕರು ಈ ಸ್ವಾಮಿ ಬ್ರಹ್ಮಾಂದ್ರನ್ನ ಅವಾಗ ಹೋಗಿ ನೋಡ್ಕೊಂಡು ಬರ್ತಾ ಇದ್ರು. ಬೇಲೂರು ಮಠಕ್ಕೆ ಜಾಸ್ತಿ ಬರ್ತಾ ಇದ್ರು, ಪ್ರೇಮಾಂದ್ರ ನೋಡಲಿಕ್ಕೆ, ಮಹಾಪುರುಷಮಾನ ನೋಡಲಿಕ್ಕೆ. ಬ್ರಹ್ಮಾಂದ್ರ ಸಿಕ್ತಿದ್ದು ಕಡಿಮೆ, ಬಲರಾಮ್ ಬಸು ಮನೆಗೆ ಹೋದರೆ ಮಾತ್ರ ಸಿಗ್ತಾ ಇದ್ರು. ಹಾಗಾಗಿ ಅಲ್ಲಿಗೆ ಹೋಗೋದು ಕಡಿಮೆ. ಒಟ್ಟಿನಲ್ಲಿ ಇವರು ಯಾವಾಗ ಸಮಯ ಸಿಕ್ತೋ ಆ ಕಡೆ ಹೋಗ್ತಾ ಇದ್ರು, ಉದ್ಬೋಧನೆಗಾಗಲಿ ಗಿರೀಶನ್ ಮನೆಗಾಗಲಿ. ಆವಾಗ ಬಲರಾಮ್ ಬಸುವಿನ ಮನೆಗೆ ಹೋಗ್ತಾ ಇದ್ರು. ಬ್ರಹ್ಮಾಂದ್ರ ನೋಡ್ಲಿಕ್ಕೆ ಈ 4 ಜನ ಹೋದ್ರು. ಕೆಲವು ತಿಂಗಳಾದ ಮೇಲೆ 3 ಜನ ಮಾತ್ರ ಅವತ್ತಿನ ದಿವಸ ಹೋಗಬೇಕು ಅಂತಿದ್ರೆ ಒಬ್ಬ ಬಂದಿಲ್ಲ, ಸಿಕ್ಕಲಿ. 4 ಜನ ಹೋಗಬೇಕು ಇಂಥ ದಿವಸ ಬ್ರಹ್ಮಾಂದ್ರ ನೋಡಲಿಕ್ಕೆ ಅಂತ ನಿಶ್ಚಯ ಮಾಡಿಕೊಂಡ್ರು. ಅದರಲ್ಲಿ ಒಬ್ಬ ಬರಲಿಲ್ಲ. 3 ಜನ ಮಾತ್ರ ಬ್ರಹ್ಮಾಂದ್ರ ಬಳಿಗೆ ಹೋದರು. ಹೋಗಿ ಬ್ರಹ್ಮಾಂದ್ರ ಜೊತೆಗೆಲ್ಲ ಕೂತರು. ಬ್ರಹ್ಮಾಂದ್ರ ಇದ್ರು, ಇವ್ರ ಪಕ್ಕದಲ್ಲಿ ಕೂತ್ಕೊಂಡ್ರು. ಕೂತ್ಕೊಂಡ ತಕ್ಷಣ ಸ್ವಾಮಿ ಬ್ರಹ್ಮಾಂದ್ರ ಕೇಳ್ತಾ ಇದ್ದಾರೆ, 4ನೇ ಅವನು ಬರಲೇ ಇಲ್ಲ. ಇವರೇನು ಹೇಳಲಿಲ್ಲ. ಬ್ರಹ್ಮಾಂದ್ರ ಕೂಡ ಇದನ್ನೆಲ್ಲ ಹೆಚ್ಚಿಗೆ ಕೇಳೋದಿಲ್ಲ. ಅವರು ಕೂಡ ಪರಮಹಂಸರು ಒಂದು ಭಾವಾವಸ್ಥೆಯಲ್ಲಿ ಇರ್ತಾರೆ. ಅದಕ್ಕೆ ಇವ್ರನ್ನ ಕೇಳ್ತಾರೆ. ಇವ್ರು ಹೋಗಿ ಕೂತ ತಕ್ಷಣ ಬ್ರಹ್ಮಾಂದ್ರ ಹೇಳ್ತಾ ಇದ್ದಾರೆ, 4ನೇ ಅವನು ಬರಲೇ ಇಲ್ಲ, ಎಲ್ಲೋದ ಅಂತ. ಇವ್ರಿಗೆ ಗೊತ್ತಿಲ್ಲ. ಇವ್ರು ನಿಶ್ಚಯ ಮಾಡಿಕೊಂಡ್ರು 4 ಜನ ಹೋಗಬೇಕು ಅಂತ. 3 ಜನ ಒಂದು ಕಡೆ ಸೇರಿದ್ರು, ಬಂದರು ಪರಮಹಂಸ ಹತ್ರ, ಬ್ರಹ್ಮಾಂದ್ರ ಹತ್ರ. 4ನೇ ಅವನು ಗೊತ್ತಿಲ್ಲ ಮಹಾಶಯರೇ, ಅಥವಾ ಸ್ವಾಮಿಗಳೇ, ಎಲ್ಲೋದ್ರು ಗುರುಗಳೇ, ಗೊತ್ತಿಲ್ಲ ಅವ್ರು ಎಲ್ಲೋ. ಅದಕ್ಕೆ ಇನ್ನು 4ನೇ ಅವನು ಮಿಸ್ಸಿಂಗ್. ಅವಾಗ ಬ್ರಹ್ಮಾಂದ್ರ ತಕ್ಷಣ ಹೇಳ್ತಾರೆ, ಈ ಕ್ಷಣ ಅವನ ಮನೆಗೆ ಹೋಗಿ, ಒಂದು ಕ್ಷಣ ಇಲ್ಲಿ ನೀವು ವೆಯ್ಟ್ ಮಾಡಿಬಿಡಿ, ದಿಸ್ ಮೂಮೆಂಟ್ ಯು ರನ್ ಟು ಹಿಸ್ ಹೌಸ್. ಈ ಕ್ಷಣ ಹೋಗ್ಬೇಕು. ಯಾಕೆ? ಪ್ರಶ್ನೆ ಮಾಡಿ ಓಡು. ಇವ್ರು ಏನು ಹೇಳ್ತಾರೆ, ಇವರು ಏನೇನು ಗಾಡಿಗಳು ಸಿಗ್ತೋ, ಏನು ವ್ಯವಸ್ಥೆ, ಓಡಿ ಬಂದರು ಇವನ್ ಮನೆಗೆ. ಬಾಗಿಲು ಜೋರಾಗಿ ತಟ್ತಾ ಇದ್ದಾರೆ. ಆಮೇಲೆ ಬಾಗಿಲು ಒಡ್ಕೊಂಡು ಒಳಗಡೆ ಹೋದರು. ಹೋಗಿದ ತಕ್ಷಣ ಏನು ನೋಡ್ತಾ ಇದ್ದಾರೆ, ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ತಯಾರಿ ಮಾಡ್ಕೊಳ್ತಾ ಇದ್ದ. ಇವರು ಏನು ಬ್ರಹ್ಮಾಂದ್ರಿಗೆ ಅಂದರೆ ಹೇಳಿದ್ರ, ಇವ್ರು ಬರೋದೇ ಗೊತ್ತಿಲ್ಲ ಬ್ರಹ್ಮಾಂದ್ರಿಗೆ. ಆದರೆ ಇವರು ಹೋಗಿ 3 ಜನ ಕೂತಾಗ ಅವ್ರು ಕೇಳಿದ್ದೇನು, 4ನೇ ಅವನಲ್ಲಿ ಕೇಳಿದ ತಕ್ಷಣ ಅವ್ನು ಹೇಳಿದ್ರು, ಮೊದಲು ಹೋಗಿ ಅಲ್ಲಿ ಒಂದು ಅಪಘಾತ ಆಗ್ಲಿಕ್ಕಿದೆ, ಮೊದಲು ಓಡಿ ಬಂದ್ರು. ಇವ್ರಿಗೇನು ಗೊತ್ತೇ ಇಲ್ಲ. ಈ 3 ಜನ ಬಂದು ಇಲ್ಲಿ ನೋಡ್ತಾರೆ, ಅವನು ಒಂದು ಡ್ಯಾಗರ್, ಒಂದು ಸಣ್ಣ ಚೂರಿಯನ್ನು ಎತ್ಕೊಂಡು ಇನ್ನೇನು ಅವನು ಚುಚ್ಕೋಬೇಕು. ಇವ್ರು ಬಾಗಿಲು ಹೊಡ್ಕೊಂಡು ಒಳಗಡೆ ಬಂದರು. ಇವ್ರು ಕೈ ಹಿಡ್ಕೊಂತು. ಯಾಕೋ ನಿಮ್ಗೆ ಹೆಂಗೆ ಗೊತ್ತಾಯ್ತು, ನೀವು ಯಾಕೆ ಬಂದ್ರಿ? ಬ್ರಹ್ಮಾಂದ್ರ ಕಳಿಸಿದ್ರು ನಮಗೆ. ತಕ್ಷಣ ಅವರು ಈ ಕ್ಷಣ ಅವನು ಹೇಳ್ತಾರೆ, ಅವನು ಇಲ್ಲಿ ಕರ್ಕೊಂಬಂದೀಗ ಅಂತ ಹೇಳಿ ಕಳಿಸುತ್ತಾರೆ. ಇವ್ರು 4 ಜನ 3 ಜನ ಅವನ್ನ ಕರ್ಕೊಂಬಂದು ಪಕ್ಕದಲ್ಲಿ ಕೂರಿಸ್ಕೊಳ್ತಾರೆ. ಬಂದು ಕೂತ ಮೇಲೆ ಬ್ರಹ್ಮಾಂದ್ರು ಅವನ ಬಗ್ಗೆ ಒಂದು ಮಾತಾಡಲಿಲ್ಲ. ಅವ್ರ ಪಾಡಿಗೆ ಅವ್ರಿಗೇನು ವಿಚಾರ ಇತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಆಮೇಲೆ ಹೇಳಿದ್ರು, 1 ತಿಂಗಳು ಇಲ್ಲೇ ಇರಪ್ಪ ನೀನು ನನ್ನ ಜೊತೆಗೆ, ಅಷ್ಟೇ ಹೇಳಿದ್ರು. 1 ತಿಂಗಳು ಇಲ್ಲೇ ಇರು. 1 ತಿಂಗಳು ಬ್ರಹ್ಮಾಂದ್ರ ಜೊತೆಗೆ ಅವನಿದ್ದ. ಮನಸ್ಸು ಸರಿ ಹೋಯ್ತು, ಹೊರಟು ಹೋದ. ಇದು ದ ಸೋರ್ಸ್. ಪರಮಹಂಸರು ಒಂದು ಇಣುಕು, ಒಂದು ಆಯಾಮ ಮಾತ್ರ ಬ್ರಹ್ಮಾಂದ್ರಿಗೆ ಕೊಟ್ಟಿದ್ರು. ಆ ಥರ ಯಾವಾಗ ಆ ಜಗತ್ತಿನ ಆ ಸೃಷ್ಟಿಗೆ ಎಲ್ಲ ಈ ಸತ್ವರಜಸ್ತಮಸ್ಸು ಬರೋಕ್ಕಿಂತ ಮುಂಚೆ ಆ ಭಾವದಲ್ಲಿ ನೆಲೆಸಿರ್ತಾನೋ, ಜಗತ್ತಿನ ಎಲ್ಲ ರಹಸ್ಯವೂ ಅರ್ಥ ಆಗುತ್ತೆ. ಅಂಥವ್ರು ಮಾತ್ರ ಅವತಾರ ತತ್ವವನ್ನು ಅಥವಾ ಅವತಾರ ಲೀಲೆಯನ್ನು ಮಾಡಲಿಕ್ಕೆ ಸಾಧ್ಯ. ವಿವೇಕಾನಂದರಿಗೂ ಕೂಡ ಕೆಲವು ಪಾಶ್ಚಾತ್ಯರು ಕೂಡ ಹೇಳ್ತಾರೆ, ನಮ್ಮವ್ರು ಬಿಟ್ಬಿಡಿ, ಭಾವಾತ್ಮಕವಾಗಿ ಹೇಳ್ಬೋದು. ಹೀಗೆ ಒಂದು ಸಲ ಅವರು ಈ ಜಗತ್ತು ಅಥವಾ ಅಮೆರಿಕಾಗೆ ಹೋಗಿ ನೋಡಿದಾಗ ಹಿ ವಿಲ್ ಸಿ ದ ಥಿಂಗ್ಸ್ ದಟ್ ಕುಡ್ ಹ್ಯಾಪನ್ ಅಟ್ಲೀಸ್ಟ್ ಫಾರ್ 300 years ಅಂತೆ. ಕಡೆ ಪಕ್ಷ 300 ವರ್ಷ ಬಿಚ್ಚಲ್ಪಡುತ್ತೆ. ಈ ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ ಏನಾಗುತ್ತೆ 300 ವರ್ಷ ಆದಮೇಲೆ, ಅದಕ್ಕೆ ತಕ್ಕಂಥ ಉಪದೇಶವನ್ನು ಇವತ್ತು ಹೇಳ್ತಾನೆ. ನಮಗೆ ಇದ್ರ ಸತ್ಯ ಅರ್ಥ ಆಗೋದು, ಯು ಹ್ಯಾವ್ ಟು ವೆಯ್ಟ್ ಫಾರ್ 300 years. ರಾಘವೇಂದ್ರ ಸ್ವಾಮಿಗಳ ಜೀವನ ನನ್ನ ಶಾಸ್ತ್ರ 300 ವರ್ಷ ಇರುತ್ತೆ. ಇವತ್ತು ರಾಘವೇಂದ್ರ ಸ್ವಾಮಿಗಳ ಹೆಚ್ಚು ಗ್ರಂಥ ಪರಿಚಯ ಕಡಿಮೆ ಆಗಿದೆ. ಹೊತ್ತಾನೆ ಅವರೇ ಹೇಳಿದ್ರು, ನನ್ನ ಈ ಗ್ರಂಥಕ್ಕೆ 300 ವರ್ಷ ಆಯಿಸು ಅಂತ ಹೇಳಿದ್ರು ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ಈ ಋಷಿಗಳ ಸ್ಥಾನ
ಈ ವಿವೇಕಾನಂದರನ್ನು ಬಿಡಬೇಕಾದ್ರೂ ಕೂಡ ಐ ಕುಡ್ ಸಿ ದಟ್ ರಾಮಕೃಷ್ಣ ಮಿಷನ್ ವಿಲ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಫಾರ್ 1500 years. ಐ ಆಮ್ ನಾಟ್ ಜಸ್ಟ್ ಸೇಯಿಂಗ್, ಐ ಕುಡ್ ಸಿ ಅಂತ ಹೇಳ್ತಾರೆ ವಿವೇಕಾನಂದರು. ಬೇಲೂರು ಮಠವನ್ನು ಪ್ರಾರಂಭ ಮಾಡಿದಾಗ ಹೇಳ್ತಾರೆ, ನಾನು ಬರೀ ಸುಮ್ಮನೆ ಭಾವನಾತ್ಮಕ ಹೇಳ್ತಾ ಇಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೇನೆ 1500 ವರ್ಷ ಈ ರಾಮಕೃಷ್ಣ ಮಿಷನ್ಗೆ ನಾನು ಆಯುಸ್ಸನ್ನು ಕೊಡ್ತಾ ಇದ್ದೇನೆ. ಹೇಗೆ ಹೇಳ್ತಾರೆ? ಶ್ರೀರಾಮಕೃಷ್ಣ ಹ್ಯಾಸ್ ಸ್ಟುಡ್ ಇನ್ ಭಾವಮುಖ ಆ್ಯಂಡ್ ಗಿವನ್ ದ ನಾಲೆಜ್ ಟು ನರೇಂದ್ರನಾಥ. ಅದಕ್ಕೆ ರೀ, ಪರಮಹಂಸರನ್ನು ನೀವು ಪ್ರವೇಶ ಮಾಡಬೇಕಾದ್ರೆ ಭಾವಮುಖವನ್ನು ಅರ್ಥ ಮಾಡ್ಕೋಬೇಕು. ನಾನು ಅದಕ್ಕೆ ಹೇಳಿದ್ದು, ಬೇರೆ ಎಲ್ಲ ಪುಸ್ತಕ ಓದಿ ಪರಿಚಯ, ನೀವು ಅದಕ್ಕೆ ಹೇಳಿದ್ದು, ನೀವು ದೀರ್ಘವಾಗಿ ಓದಬೇಕು ಅಂತಿದ್ರೆ ಮಾತ್ರಪ್ಪ ನೀವು ನಿಮ್ಮ ರೀತಿಯಲ್ಲಿ ಇಷ್ಟೊಂದೆಲ್ಲ ಓದಲಿಕ್ಕಾಗುತ್ತೆ ಸ್ವಾಮೀಜಿ ಅಂದರೆ ದಯವಿಟ್ಟು ಬೇಡ. ಯಾರಿಗೆ ಸಮಯ ಇದೆಯೋ, ಯಾರಿಗೆ ಆಸಕ್ತಿ ಇದೆಯೋ, ಯಾರಿಗೆ ಒಳಗೆ ಹೋಗಬೇಕು ಅಂತ ಒಂದು ಪ್ರೇಮ ಇದೆಯೋ, ಆಮೇಲೆ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧಕ್ಕೆ ನೀವು ಅಳವಡಿಸ್ತೀರೋ, ಆವಾಗ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಗ್ತದೆ. ಯಾಕಂದ್ರೆ ಆಮೇಲೆ ಇನ್ನೊಂದು, ಸಂಪೂರ್ಣವಾಗಿ ಶ್ರದ್ಧೆಯಿಂದ ನಾಮದಲ್ಲಿ ಶ್ರದ್ಧೆ ಇಟ್ಟುಕೊಂಡು ಅಷ್ಟು ದೀರ್ಘವಾಗಿ ಹೋಗ್ಲಿಕ್ಕೂ ಕಷ್ಟ. ಈ ಜಗತ್ತು ಅಷ್ಟು ಸಲೀಸಾಗಿ ಬಿಡೋದಿಲ್ಲ ನಿಮ್ಮನ್ನು, ಅದು ಮಾಯೆ. ಯಾರು ಅದಕ್ಕೆ ಇಹೈವ ತೈರ್ಜಿತ ಸರ್ಗೋ ಯೇಷಾಂ ಸ್ವಾಮಿ ಸ್ಥಿತಂ ಮನಃ ಗೀತೆ ಹೇಳುತ್ತೆ. ಇಹೈವ ತೈರ್ಜಿತ ಸರ್ಗೋ, ಇಲ್ಲೇ ಸಾಕ್ಷಾತ್ಕಾರ ಅಂದರೆ ಇಲ್ಲೇ ಇಹೈವ ಅಂತಂದರೆ ದೇವತೆಗಳೆಲ್ಲ ನೋಡ್ತಾನಂತೆ, ನಾನು ಬಿಡೋದಿಲ್ಲ, ನೀನು ಇಲ್ಲೇ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ. ಅದಕ್ಕೆ ಏನು ಹೇಳ್ತಾರೆ, ಲೋಕಗಳ ಪ್ರಾಪ್ತಿ ಯಾಕೆ ಬಂತು ಕಲ್ಪನೆಗಳು? ನಾನು ಇದರ ಅನುಭೂತಿ ಇದೆ, ಇದೆಲ್ಲ ನೀವು ಸುಳ್ಳು ಅಂತ ಹೇಳ್ಕೊಬೇಡಿ. ಶರೀರ, ಈ ಸ್ಥೂಲ ಶರೀರ ಬಿಟ್ಟ ಮೇಲೆ ಕೂಡ ಸೂಕ್ಷ್ಮ ಶರೀರದಲ್ಲಿ ಸಾಧನೆ ಮಾಡ್ಬೋದು. ಇನ್ನೊಂದು ಜನ್ಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನನಗೆ ಇಚ್ಛೆ ಇಲ್ಲ ಅಂತ ಇಟ್ಕೊಳ್ಳಿ, ಆದರೆ ಸಾಕ್ಷಾತ್ಕಾರ ಆಗಿಲ್ಲ. ಆವಾಗ ಈ ದೇವಾದಿಗಳೆಲ್ಲ ಇದಾರಲ್ಲ, ಆ ರೀತಿಯ ಸೂಕ್ಷ್ಮ ಶರೀರದಲ್ಲಿ ಮತ್ತೆ ಸಾಧನೆ ಮಾಡಿ ಮುಕ್ತಿಯನ್ನು ಪಡಿಬೋದು. ಎಲ್ಲಿವರೆಗೂ ನಾನ್ ಡ್ಯೂಯಲ್ ಎಕ್ಸಿಸ್ಟೆನ್ಸ್ಗೆ ಹೋಗ್ಬೇಕು ನಾವು, ಅಲ್ಲಿವರೆಗೂ ಮುಕ್ತಿ ಇಲ್ಲ. ಅದೆಲ್ಲ ಅವಕಾಶ ಇದೆ. ಅದಕ್ಕೆ ಇಲ್ಲಿ ಬಿಟ್ಕೊಡೋಲ್ಲ ಯಾವ ದೇವದೇವಿಯರು. ಅಂದರೆ ನಮ್ಮ ದೇವದೇವರ ಬಗ್ಗೆ ಪ್ರಶ್ನೆ ಮಾಡ್ಕೊಬೇಡಿ, ನಮ್ಮ ಮನಸ್ಸು ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು. ನಮ್ಮ ಮನಸ್ಸು ಬಿಡೋದಿಲ್ಲ, ಅದು ಅಷ್ಟು ನಾನು ನೋಡ್ತೀನಿ ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳ್ತದೆ. ಅದಕ್ಕೆ ಯಾರೋ ಹೇಳ್ತಾ ಇದ್ರು, ಈಗ ವಿಶ್ವಾಮಿತ್ರ ಎಲ್ಲ ಸಾಧನೆ ಮಾಡ್ಬೇಕು, ಅವ್ರು ಬಂದರು ಇವ್ರು ಬಂದರು ಅಂತೆಲ್ಲ ಹೇಳಿದ್ರಲ್ಲ, ಈಗ ಯಾರು ಬರ್ತಾರೆ ಅಂತ. ಅದಕ್ಕೆ ನಮ್ಮ ಸ್ವಾಮಿಗಳು, ಬೇಜಾರು ಮಾಡ್ಕೊಂಬೇಡಪ್ಪ, ನಿನ್ನ ಮನಸ್ಸೊಳಗೆ ಎಲ್ಲ ಇಟ್ಟಿ ಅಂತ ಪರಮಾತ್ಮ. ಡೋಂಟ್ ಎಕ್ಸ್ಪೆಕ್ಟ್ ಸಮಥಿಂಗ್, ಆಬ್ಜೆಕ್ಟಿವ್ ರಿಯಾಲಿಟಿ ಇಸ್ ನಾಟ್ ನೆಸೆಸರಿ. ಫಾರ್ ಕೊಲಿಯುಗ ಗಾಡ್ ಹ್ಯಾಸ್ ಮೇಡ್ ಒಂದು ವ್ಯವಸ್ಥೆ. ಏನು? ಎವ್ರಿಥಿಂಗ್ ಇಸ್ ಇನ್ ದ ಮೈಂಡ್, ನಥಿಂಗ್ ಇಸ್ ಔಟ್ಸೈಡ್. ಎವ್ರಿ ವರ್ಡ್, ದಿಸ್ ವರ್ಡ್ ಇಸ್, ಅದಕ್ಕೆ ವಿವೇಕಾನಂದ ಯಾವಾಗ ಹೇಳ್ತಾರೆ, ನಾನು ಅದಕ್ಕೆ ಹೇಳ್ತೀನಿ, ದಿಸ್ ವರ್ಡ್ ಇಸ್ ಅ ಸಜೆಷನ್, ದಟ್ಸ್ ಆಲ್, ದಿಸ್ ಡಸ್ ನಾಟ್ ಎಕ್ಸಿಸ್ಟ್. ಈ ದೃಷ್ಟಿಯಿಂದ ಮಿಥ್ಯೆ ಅದು. ದಿಸ್ ಇಸ್ ಅ ಸಜೆಷನ್. ಏನು ಅನ್ಸುತ್ತೆ ನೋಡಿದ ತಕ್ಷಣ, ಈ ಕ್ಯಾಮ್ರಾ ಅದ್ಭುತ ಅಂತಂದರೆ ಮಾಯೆಗೆ ಬಿದ್ದ ಅಂತ. ಇಲ್ಲ, ಇದೊಂದು ವಸ್ತು ಅಂತಂದರೆ ನೀ ಸಾಕ್ಷಿಯಾಗಿ ನೋಡ್ತಾ ಇದ್ದೀ ಅಂತ. ಅದೇ ದಿಸ್ ಇಸ್ ಸಜೆಷನ್. ಇದು ಅವರಿಗೆ ಪಾಪ ಅದು ಪ್ರೊಫೆಷನ್, ನನಗೆ ಅದು ವಿಟ್ನೆಸ್. ವೆನ್ ಇಟ್ ಬಿಕಮ್ಸ್ ಅ ಪ್ರೊಫೆಷನ್, ಯು ಹ್ಯಾವ್ ಟು ಪೊಸೆಸ್ ದಿಸ್. ನಾನು ಯಾವುದೊಂದು ಪ್ರೊಫೆಷನ್ ಮಾಡ್ಕೊಳ್ತೀನೋ, ಯು ಹ್ಯಾವ್ ಟು ಪೊಸೆಸ್ ಸಮಥಿಂಗ್ಸ್ ಟು ಅದನ್ನು ಮಾಡ್ಕೋಬೇಕಂತಂದರೆ. ವೆನ್ ಯು ಹ್ಯಾವ್ ನೋ ಪ್ರೊಫೆಷನ್ ಇನ್ ದಿಸ್ ವರ್ಲ್ಡ್, ಹೋಲ್ ವರ್ಲ್ಡ್ ಇಸ್ ಅ ವಿಟ್ನೆಸ್. ಐ ಆಮ್ ದ ಕಾನ್ಷಿಯಸ್ನೆಸ್, ದಿಸ್ ವರ್ಲ್ಡ್ ಬಿಕಮ್ಸ್ ದ ವಿಟ್ನೆಸ್. ಆದ್ದರಿಂದ ಈ ಅವಸ್ಥೆಯೆಲ್ಲ ಬರೋದು ಸಾಧಾರಣವಾಗಿ ಬರೋದಿಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ಈ ಸ್ವಾಧ್ಯಾಯ ಶಾಸ್ತ್ರ ಅಧ್ಯಯನ ಮಾಡೋದೇ ಈ ಮನಸ್ಸನ್ನು ಅಲ್ಲಿಗೆ ಕರ್ಕೊಂಡು ಪರಿಚಯ ಮಾಡೋಕ್ಕೆ ಬೇಕು. ಇಲ್ಲಿ ಪರಿಚಯ ಇಲ್ಲದೆ ಇದ್ದರೆ, ಆದರ್ಶ ಇಲ್ಲದೆ ಇದ್ದರೆ, ಯಾವುದನ್ನು ಇಟ್ಕೊಂಡು ನಾವು ಸಾಧನೆ ಮಾಡಬೇಕು. ಅದಕ್ಕಾಗಿ ಈ ರೀತಿಯಾಗಿ. ಅದಕ್ಕೆ ನಮ್ಮ ಶಾರದಾಂಜಿ ಸ್ವಾಮೀಜಿ ಭಾಳ ಬಿಚ್ಚಿ ಬಿಚ್ಚಿ ಬಿಚ್ಚಿ, ನಾನು ಎಷ್ಟು ಬಿಚ್ಚಿ ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿದ್ರು ನೀವು ಓದಿದಾಗ ಅದಕ್ಕೆ ಹೇಳಿದ, ನೀವು ಶಾರದಾಂಜಿ ಓದ್ಕೊಂಬನ್ನಿ ಅಂತ ನಾನು ಅದಕ್ಕೆ ಹೇಳೋದು. ನೀವು ಓದ್ಕೊಂಬರ್ಬೇಕು, ಆವಾಗ ನಾನು ಹೇಳಿದಾಗ ನಿಮಗೆ ಅರ್ಥ ಆಗ್ತದೆ. ನಾನು ಇದು ಓದ್ಲಿಕ್ಕೆ ಗೊತ್ತೇ ಆಗಲಿಲ್ವಲ್ಲ, ಎಷ್ಟೋ ಸಲ ನಿಮ್ಗೆ ಇನ್ನೂ ಹೆಚ್ಚು ಅರ್ಥ ಆಗ್ಬೋದು. ಆದರೆ ಇದು ಈ ಒಂದು ಆಯಾಮವನ್ನು ಹೇಳಲಿಕ್ಕೋಸ್ಕರ. ಅದರಿಂದ ಈ ಎಲ್ಲ ದೃಷ್ಟಿಕೋನದಿಲ್ಲ, ಇದೊಂದು ಸ್ವಲ್ಪ ಗ್ರಂಥ ಪರಿಚಯ ಮಾಡಲಿಕ್ಕೆ ಇದೊಂದು ಅವಕಾಶ. ಇವತ್ತಿಗೆ ಇಲ್ಲಿ ಮುಗಿಸೋಣ. ನಾಳೆ ಆ ದಿವ್ಯ ಭಾವಕ್ಕೆ ಮತ್ತು ಇಂಟ್ರಡಕ್ಷನ್ ಇದೆ. ದಿವ್ಯ ಭಾವಕ್ಕೆ ಹೋಗಿ ಇನ್ನೊಂದಷ್ಟು ತಿಳ್ಕೊಳ್ಳೋಕ್ಕಿದೆ, ಅದನ್ನು ಹೇಳಿ ಮತ್ತೆ ಮುಂದೆ ಹೋಗಲಿಕ್ಕೆ ಪ್ರಯತ್ನವನ್ನು ಪಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.